ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿ ಸ್ವಾಗತ. ನಾನು ನಿಮ್ಮ ಸುರಾಜ್ ಬುಜ್ಜಿ. ಇವತ್ತಿನ ಈ ಸೆಷನ್ನಿಂದ ನಾವು ಪರಿಸರ ವಿಜ್ಞಾನದ ಮೇಲೆ ಈವರೆಗೆ ಕೇಳಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡೋಣ. ಮೊದಲಿಗೆ ಇತ್ತೀಚಿನ ದಿನಗಳನ್ನ ನೋಡ್ತಿರುವ ಹಾಗೆ ಪರಿಸರ ವಿಜ್ಞಾನವನ್ನು ಫೋಕಸ್ ಮಾಡ್ತಿರೋದು ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಆಗಿರುವಂಥ PST. ಸೊ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಏನೈತಲ್ಲ 1 to 5 ಅವರಿಗೆ ಪ್ರಸ್ತುತ ದಿನಗಳಲ್ಲಿ ಎಕಾಲಜಿ ಮೇಲೆ ತುಂಬ ಕ್ವಶನ್ಸ್ ಬರ್ತಾ ಇದ್ದಾವೆ. ಸೊ ಮುಂಬರುವಂಥ ಪ್ರತಿಯೊಂದು ಎಕ್ಸಾಮ್ಗೂ ಸಹ ಹೆಲ್ಪ್ ಆಗ್ತದೆ. ಸೊ KS ಆಗಿರ್ಬೋದು, PDO, PSI, VAO ಯಾವುದೇ ಎಕ್ಸಾಮ್ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಕಾಲಜಿಗೆ ಸ್ವಲ್ಪ ವೇಟೇಜ್ ಮಾಡ್ತಾ ಇದ್ದಾನೆ. ಅದರ ಬ್ಯಾಕ್ ಬೋನ್ ನಮಗೆ ಗೊತ್ತಿರುವ ಹಾಗೆ ಹಳೆ ಪ್ರಶ್ನೆ ಪತ್ರಿಕೆಗಳೇ ನಮಗೆ ಬ್ಯಾಕ್ ಬೋನ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಈ ಸೆಷನಲ್ಲಿ ನಾವು ಈ TET 2025ರಲ್ಲಿ ಕೇಳಿರುವಂಥ PSTRನ ಒಂದು ಮುಖ್ಯವಾಗಿರುವಂಥ ನಾವು ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ. ಎಸ್ಪೆಷಲ್ ಆಗಿ ಇದು PSTR ಜೊತೆಗೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಹಿತ ಉಪಯುಕ್ತವಾಗಿರುವಂಥದ್ದು. ಸುಮಾರು ಇಲ್ಲಿ 30 ಕ್ವಶನ್ಸಲ್ಲಿ 5 ಕ್ವಶನ್ಸ್ ಪೆಡಗಾಗಿ ಮತ್ತು ಇನ್ನಿತರ 25 ಕ್ವಶನ್ಸು ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಕ್ವಶನ್ ಇರುತ್ತೆ. ಸೊ ಎಕ್ಸಾಮ್ ಯಾವುದೇ ಇರಲಿ, ಕಂಟೆಂಟ್ ಮಾತ್ರ ಸೇಮ್ ಇರ್ತದೆ, ಕ್ವಶನ್ಸ್ ಮಾತ್ರ ಸೇಮ್ ಇರ್ತವೆ. ಹೀಗಾಗಿ ನಾವು ಒಂದೊಂದನ್ನಾಗಿ ಡೀಟೇಲ್ ಆಗಿ ಚರ್ಚೆ ತಗೋಣ. ಇವತ್ತಿನ ಈ ಸೆಷನ್ಲಿಂದ ಕಂಪ್ಲೀಟ್ ಆಗಿ 2014ಲಿಂದ 25ವರೆಗೆ TET ಎಕ್ಸಾಮ್ ಆಗಿದಾವಲ್ಲ, ಎಲ್ಲ ಪೇಪರ್ಸನ್ನು. ಸೊ ಮತ್ತೆ ತಡೆ ಮಾಡೋದು, ಮತ್ತೊಮ್ಮೆ ಎಲ್ಲರಿಗೆ SB ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ ಮಾಡ್ತಾ ಕ್ವಶನ್ ನಂಬರ್ 1 ಈ ರೀತಿ ಇತ್ತು, ನೋಡೋಣ. ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ವಿದ್ಯುತ್ ಕೋಶ ಅಂದ್ರೆ ನಾವು ಇದನ್ನು ಎಲೆಕ್ಟ್ರಿಕ್ ಸೆಲ್ ಅಥವಾ ಡ್ರೈ ಸೆಲ್ ಅಂತ ಕರಿತೀವಿ. ಚಿಕ್ಕವರಿದ್ದಾಗ ನಾವು ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಅವನ್ನ AAA ಬ್ಯಾಟ್ರಿಗಳು ಅಂತ ಕರಿತೀವಿ ಸಾಮಾನ್ಯವಾಗಿ. ಸೊ ಈಗಿನ ದಿನಗಳಲ್ಲಿ ನಾವು ಈ ರಿಮೋಟ್ಗಳಲ್ಲಿ, ಚಿಕ್ಕ ಮಕ್ಕಳು ಆಡುವಂಥ ಕಾರ್ಗಳಲ್ಲಿ ಬಳಸ್ತಿದ್ವಿ. ಬಟ್ ನಾವೆಲ್ಲ ಸಣ್ಣವರಿದ್ದಾಗ ಟಾರ್ಚ್ ಲೈಟ್ಗಳಲ್ಲಿ ಜಾಸ್ತಿ, ರೇಡಿಯೋಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಒಂದು ನಾವು ಸೆಲ್ ನೋಡ್ತಾ ಇದ್ದೀವಿ. ಅವಾಗ ನಾವು BPL, ಎವ್ರಿಡೇ ಅಂತ ಕಂಪನಿಗಳು ಇರ್ತಿದ್ವು. ಈ ಸೆಲ್ಲಲ್ಲಿ ಎನರ್ಜಿ ಕನ್ವರ್ಷನ್ ಏನಾಗ್ತದೆ ಅಂತ ಕೇಳ್ತಾನೆ. ಸೊ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಬೇಕು, ಪ್ರತಿಯೊಂದು ಎಕ್ಸಾಮ್ದಲ್ಲಿ ಒಂದಲ್ಲ ಒಂದು ರೀತಿಯಿಂದ ನಮಗೆ ಎನರ್ಜಿ ಕನ್ವರ್ಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರ್ತವೆ. ಶಕ್ತಿಯ ಪರಿವರ್ತನೆ, ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದ್ದ ಮೇಲೆ ಅದು ಯಾವ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತದೆ ಅನ್ನೋ ಕ್ವಶನ್ ಎಕ್ಸಾಮ್ದಲ್ಲಿ ನಮಗೆ ತುಂಬ ಬಾರಿ ಕೇಳ್ತಾನೆ. ಎಲೆಕ್ಟ್ರಿಕಲ್ ಹೀಟರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಬಲ್ಬ್ ಆಗಿರ್ಬೋದು, ಐರನ್ ಬಾಕ್ಸ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳು ಅಲ್ಲವು. ಇಲ್ಲಿ ವಿದ್ಯುತ್ ಕೋಶಗಳಲ್ಲಿ ಯಾವ ರೀತಿ ಅಂದರೆ ಬೈಜಿಕ ಶಕ್ತಿ ಇರುತ್ತಾ, ಅಥವಾ ಭೌತಿಕ ಶಕ್ತಿನ, ಅಥವಾ ಅಣುಶಕ್ತಿನ, ರಾಸಾಯನಿಕ ಶಕ್ತಿನ, ಅದರೊಳಗಿರುವಂಥ ವಸ್ತುನೇ ರಾಸಾಯನಿಕ ಶಕ್ತಿಯನ್ನು ನಮಗೆ ಕೆಮಿಕಲ್ ಎನರ್ಜಿನ ಕನ್ವರ್ಟ್ ಮಾಡ್ತದೆ. ಇದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ. ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಒಂದು ಸಾಧನವನ್ನೇ ವಿದ್ಯುತ್ ಕೋಶ ಅಥವಾ ಡ್ರೈ ಸೆಲ್ ಅಂತ ಕರಿತೀವಿ. ಮತ್ತು ನಮಗೆ ಒಂದು ಕಡೆ ಪಾಸಿಟಿವ್, ನೆಗೆಟಿವ್ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ಈ ನಡು ಒಳಗಿರುವಂಥ ಒಂದು ಪೆನ್ಸಿಲ್ ಥರ ಕಡ್ಡಿ ಇರುತ್ತಲ್ಲ, ಇದನ್ನು ನಾವು ಸಾಮಾನ್ಯವಾಗಿ ಕ್ಯಾಥೋಡ್ ಅಂತ ಕರಿತೀವಿ. ಆ ಪಾಸಿಟಿವ್ ಚಾರ್ಜನ್ನು ಹೊಂದಿರುವಂಥ ಕ್ಯಾಥೋಡು. ಇದೇ ಗ್ರಾಫೈಟ್ ರಾಡ್. ಸೊ ಗೊತ್ತು ನಿಮಗೆ, ಗ್ರಾಫೈಟ್ ಅನ್ನೋದು ಉತ್ತಮ ವಿದ್ಯುತ್ ವಾಹಕವಾಗಿರುವಂಥ ವಸ್ತು. ಹಂಗಾಗಿ ಇದು ಕ್ಯಾಥೋಡ್, ಪಾಸಿಟಿವ್ ಎನರ್ಜಿಯನ್ನು ಹೊಂದಿರುವಂಥದ್ದು. ಇನ್ನು ಜೊತೆಗೆ ಇಲ್ಲಿ ಆ್ಯನೋಡ್ ಅಂತ ಇರ್ತದೆ, ಇದು ಜಿಂಕ್ಲಿಂದ ಮಾಡಿರುವಂಥದ್ದು. ಈ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈ ಒಳಗಿನ ಕೋಟ್ ಏನೈತಲ್ಲ, ಅದೇ ಜಿಂಕ್ ಅಂತೇಳಿ. ಇನ್ನು ಮೇಲ್ಗಡೆ ಮೆಟಲ್ ಕ್ಯಾಪ್ ಅಂತ ಇರ್ತದೆ, ಒಳಗಡೆ ಬೇರೆ ಬೇರೆ ವಸ್ತುಗಳು ಇರ್ತವೆ. ಸೊ ಪಾಸಿಟಿವ್ ಯಾವುದು ಮತ್ತು ನೆಗೆಟಿವ್ ಯಾವುದು ಅಂತ ಕೇಳ್ತಾನೆ. ಪಾಸಿಟಿವನ್ನು ನಾವು ಕಾರ್ಬನ್ ಮೆಟೀರಿಯಲ್ ಗ್ರಾಫೈಟ್ಲಿಂದ ರೆಡಿ ಮಾಡಿದರೆ, ನೆಗೆಟಿವ್ ಎಂಡನ್ನು ನಾವು ಆ್ಯನೋಡ್ ಎಂಡ್ ಅಂತ ಕರಿತೀವಿ. ಇದನ್ನು ನಾವು ಜಿಂಕ್ಲಿಂದ ನಾವು ತಯಾರು ಮಾಡಿರೋ ಒಂದು ವಸ್ತುವಾಗಿರ್ತದೆ. ಇಲ್ಲಿ ಶಕ್ತಿ ಯಾವ ರೀತಿ ಕನ್ವರ್ಟ್ ಆಯಿತು ಜೊತೆಗೆ ಆ್ಯನೋಡು, ಕ್ಯಾಥೋಡು ಮತ್ತು ಬೇರೆ ಬೇರೆ ಯಾವ ವಸ್ತುಗಳು ಈ ಸೆಲ್ಲಲ್ಲಿ ಯೂಸ್ ಮಾಡ್ತೀವಿ. ನಾವು ಚಿಕ್ಕವರದಾಗ ಹಿಂಗೆ ಓಪನ್ ಮಾಡಿ ನೋಡ್ತಿದ್ವಿ, ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ಬೂದಿ ರೂಪದಲ್ಲಿ ನಮಗೆ ಒಂದು ಪೌಡರ್ ಬರ್ತಾ ಇತ್ತು. ಅವೆಲ್ಲ ಏನದ ನೋಡೋಣ. ಇಲ್ಲಿ ಒಳಗಡೆ ಆ್ಯನೋಡ್ ಅಂತ ಒಂದು ನೋಡ್ತೀವಲ್ಲ, ಇದನ್ನು ನಾವು ಜಿಂಕ್ ಅಂತ ಕರಿತೀವಿ. ಆ್ಯಕ್ಟ್ಸ್ ಆ್ಯಸ್ ಎ ನೆಗೆಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್ ಆಗಿ ಕ್ರಿಯೇಟ್ ಮಾಡ್ತದೆ. ಇನ್ನು ಕ್ಯಾಥೋಡ್ ಅಂದ್ರೆ ಕಾರ್ಬನ್ ರಾಡ್ ಸರೌಂಡೆಡ್ ಬೈ ಎ ಮ್ಯಾಗ್ನೀಷಿಯಂ ಡೈಆಕ್ಸೈಡ್. ಈ ಕಾರ್ಬನ್ ರಾಡ್ ಐತಲ್ಲ, ಒಳಗಡೆ ಒಂದು ಪೌಡರ್ ಥರ ಇರ್ತದೆ, ಮ್ಯಾಗ್ನೀಷಿಯಂ ಡೈಆಕ್ಸೈಡ್ ಅಂತ ಕರಿತೀವಿ. ಆ್ಯಕ್ಟ್ಸ್ ಆಸ್ ಎ ಪಾಸಿಟಿವ್ ಟರ್ಮಿನಲ್. ಹಿಂಗೂ ಕೇಳ್ಬೋದು ಅಪ್ಕಮಿಂಗ್ ಎಕ್ಸಾಮ್ದಲ್ಲಿ. ಡ್ರೈ ಸೆಲ್ಲಲ್ಲಿ ಪಾಸಿಟಿವ್ ಟರ್ಮಿನಲ್ ಯಾವುದು ರಿಯಾಕ್ಟ್ ಮಾಡ್ತದೆ, ನೆಗೆಟಿವ್ ಟರ್ಮಿನಲ್ ಆಗಿ ಯಾವುದು ಆ್ಯಕ್ಟ್ ಮಾಡ್ತದೆ ಅಂತ ಕ್ವಶನ್ಗೆ ರೈಸ್ ಆಗ್ಬೋದು. ಇನ್ನು ಎಲೆಕ್ಟ್ರೋಲೈಟ್ ಅಂತ ಇರ್ತದೆ, ದಟ್ ಈಸ್ ಪೇಸ್ಟ್ ಆಫ್ ಅಮೋನಿಯಂ ಕ್ಲೋರೈಡ್ ಮತ್ತು ಜಿಂಕ್ ಕ್ಲೋರೈಡ್ ಎರಡೂ ಸಂಯುಕ್ತಗಳನ್ನು ಒಳಗಡೆ ಒಂದು ಪೌಡರ್ ರೂಪದಲ್ಲಿ ಯೂಸ್ ಮಾಡ್ತವೆ. ಅಲೋಸ್ ಅಯಾನ್ ಮೂವ್ಮೆಂಟ್ ಇನ್ಸೈಡ್ ದ ಸೆಲ್. ಸೊ ಪಾಸಿಟಿವ್ ಇಂದ ನೆಗೆಟಿವ್ಗಳಿಗೆ ಅಯಾನ್ಗಳು ಮೂವ್ಮೆಂಟ್ ಆಗೋಕ್ಕೆ ಇದು ನಮಗೆ ಕೆಲಸ ಮಾಡ್ತದೆ.
ಮತ್ತು ಈ ಕಾರ್ಬನ್ ಗ್ರಾಫೈಟ್ ರಾಡ್ ಮತ್ತು ಪೌಡರ್ನ ಸಪ್ರೇಟ್ ಮಾಡುವಂಥ ಒಂದು ವಸ್ತು ಇರ್ತದೆ, ಅದಕ್ಕೆ ನಾವು ಪೋರಸ್ ಮಟೀರಿಯಲ್ ಅಂತ ಕರಿತೀವಿ. ಇದು ಪ್ರಿವೆಂಟ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್. ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನು ಅವಾಯ್ಡ್ ಮಾಡುವಂಥ ಉದ್ದೇಶದ ಒಂದು ಸಪ್ರೇಟರ್ ಆಗಿ ನಾವು ಯೂಸ್. ಒಟ್ಟಾರೆಯಾಗಿ ಸರಿಯಾಗಿರುವಂಥ ಉತ್ತರ ನಿಮಗೆ ಗೊತ್ತಾಗ್ತದೆ. ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡುವಂಥ ಒಂದು ಎಲೆಕ್ಟ್ರಾನಿಕ್ ಡಿವೈಸನ್ನು ನಾವು ಸೆಲ್ ಅಂತ ಕರಿತೀವಿ. ಇದಷ್ಟೇ ಅಲ್ಲ, ಯಾವುದೇ ರೀತಿಯ ಬ್ಯಾಟ್ರಿ ಆಗಿರ್ಬೋದು, ಎಲ್ಲ ರೀತಿಯ ನಮ್ಮ ಮೊಬೈಲ್ ಚಾರ್ಜರ್ ಬಿಟ್ಟರೆ ಇನ್ನು ಇಂಡೈರೆಕ್ಟ್ ಆಗಿ ನಾವು ಯಾವ ರೀತಿ ಬ್ಯಾಟ್ರಿ ಅಂತ ಪವರ್ ಚಾರ್ಜರ್ ಅಂತ ನೋಡ್ತೀವಲ್ಲ ನಾವು, ಏನು ಅಡ್ಯಾಪ್ಟರ್ಗಳಾಗಿರ್ಬೋದು ಅಥವಾ ಪವರ್ ಬ್ಯಾಂಕ್ಗಳಾಗಿರ್ಬೋದು, ಮನೆಯಲ್ಲಿರುವಂಥ UPSಗಳಾಗಿರ್ಬೋದು, ಲಿಥಿಯಂ ಅಯಾನ್ ಬ್ಯಾಟ್ರಿಗಳಂತ ನೋಡ್ತೀವಿ. ಪ್ರತಿಯೊಂದು ಸಹಿತ ಕೆಮಿಕಲ್ ಸಬ್ಸ್ಟೆನ್ಸ್ ಇರ್ತದೆ ಒಳಗಡೆ, ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಮಾಡ್ತದೆ. ಕ್ವಶನ್ ನೋಡೋಣ. ಬಲವು ಇದನ್ನು ಉಂಟು ಮಾಡೋದಿಲ್ಲ ಅಂತ ಕೇಳ್ತಾನೆ. ಬಲವು ಇದನ್ನು ಉಂಟು ಮಾಡೋದಿಲ್ಲ. ಸೊ ಫೋರ್ಸ್ ಡಸ್ ನಾಟ್ ಕ್ರಿಯೇಟ್ಸ್ ದಿಸ್ ಅಂತ ಕೇಳ್ತಾನೆ. ವೇಗದಲ್ಲಿ ಬದಲಾವಣೆ ಉಂಟು ಮಾಡೋದಿಲ್ವಾ, ಅಥವಾ ಆಕಾರದಲ್ಲಿ ಬದಲಾವಣೆ ಉಂಟು ಮಾಡೋದಿಲ್ಲ, ಗಾತ್ರದಲ್ಲಿ ಬದಲಾವಣೆ ಉಂಟು ಮಾಡೋದಿಲ್ವಾ, ಅಥವಾ ಭೌತ ಸ್ಥಿತಿಯಲ್ಲಿ ಬದಲಾವಣೆ ಉಂಟು ಅಂತ ಕೇಳ್ತಾನೆ. ಸೊ ನೋಡೋಣ, ಎಫೆಕ್ಟ್ಸ್ ಆಫ್ ಫೋರ್ಸ್. ಒಂದು ವಸ್ತುವಿನ ಮೇಲೆ ನಾವು ಬಲ ಪ್ರದರ್ಶನ ಮಾಡಿದಾಗ ಏನೇನು ಚೇಂಜಸ್ ಆಗ್ತದೆ ಅಂತ ಬಂದಾಗ, ದ ಎಫೆಕ್ಟ್ಸ್ ಆಫ್ ಫೋರ್ಸ್ ಆರ್ ಫಾಲೋಸ್. ಏನೇನಾಗ್ತವೆ? ಫೋರ್ಸ್ ಕ್ಯಾನ್ ಮೂವ್ ಸ್ಟೇಷನರಿ ಅಬ್ಜೆಕ್ಟ್. ಒಂದು ವಸ್ತುವನ್ನು, ನಿಶ್ಚಲದಲ್ಲಿರುವಂಥ ವಸ್ತುವನ್ನು ಚಲನೆಯಾಗುವಂಗೆ ಮಾಡ್ತದೆ, ಅಂದರೆ ಒಂದು ವಸ್ತುವನ್ನು ಚಲಿಸುವಂತೆ ಮಾಡ್ತದೆ. ಫೋರ್ಸ್ ಕ್ಯಾನ್ ಸ್ಟಾಪ್ ಮೂವಿಂಗ್ ಅಬ್ಜೆಕ್ಟ್. ಚಲನ ಸ್ಥಿತಿಯಲ್ಲಿರುವಂಥ ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತರುವಂಥ ಕೆಲಸವನ್ನು ಮಾಡ್ತದೆ. ಫೋರ್ಸ್ ಕ್ಯಾನ್ ಚೇಂಜ್ ಸ್ಪೀಡ್ ಆಫ್ ಮೂವಿಂಗ್ ಬಾಡಿ. ಒಂದು ವಸ್ತುವಿನ ವೇಗದಲ್ಲಿ ಸಹಿತ ಬದಲಾವಣೆ ಮಾಡ್ತದೆ. ಕಡಿಮೆಯಾಗಿರುವಂಥ ವೇಗವನ್ನು ಹೆಚ್ಚು ಮಾಡ್ಬೋದು, ಹೆಚ್ಚಿರುವಂಥ ವೇಗವನ್ನು ಕಡಿಮೆ ಸಹಿತ ಮಾಡ್ತದೆ. ಫೋರ್ಸ್ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ಮೂವಿಂಗ್ ಅಬ್ಜೆಕ್ಟ್. ಚಲಿಸುತ್ತಿರುವಂಥ ವಸ್ತುವಿನ ದಿಕ್ಕನ್ನು ಸಹಿತ ಬದಲಾಯಿಸುವಂಥ ಗುಣ ಯಾರಿಗಿದೆ? ಬಲಕ್ಕಿದೆ. ಫೋರ್ಸ್ ಕ್ಯಾನ್ ಚೇಂಜ್ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಾಡಿ. ಒಂದು ವಸ್ತುವಿನ ಆಕಾರ, ಗಾತ್ರವನ್ನು ಸಹಿತ ಬದಲಾವಣೆ ಮಾಡ್ತದೆ. ಸೊ ವೇಗದಲ್ಲಿ ಬದಲಾವಣೆ ಮಾಡ್ತದೆ, ಆಕಾರದಲ್ಲಿ ಬದಲಾವಣೆ ಮಾಡ್ತದೆ, ಗಾತ್ರದಲ್ಲಿ ಬದಲಾವಣೆ ಮಾಡ್ತದೆ. ಆದರೆ ಭೌತಿಕ ಸ್ಥಿತಿಯಲ್ಲಿ, ಫಿಸಿಕಲ್ ಸ್ಟೇಟಲ್ಲಿ ಮಾತ್ರ ಬದಲಾವಣೆ ಮಾಡಲ್ಲ. ಅಂದರೆ ಘನ ರೂಪದಲ್ಲಿರುವಂಥ ವಸ್ತುವನ್ನು ಸಾಲಿಡ್ ಇರುವಂಥ ವಸ್ತುವನ್ನು ಘನ, ಯಾವುದು ಗ್ಯಾಸಲ್ಲಿರುವಂಥ ವಸ್ತುವನ್ನು ಲಿಕ್ವಿಡ್ ಅಂತ ವಸ್ತುವನ್ನು, ಈ ರೀತಿ ವಸ್ತುಗಳೇನು ಭೌತಿಕ ಸ್ಥಿತಿಗಳವಲ್ರಿ, ಅವುಗಳಲ್ಲಿ ಮಾತ್ರ ಯಾವುದೇ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬಲವು ಯಾವುದನ್ನು ಉಂಟು ಮಾಡುವುದಿಲ್ಲ ಅಂತ ಕೇಳ್ತಾನೆ? ಭೌತ ಸ್ಥಿತಿಯಲ್ಲಿ ಬದಲಾವಣೆ. ಫೋರ್ಸ್ ಕೆನಾಟ್ ಚೇಂಜ್ ದ ಫಿಸಿಕಲ್ ಸ್ಟೇಟ್ ಆಫ್ ಆನ್ ಅಬ್ಜೆಕ್ಟ್. Rather than they can change the velocity, the shape and the size, but it cannot change the ಭೌತ ಸ್ಥಿತಿ ಅಂದರೆ ಫಿಸಿಕಲ್ ಸ್ಟೇಟ್ ಆಫ್ ಅನ್ ಅಬ್ಜೆಕ್ಟ್ ಕರಿತೀವಿ. ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ಪ್ರತಿಯೊಂದು ಎಕ್ಸಾಮ್ಗೆ, ಮುಂಬರುವಂಥ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸೊ ನಾನು ನಿಮಗೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕೆ ಕೊಡ್ತಾ ಇಲ್ಲ, ನಾನೇ ನಿಮಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ನೀವು ಕೇಳೋದು ಬಿಟ್ಟರೆ ಮತ್ತೇನು ಮಾಡೋದಿಲ್ಲ. ಸಾಧ್ಯ ಆದರೆ ಆನ್ಸರ್ ಮಾಡಿ ಟ್ರೈ ಮಾಡಿರಿ. ನಿಮ್ಗೆ ಗೊತ್ತಿದ್ದರೆ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗಿ, ಗೊತ್ತಿಲ್ಲ ಅಂದರೆ ನೀಟಾಗಿ ಬರ್ಕೊಳ್ಳಿ. ಅಷ್ಟು ಬಿಟ್ಟರೆ ನೀವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಸೊಲ್ಯೂಷನ್ ಇದೆ, ನಿಮಗೆ ನಾನು ಟೆಸ್ಟ್ ತಗೋತಾ ಇಲ್ಲ. ಹಾಗಾಗಿ ನೀಟಾಗಿ ಕೇಳ್ತಾ ಹೋಗ್ಬೇಕಷ್ಟೆ. ಎಷ್ಟೋ ನಾಲೆಜ್ ಬರ್ತದೆ ನಿಮ್ಗೆ, ಹಳೆ ಪೇಪರ್ಸ್ ಯಾವ ರೀತಿ ಕೇಳ್ತಿದ್ರು ಅಂತೇಳಿ. ಭೂಮಿಯ ಅತ್ಯಂತ ಹೊರ ಕವಚ ಯಾವುದು ಅಂತ ಕೇಳ್ತಾ ಇದ್ದಾನೆ. ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಅಂತ. ಸೊ ಸಾಮಾನ್ಯವಾಗಿ ನಾವು ಭೂಮಿಯನ್ನು 4 ಕವಚಗಳಾಗಿ ಇದು ಮಾಡ್ತೀವಿ. ಅತ್ಯಂತ ಹೊರ ಕವಚವನ್ನು ಕ್ರಸ್ಟ್ ಅಥವಾ ತೊಗಟೆ ಅಂತ ಕರಿತೀವಿ. ಇನ್ನು ಅದಕ್ಕಿಂತ ಸ್ವಲ್ಪ ಒಳಗಿದ್ದನ್ನು ಮ್ಯಾಂಟಲ್ ಅಂತ ಕರಿತೀವಿ. ಇನ್ನು ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಅಂತೇಳಿ ಭೂಮಿಯನ್ನು 4 ಭಾಗ ಡಿವೈಡ್ ಮಾಡ್ತೀವಿ. ಕೆಲವೊಂದು ಎಕ್ಸಾಮ್ದಲ್ಲಿ ಈ 4 ಭಾಗಗಳ ಆಳವನ್ನು ಸಹಿತ ಕೇಳ್ತಾನೆ. ಎಷ್ಟು ಆಳಕ್ಕೆ ಹೋದರೆ ಯಾವ ಕವಚ ಸಿಗ್ತದೆ ಅಂತ ಕೇಳ್ತಾನೆ. ಅರೌಂಡು 8 ಕಿಲೋಮೀಟರಿಂದ 40 ಕಿಲೋಮೀಟರ್ವರೆಗೆ ಕ್ರಸ್ಟ್ ತೊಗಟೆ ಅಂತ ಕರಿತೀವಿ. ಸೊ ಅತ್ಯಂತ ಹೊರ ಕವಚ ಬಂದಾಗ ನಾವು ತೊಗಟೆ ಅನ್ನೋ ಪದವನ್ನು ಕೊಡ್ತೀವಿ. ಇನ್ನು ಅರೌಂಡು 40 ಕಿಲೋಮೀಟರಿಂದ 2900 ಕಿಲೋಮೀಟರ್ವರೆಗೆ ಮ್ಯಾಂಟಲ್, 2250 ಕಿಲೋಮೀಟರ್ವರೆಗೆ ಕೋರ್, ಮತ್ತು 1300 ಕಿಲೋಮೀಟರ್ವರೆಗೆ ನಮಗೆ ಇನ್ನರ್ ಕೋರ್ ಅಂತೇಳಿ. ಸೊ ಆಳ ಬದಲಾದಷ್ಟು ನಮ್ಗೆ ಏನಾಗ್ತದೆ, ಅದರ ಭೂಮಿಯ ಪದರಗಳೇನಾಗ್ತವೆ, ಚೇಂಜಸ್ ಆಗ್ತವೆ. ಭೂಮಿಯ ಹೊರಭಾಗದಿಂದ ಕೇಂದ್ರ ಭಾಗ ಕಡೆ ಹೋದಷ್ಟು ಅದರ ಪದರಗಳ ಹೆಸರು ಬೇರೆ ಬೇರೆ ಆಗ್ತವೆ. ಇಲ್ಲಿ ಹೊರಗರ್ಭ ಅಂತಿದೆ, ಔಟರ್ ಕೋರ್ ಅಲ್ಲ. ಮ್ಯಾಂಟಲ್ ಅಂತಿದೆ, ಅಲ್ಲ. ಒಳಗರ್ಭ ಅಂತಿದೆ, ಇನ್ನರ್ ಕೋರ್ ಅಲ್ಲ. ಅತ್ಯಂತ ಹೊರ ಕವಚ ಅಂತ ಕೇಳ್ತಾನೆ, ಇಟ್ ಈಸ್ ಕ್ರಸ್ಟ್, ತೊಗಟೆ ಅಂತ ಕರಿತೀವಿ. ಅರ್ಥ ಆಗುತ್ತಲ್ಲ? ಸೊ ನಿಮ್ಗೆ ಎಕ್ಸಾಮ್ದಲ್ಲಿ ಒಂದು ಕಡೆ ಭಾಗಗಳು ಕೊಟ್ಟು ಅದರ ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ವರೆಗೆ ಆಗ್ತದೆ ಅಂತ ಸಹಿತ ನಮಗೆ ಕೇಳ್ತಾನೆ, ನೆನ್ಪಿಟ್ಕೋ. ಸರಿಯಾಗಿರೋಂಥ ಉತ್ತರ ಕ್ರಸ್ಟ್ ಅಥವಾ ತೊಗಟೆ ಅಂತ ಕರಿತೀವಿ. ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ. ದ ಪಿಚ್ ಆಫ್ ಸೌಂಡ್ ಇಸ್ ಡಿಪೆಂಡ್ಸ್ ಅಂತ ಕೇಳ್ತಾನೆ.
ಸೊ ಪಿಚ್ ನಥಿಂಗ್ ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ದ ಫ್ರೀಕ್ವೆನ್ಸಿ ಆಫ್ ಸೌಂಡ್. ನಾವು ಫ್ರೀಕ್ವೆನ್ಸಿ ಆಫ್ ಸೌಂಡ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎರಡು ಪದಗಳು ಬರ್ತವೆ, ಒಂದು ಪಿಚ್, ಇನ್ನೊಂದು ಲೌಡ್ನೆಸ್ ಅಂತ ಕರಿತೀವಿ. ಒಂದು ಪಿಚ್, ಇನ್ನೊಂದು ಲೌಡ್ನೆಸ್ ಅಂತ ಕರಿತೀವಿ. ಇದನ್ನು ಕನ್ನಡದಲ್ಲಿ ಸ್ಥಾಯಿ ಶಬ್ದ ಅಂತ ಪದ. ಇದನ್ನು ಪ್ರಬಲತೆ, ಅದು ಪ್ರಬಲತೆ ಅಂತ ಕರಿತೀವಿ. ಸೊ ಪಿಚ್ ಅನ್ನೋದನ್ನು ನಾವು ಸಾಫ್ಟ್ ಸೌಂಡ್ ಅನ್ನೋ ಪದವನ್ನು ಸಹಿತ ಕೊಡ್ತೀವಿ, ಅಥವಾ ಶಾರ್ಪ್ ಸೌಂಡ್ ಅನ್ನೋ ಪದವನ್ನು ಕೊಡ್ತೀವಿ. ಕನ್ನಡದಲ್ಲಿ ಇದನ್ನು ನಾವು ಮೃದು ಧ್ವನಿ, ಯಾವ ಧ್ವನಿ? ಮೃದು ಧ್ವನಿ ಅಂತ ಕರಿತೀವಿ. ಇದಕ್ಕೆ ಅಪೋಸಿಟ್ ಆಗಿ ಇದನ್ನು ನಾವು ಹಾರ್ಡ್ ಸೌಂಡ್, ಲೌಡ್ನೆಸ್ಗೆ ನಾವು ಹಾರ್ಡ್ ಸೌಂಡ್ ಅಂತ ಕರಿತೀವಿ, ಅಥವಾ ಲೌಡ್ ಅಂತಲೂ ಒಂದು ಪದವನ್ನು ಕೊಡ್ತೀವಿ. ಇದನ್ನೇ ನಾವು ಕನ್ನಡದಲ್ಲಿ ಗಡಸು ಧ್ವನಿಯನ್ನು ಕೊಡ್ತೀವಿ. ನೋಡ್ರಿ, ಪಿಚ್ ಅದರ ಮೇಲೆ ಡಿಪೆಂಡ್ ಇದೆ ಅಂತಂದರೆ ಒಂದು ಶಬ್ದದ ಅಲೆಗಳ ಆವೃತ್ತಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ, ನಂಬರ್ ಆಫ್ ವೇವ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ. ಈ ರೀತಿ ಎಷ್ಟು ಅಲೆಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅದರ ಫ್ರೀಕ್ವೆನ್ಸಿ ಜಾಸ್ತಿ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ಅದರ ಪಿಚ್ ಏನಾಗ್ತದೆ? ಜಾಸ್ತಿ ಆಗ್ತದೆ, ಅದರ ಸೌಂಡು ಸಾಫ್ಟ್ ಆಗ್ತಾ ಬರ್ತದೆ ಅಂತ ನೋಡ್ತೀವಿ. ಹೂಗಳ ಧ್ವನಿ ಮೃದುವಾಗಿರಬೇಕಾದ ಕಾರಣ ಆ ಧ್ವನಿಯಲ್ಲಿರುವಂಥ ಫ್ರೀಕ್ವೆನ್ಸಿ, ಶಬ್ದದ ಅಲೆಗಳ ಸಂಖ್ಯೆ, ಪ್ರತಿ ಸೆಕೆಂಡ್ಗೆ ಉಂಟಾಗುವಂಥ ಶಬ್ದದ ಅಲೆಗಳ ಸಂಖ್ಯೆ ಏನಾಗ್ತದೆ? ಜಾಸ್ತಿ ಆಗ್ತದೆ. ಬಟ್ ಲೌಡ್ನೆಸ್ ಅನ್ನೋದು ಇದರ ಮೇಲೆ ಡಿಪೆಂಡ್ ಅಂದರೆ ಆ ಸೌಂಡ್ ವೇವ್ನ ಹೈಟ್ ಮೇಲೆ ಡಿಪೆಂಡ್ ಆಗಿದೆ. ಈ ರೀತಿ ಹೈಟ್, ಭಾಳ ಹೈಟ್ಗೆ ಹೋದರೆ ಸೌಂಡ್ ಅನ್ನೋದು ಹಾರ್ಡ್ ಆಗ್ತದೆ. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ಥರ ಹಾರ್ಡ್ ಸೌಂಡ್ ಬರ್ತಾ ಇದೆ. ಕಾರಣ ಏನಂತಂದರೆ ನಾನು ಮಾತಾಡಬೇಕಾದ್ರೆ ನನ್ನ ಶಬ್ದದ ಅಲೆಗಳ ಎತ್ತರ ಜಾಸ್ತಿ ಆಗ್ತದೆ. ಅದನ್ನು ಹೈಟ್ ಅಥವಾ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ, ಕಂಪನ ವಿಸ್ತಾರ ಅಂತ ಕರಿತೀವಿ ಕನ್ನಡದಲ್ಲಿ, ಅದನ್ನು ಇಂಗ್ಲೀಷಲ್ಲಿ ಆಂಪ್ಲಿಟ್ಯೂಡ್. ಸೊ ಆಂಪ್ಲಿಟ್ಯೂಡ್ ಹೆಚ್ಚಾದರೆ ಲೌಡ್ನೆಸ್ ಜಾಸ್ತಿ ಆಗ್ತದೆ, ಫ್ರೀಕ್ವೆನ್ಸಿ, ನಂಬರ್ ಆಫ್ ವೇವ್ಗಳ ಸಂಖ್ಯೆ ಜಾಸ್ತಿ ಆದರೆ ಸಾಫ್ಟ್ನೆಸ್ ಹೆಚ್ಚಾಗ್ತದೆ ಅಂತ ಕರಿತೀವಿ. ಕೋಗಿಲೆ ಧ್ವನಿ ಮೃದುವಾಗಿರಲು, ಕತ್ತೆಯ ಧ್ವನಿ ಗಡಸಾಗಿರಲು ಕಾರಣ ಏನು ಅಂತ ಕೇಳ್ತಾನೆ. ಯಾವುದು ಮೃದುವಾಗಿರುತ್ತದೋ, ಇಂಡೈರೆಕ್ಟ್ ಆಗಿ ಕೋಗಿಲೆ ಅಂತ ಬಂದಾಗ ಅದರ ಸಾಫ್ಟ್ನೆಸ್ಗೆ ಕಾರಣ ಹೈ ಫ್ರೀಕ್ವೆನ್ಸಿ. ದ ಹಾರ್ಡ್ನೆಸ್ ಆಫ್ ಡಾಂಕಿ ಸೌಂಡ್ ಈಸ್ ಬಿಕಾಸ್ ಆಫ್ ದ ಆಂಪ್ಲಿಟ್ಯೂಡ್ ಆಫ್ ಡಾಂಕಿ ಈಸ್ ಹೈ ಅಂತ ನೋಡ್ತೀವಿ. ಆ ಸಿಂಹದ ಗರ್ಜನೆ ಗಡಸಾಗಿರುತ್ತದೆ, ಯಾಕಂದರೆ ಸಿಂಹದ ಗರ್ಜನೆ ಮಾಡಿದಾಗ ಅದರ ಆಂಪ್ಲಿಟ್ಯೂಡ್, ಅದರ ಹೈಟ್ ಏನಾಗ್ತದೆ? ಜಾಸ್ತಿ ಆಗ್ತದೆ. ಅರ್ಥ ಆಗುತ್ತಾ? ಸೊ ಐ ಹೋಪ್ ನೀವು ಆನ್ಸರ್ ಮಾಡ್ಬೋದು. ಈಗ ಶಬ್ದದ ಸ್ಥಾಯಿ ಯಾವುದನ್ನು ಅವಲಂಬಿಸಿದ್ರೆ ಆವೃತ್ತಿಯನ್ನು ಅವಲಂಬಿಸಿದೆ. ಇಟ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿ ಇನ್ಕ್ರೀಸಸ್, ದ ಸ್ಮೂತ್ನೆಸ್ ಆರ್ ಶಾರ್ಪ್ನೆಸ್ ಆಫ್ ಸೌಂಡ್ ಇನ್ಕ್ರೀಸಸ್. ನೋಡಿಲ್ಲಿ ಹೈ ಪಿಚ್ ಅಂತ ಕರಿತೀವಿ. ಹೈ ಪಿಚ್ ಅಂದರೆ ನಂಬರ್ ಆಫ್ ವೇವ್ಗಳ ಸಂಖ್ಯೆ 1, 2, 3, 4, 5, 6 ವೇವ್ಗಳ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ಬರೀ 1, 2 ಎರಡೇ ವೇವ್ಸ್ ಅದಾವೆ. ಇದನ್ನು ಲೋ ಪಿಚ್ ಅಂತ ಕರಿತೀವಿ, ಇದನ್ನು ಹೈ ಪಿಚ್. ಹೈ ಪಿಚ್ ಅಂದ್ರೆ ಅರ್ಥ ಫ್ರೀಕ್ವೆನ್ಸಿಗಳ ಸಂಖ್ಯೆ ಜಾಸ್ತಿ. ಎಷ್ಟು ಫ್ರೀಕ್ವೆನ್ಸಿಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅಷ್ಟು ಮೃದುವಾಗಿರುವಂಥ ನಾವು ನೋಡ್ತೀವಿ. ಸೊ ಇಲ್ಲಿ ಟೆಂಪರೇಚರ್, ಆಂಪ್ಲಿಟ್ಯೂಡ್, ವೇವ್ ಲೆಂತ್ ಅಂತ ಕೊಡ್ತಾನೆ. ಪಾರ ಅಂದರೆ ಕಂಪನ ವಿಸ್ತಾರ, ದಟ್ ಈಸ್ ಆಂಪ್ಲಿಟ್ಯೂಡ್, ಅದ್ರ ಮೇಲೆ ಡಿಪೆಂಡ್ ಇಲ್ಲ. ಸೊ ಪಾರ ನಥಿಂಗ್ ಬಟ್ ಲೌಡ್ನೆಸ್ ಡಿಪೆಂಡ್ ಆಗ್ತದೆ. ಶಬ್ದ ನಾವು ಗಡಸಾಗಿರ್ಬೇಕಾದ್ರ ಕಾರಣ ಅದರ ಪಾರ, ಕಂಪನ ವಿಸ್ತಾರ, ಆಂಪ್ಲಿಟ್ಯೂಡ್. ಬಟ್ ದ ರೈಟ್ ಆನ್ಸರ್ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಈಸ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಯನ್ನು ಅವಲಂಬಿಸಿದೆ. ಲೋ ಫ್ರೀಕ್ವೆನ್ಸಿ, ಲೋ ಸಾಫ್ಟ್ನೆಸ್, ಹೈ ಫ್ರೀಕ್ವೆನ್ಸಿ, ಹೈ ಸಾಫ್ಟ್ನೆಸ್ ಕರಿತೀವಿ. ಎಸ್, ರೈಟ್ ಆನ್ಸರ್ ಈಸ್ ಆವೃತ್ತಿ ಅನ್ನೋದು ಸರಿಯಾಗಿರುತ್ತೆ, ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ನಮ್ಮ ಕ್ಲಾಸಸ್ಸು ಬೋರಿಂಗ್ ಅನಿಸ್ಬೋದು, ತುಂಬ ಡೀಟೇಲ್ ಆಗಿರ್ತವೆ. ನಮ್ಗೆ ಇದು ಬಿಟ್ಟು ಉದ್ರಿ ಏನು ಮಾತಾಡೋಕ್ಕೆ ಬರಲ್ಲ. ಕ್ಲಾಸೇ ಮಾಡ್ತಿರ್ತೀವಿ, ಕರೆಕ್ಟಾಗಿ ಸಿಸ್ಟಮೆಟಿಕ್ಕಾಗಿ ಕೇಳಬೇಕು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ತಾ ಮುಂದೆ ಹೋಗ್ಬೇಕು, ಇಲ್ಲಾಂದರೆ ಬೇರೆ ಯಾವುದಾರ ಯೂಟ್ಯೂಬ್ ಚಾನಲ್ ನಾಲೆಜನ್ನು ಪಡೀರಿ. ನಮ್ಮ ಟೀಚಿಂಗ್ ವೇಯನ್ನು ಬದಲಾಯಿಸ್ಕೊಳ್ಳೋಕ್ಕಂತೂ ಆಗಲ್ಲ, ಇರೋದೇ ಹಿಂಗೆ, ಸ್ವಲ್ಪ ನಿಧಾನಕ್ಕಿರ್ತದೆ. ಬಟ್ ಅದರ ಒಂದ್ಸಲ ನೀವು ಕರೆಕ್ಟಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿರಿ ಅಂತಂದರೆ ಮುಂದೆ ಯಾವುದೇ ಎಕ್ಸಾಮ್ಗೆ ಸಹಿತ ನೀವು ಮಾಡಬಹುದು. ಸೊ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾ ಏನು ಸರ್? ಎಕಾಲಜಿ ಅಂತೀರಿ, ಇಲ್ಲಿ ನೋಡಿದ್ರೆ ಫಿಸಿಕ್ಸ್ ಕಾಣ್ತಾ ಇದ್ದಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಸಬ್ಜೆಕ್ಟ್ ಎಕಾಲಜಿ ಅಂತ ಇಟ್ಟಾನೆ, ಬಟ್ ಇಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಆಲ್ಮೋಸ್ಟು ಜನರಲ್ ಸೈನ್ಸೇ ನಿಮ್ಗೆ ಇಲ್ಲಿ ಕವರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಏನೇ ಇರಲಿ, ಕ್ವಶನ್ಸ್ ಎಲ್ಲ ನಿಮ್ಗೆ ರಿಪೀಟ್ ಆಗ್ತದವೆ. ಯಾವ ಸಬ್ಜೆಕ್ಟ್ ಆದ್ರೇನು, ಎಲ್ಲನೂ ಸೈನ್ಸೇ, ಎಲ್ಲ ನಿಮ್ಗೆ ಹೆಲ್ಪ್ ಆಗ್ತದೆ. ಕರೆಕ್ಟಾಗಿ ಕೇಳೋಣ. ಬೆಳಕಿನ ಪ್ರತಿಫಲನ, ಇಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ಸ್ ಅಂತ ಬರ್ತವ್ರಿ. ಬೆಳಕಿನ ಪ್ರತಿಫಲನದಲ್ಲಿ ಪ್ರತಿಫಲನದ ನಿಯಮಗಳು ಅಂತ ಕರಿತೀವಿ. 3 ನಿಯಮಗಳಿರ್ತವೆ. ಏನು ನಿಯಮ ಅಂತಂದರೆ ನೋಡಿ, ನಾವು ಯಾವುದೋ ಒಂದು ಇದು ಮಿರರ್ ಇದೆ ಅಂದರೆ ಬೆಳಕನ್ನು ಪ್ರತಿಫಲನ ಮಾಡುವಂಥ ಒಂದು ವಸ್ತುವನ್ನು ಇಟ್ಟಿದ್ದೀವಿ. ಅವಾಗ
ಯಾವ ಆ್ಯಂಗಲಲ್ಲಿ ನಾವು ಒಂದು ವಸ್ತುವಿನ ಮೇಲೆ ಬೆಳಕನ್ನು ಹಾಕ್ತೀವೋ ಅದೇ ಆ್ಯಂಗಲಲ್ಲಿ ಬೆಳಕನ್ನು ಆಗ್ತದೆ, ಮೇಲಕ್ಕೆ ರಿಫ್ಲೆಕ್ಟ್ ಆಗ್ತದೆ. ನಾನಿಲ್ಲಿ 45 ಡಿಗ್ರಿ ಕೋನದಲ್ಲಿ, ಇದೊಂದು ನಾರ್ಮಲ್ ಅಂತ ಇರ್ತದೆ. ನಾರ್ಮಲ್ ಅಂದ್ರೆ ಅರ್ಥ ಲಂಬ, ಅಂದರೆ ಇವೆರಡು ಕಿರಣಗಳು ಕೂಡುವಂಥ ಒಂದು ಭಾಗ, ಅದಕ್ಕೆ ನಾವು ನಾರ್ಮಲ್ ಅಥವಾ ಲಂಬ ಅಂತ ಕರಿತೀವಿ. ಈ ನಾರ್ಮಲಿಂದ ಒಂದು 45 ಡಿಗ್ರಿ ಕೋನದ ಲೈಟ್ ಹಾಕಿದಾಗ ಅದು ಮೇಲಕ್ಕೆ ರಿಫ್ಲೆಕ್ಟ್ ಆಗೋದು ಸಹಿತ 45 ಡಿಗ್ರಿ ಕೋನದಲ್ಲಿ ಮೇಲಕ್ಕೆ ರಿಫ್ಲೆಕ್ಟ್ ಆಗ್ತದೆ ಅಂತ ನೋಡ್ತೀವಿ. ಮತ್ತು ನಾನು ಎಷ್ಟು ಬೆಳಕಿನ ಪ್ರಮಾಣವನ್ನು ಇದ್ರ ಮೇಲೆ ಹಾಕ್ತೀನೋ ಅಷ್ಟೇ ಪ್ರಮಾಣ ರಿಫ್ಲೆಕ್ಟ್ ಆಗ್ತದೆ. ಅಂದರೆ ಕಡಿಮೆ ಹಾಕಿದಾಗ ಕಡಿಮೆ ರಿಫ್ಲೆಕ್ಟ್ ಆಗ್ತದೆ, ಜಾಸ್ತಿ ಹಾಕಿದಾಗ ಜಾಸ್ತಿ ರಿಫ್ಲೆಕ್ಟ್ ಆಗ್ತದೆ ಅಂತ ಹೇಳ್ತೀವಿ. ಮತ್ತು ಈ ಮೇಲೆ ಬಿದ್ದಿರುವಂಥ ಲೈಟನ್ನು ಇನ್ಸಿಡೆಂಟ್ ಲೈಟ್, ಪತನ ಕಿರಣ, ಇದರಿಂದ ರಿಫ್ಲೆಕ್ಟ್ ಆಗಿ ಬಂದಿರೋದನ್ನು ರಿಫ್ಲೆಕ್ಟೆಡ್ ಲೈಟ್, ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ಮತ್ತು ಇವೆರಡೂ ಕಿರಣಗಳು ಮತ್ತು ಇದೊಂದು ಏನು ಮಿರದಲ್ಲ ಅವೆಲ್ಲ ಒಂದೇ ಸಮತಲಕ್ಕೆ ಸೀಮಿತವಾಗಿರ್ತವೆ ಅಂತೇಳಿ 3 ನಿಯಮಗಳು ಕೊಡ್ತಾನೆ. ಈ 3 ನಿಯಮಗಳನ್ನು ಅಪ್ಲೈ ಮಾಡಿಕೊಂಡಿರುವಂಥ ಚಿತ್ರ ಯಾವುದು ಅಂತ ಕೇಳ್ತಾ ಇದ್ದೇನೆ. ಇಲ್ಲಿ ಸರಿಯಾದ ರೇಖಾಚಿತ್ರ ಯಾವುದು ಅಂದರೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿನಲ್ಲ, ಹಿಂಗೆ ಲೈಟ್ ಹಿಂಗೆ ಬಂತು, ಹಿಂಗೆ ಮೇಲೆ ಇತ್ತು, ಡೈರೆಕ್ಷನ್ ಸಹಿತ ಇಂಪಾರ್ಟೆಂಟ್ ಆಗ್ತದೆ, ಆ್ಯಂಗಲ್ ಸಹಿತ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಲೈಟ್ ಹಿಂಗೆ ಬಂದು ಹಿಂಗೆ ಹೋಗ್ತದೆ, ಇಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇಲ್ಲ, ರಿಫ್ರಾಕ್ಷನ್ ಆಗ್ತದೆ, ವಕ್ರೀಭವನ ಆಗ್ತಾ ಇದೆ. ಇಲ್ಲಿ ಸಹಿತ ಬೆಳಕು ಮೇಲಿಂದ ಬಂದು ಕೆಳಗೆ ಹೋಗ್ತದೆ, ಇಲ್ಲಿ ಸಹಿತ ವಕ್ರೀಭವನ ಆಗ್ತಾ ಇದೆ. ಬಟ್ ಇವೆರಡು 100% ರಾಂಗ್ ಆನ್ಸರು. ಇವೆರಡಲ್ಲಿ ಆನ್ಸರ್ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ರಿಫ್ಲೆಕ್ಟ್ ಮಾಡುವಂಥ ಮಿರರ್ಗೆ ಲೈಟು ಹಿಂಗೋಗಿ ಹಿಂಗೆ ವಾಪಸ್ ಬರ್ತಾ ಇದೆ, ಹಿಂಗೋಗಿ ಹಿಂಗೆ ವಾಪಸ್ ಬರ್ತಾ ಇದೆ. ಬಟ್ ಇಲ್ಲಿ ಆ್ಯಂಗಲಲ್ಲಿ ವರ್ಡನ್ನು ಅಬ್ಸರ್ವ್ ಮಾಡ್ರಿ, ಇದು ರಿಫ್ಲೆಕ್ಟೆಡ್ ಲೈಟ್ ಅಂತ, ಇದು ಇನ್ಸಿಡೆಂಟ್ ಲೈಟ್ ಅಂತ ಕೊಡ್ತಾನೆ. ಹೌದಾ? ಇಲ್ಲ, ಇದೇ ಇನ್ಸಿಡೆಂಟ್ ಆಗಬೇಕು, ಇದು ರಿಫ್ಲೆಕ್ಟ್ ಆಗಬೇಕು. ಹಂಗಾಗಿ ಇದು ರಾಂಗ್ ಆಗಿರುವಂಥ ರೇಖಾಚಿತ್ರ. ಇಲ್ಲಿ ಸರಿಯಾಗಿ ನೋಡ್ತೀವಿ ನೋಡ್ರಿ, ಇದು ಹಾಕಿರುವಂಥ ಲೈಟನ್ನು ಪತನ ಕಿರಣ ಇನ್ಸಿಡೆಂಟ್ ಲೈಟ್ ಇದೆ, ಹೊರಗೆ ಬಂದಿರುವಂಥ ಲೈಟ್ ರಿಫ್ಲೆಕ್ಟೆಡ್ ಲೈಟ್, ದಟ್ ಈಸ್ ಆರ್ ಅಂತ ಕೊಡ್ತೀವಿ. ಮತ್ತು ಇವೆರಡು ಆ್ಯಂಗಲ್ ಸಹಿತ ಸಮನಾಗಿರ್ತವೆ. ಹಾಗಾಗಿ ಪತನ ಕಿರಣ, ಪ್ರತಿಫಲಿತ ಕಿರಣ ಕೋನಗಳು ಸಮನಾಗಿದ್ದಾವೆ, ಮತ್ತು ಎಲ್ಲನೂ ಸಹಿತ ಒಂದೇ ಡೈರೆಕ್ಷನ್ಗೆ ಸಮನಾಗಿರುವಂಥ ರೇಖಾಚಿತ್ರವಾಗಿದೆ. ಹಾಗಾಗಿ ಆಪ್ಷನ್ 2 ನಮ್ಗೆ ಏನಾಗ್ತದೆ, ಸರಿಯಾಗಿರುವಂಥ ಉತ್ತರ ಆಗ್ತದೆ. ಇವೆಲ್ಲ ಬೆಳಕಿನ ನಿಯಮಗಳ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಂಡಾಗ ಮಾತ್ರ ನಿಮಗೆ ಸಾಧ್ಯ ಆಗ್ತದೆ. ಈ ರೀತಿ ನೀವೇನಾದರೂ ಕಂಪ್ಲೀಟ್ ಆಗಿರುವಂಥ ಸೈನ್ಸ್ ಕಾನ್ಸೆಪ್ಟ್ ಬೇಸ್ಡನ್ನು ಆಧರಿಸಿ ತರಗತಿಗಳನ್ನು ಕೇಳಬೇಕು, ನಮಗೆ ಸಿಗ್ತಾ ಇಲ್ಲ, ಎಲ್ಲಿ ಸಿಗ್ತವೆ ಅಂತ ನೀವು ಕೇಳಿದಾಗ, ನಾನೇ ಮಾಡಿರುವಂಥ ಸುಮಾರು 250 ಗಂಟೆಗಳಿಗಿಂತ ಹೆಚ್ಚು ತರಗತಿಗಳನ್ನು ಸಾಮಾನ್ಯ ವಿಜ್ಞಾನದಲ್ಲಿ ಬರುವಂಥ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಮತ್ತು ಎಕಾಲಜಿ, ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ 4 ಸಬ್ಜೆಕ್ಟ್ಗಳನ್ನು ಸೇರಿಸಿಕೊಂಡು ಸುಮಾರು 250 ಗಂಟೆಗಳಿಗಿಂತ ಜಾಸ್ತಿ ತರಗತಿಗಳನ್ನು ಈ ಚಿತ್ರದಲ್ಲಿ ನೋಡ್ತಿರುವಂಥ SB ಸೈನ್ಸ್ ಅಡ್ಡ ಎಂಬ ಒಂದು ಆ್ಯಪ್ ಮುಖಾಂತರ ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ. ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಈಗ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುವಂಥ SB ಸೈನ್ಸ್ ಅಡ್ಡ ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿರುವಂಥ ವೀಕ್ಷಣೆ ಮಾಡಿ. ಇಲ್ಲ ಅಂದರೆ ಈ ಯೂಟ್ಯೂಬಲ್ಲಿ ನೋಡ್ತಿರುವಂಥ ತಾವುಗಳು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್, ಆ್ಯಪ್ನ ಲಿಂಕ್ ಕೊಟ್ಟಿದ್ದೀನಿ, ಡೈರೆಕ್ಟ್ ಅಲ್ಲಿಂದನೇ ನೀವು ಕ್ಲಿಕ್ ಮಾಡೋ ಸಹಿತ ನೀವು ಆ್ಯಪನ್ನು ಡೈರೆಕ್ಟಾಗಿ ಪ್ಲೇಸ್ಟೋರ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಿರಂತರವಾಗಿ 250 ಗಂಟೆಗಳ ತರಗತಿಯನ್ನು ಕಂಪ್ಲೀಟ್ ಆಗಿ ಕೇಳಬಹುದು. ಅವಷ್ಟೇ ಅಲ್ಲ, ಮತ್ತು ಕಾಲಕ್ಕೆ ತಕ್ಕಂಗೆ ಸಮಯ ಸಿಕ್ಕಾಗ ನಾನು ವೀಡಿಯೋಗಳನ್ನು ಹಾಕ್ತಾ ಹೋಗ್ತಿರ್ತೀನಿ. ಅವಾಗ ಸಹಿತ ನೀವು ಎಲ್ಲ ತರಗತಿಗಳನ್ನು ವೀಕ್ಷಣೆ ಮಾಡಿ. ನಿಮಗೆ ತರಗತಿಗಳು ಚೆನ್ನಾಗಿ ಅನಿಸಿದರೆ ಆ ಒಂದು ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಬ್ಸರ್ವ್ ಮಾಡಿ. ಎಸ್, 6ರಷ್ಟು ಪರಿಮಾಣದ ಭೂಕಂಪವು 4ರಷ್ಟು ಪರಿಮಾಣದ ಭೂಕಂಪನಕ್ಕಿಂತ ಅಂತ ಕೇಳ್ತಾನೆ. ಇದೇ ಕ್ವಶನು 2018 PSI ಎಕ್ಸಾಮ್ದಲ್ಲಿ ಸಹಿತ ಕ್ವಶನ್ ನೋಡ್ರಿ. 1 to 5th ಪ್ರೈಮರಿ ಟೀಚರ್ ಆಗುವವರೆಗೆ ಕೇಳಿರುವಂಥ ಕ್ವಶನ್ಸನ್ನು ಡಿಗ್ರಿ ಬೇಸ್ ಮೇಲೆ ಕೇಳುವಂಥ PSI ಮೇಲೆ ಸಹಿತ ಕ್ವಶನ್ಗೆ ರೈಸ್ ಆಗಿತ್ತು. ಏನು ಸರ್ ಇದು ಭೂಕಂಪನ ಬಗ್ಗೆ ಕೇಳ್ತಾ ಇದ್ದಾನೆ ಕ್ವಶನ್ ಅಂತಂದರೆ, ಭೂಕಂಪನ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು. ಜಾನ್ ರಿಕ್ಟರ್ ಅನ್ನೊಬ್ಬ ಸೈಂಟಿಸ್ಟು ರಿಕ್ಟರ್ ಸ್ಕೇಲ್ ಅನ್ನೋ ಒಂದು ಸ್ಕೇಲನ್ನು ಕಂಡುಹಿಡಿತಾನೆ. ಅದರ ಮುಖಾಂತರ ನಾವು ಭೂಕಂಪನದ ಪ್ರಮಾಣವನ್ನು ನಾವು ಲೆಕ್ಕಾಚಾರವನ್ನು ಮಾಡ್ಬೋದು. ನೋಡ್ರಿ, ಭೂಕಂಪನದಲ್ಲಿ ಸಾಮಾನ್ಯವಾಗಿ 0 ನಂಬರ್ಲಿಂದ 10 ನಂಬರ್ವರೆಗೆ ನಂಬರಿಂಗ್ ಅಂತ ಇರ್ತದೆ. ಈಗ 1, 2, 3 ಅಪ್ ಟು 10ವರೆಗೆ ನಾವೇನು ಕೊಡ್ತೀವಿ, ನಂಬರಿಂಗ್ ಅಂತ ಕೊಡ್ತೀವಿ. 4, 5, 6, 7, 8, 9, 10. ಇಲ್ಲಿ 5 ಅಥವಾ 5ಕ್ಕಿಂತ ಕಮ್ಮಿ ಇದ್ದರೆ ಸ್ವಲ್ಪ ಕಡಿಮೆ ಭೂಕಂಪ, ಜಾಸ್ತಿ ಇದ್ದರೆ ಜಾಸ್ತಿ ಡಿಪೆಂಡನ್ ಆಗ್ತದೆ. ಬಟ್ ಏನೇ ಇರಲಿ, ಪ್ರತಿಯೊಂದು ಅಂಕೆಯ ನಡುವಿರುವಂಥ ಭೂಕಂಪನದ ಪ್ರಮಾಣದ ವ್ಯತ್ಯಾಸ 10 ಪಟ್ಟು ವ್ಯತ್ಯಾಸ ಇರ್ತದೆ ರೀ. ಅಂದರೆ ಹೆಂಗೆ ಅಂದ್ರೆ, ಒಂದು ಕಡೆ ಭೂಕಂಪನ 3 ಆಗಿದೆ, ಇನ್ನೊಂದು ಕಡೆ ಭೂಕಂಪನ 4 ಆಗಿದೆ. ಅಂದರೆ ಇಲ್ಲಿ 4 ಮತ್ತು 3 ಕಂಪ್ಯಾರಿಸನ್ ಮಾಡಿದಾಗ 3ಕ್ಕಿಂತ 4 ಅನ್ನೋದು 10 ಪಟ್ಟು ಹೆಚ್ಚು ಭೂಕಂಪನ ಆಗಿದೆ ಅಂತ ಅರ್ಥ. ನಾಟ್ 10%, ಇಟ್ ಈಸ್ ಕಾಲ್ಡ್ 10 ಟೈಮ್ಸ್.
ಸೊ ಅರ್ಥಕ್ವೇಕ್ ಈಸ್ 3 ಈಸ್ 10 ಟೈಮ್ಸ್ ಲೆಸ್ ದೆನ್ ದ ಅರ್ಥಕ್ವೇಕ್ 4 ಅಂತ ನಾವು ನೋಡ್ತೀವಿ. ಸೊ ಪ್ರತಿಯೊಂದು ಸಂಖ್ಯೆ ಮತ್ತು 4ರಿಂದ 5ಕ್ಕೆ ಇರುವಂಥ ಭೂಕಂಪನದ ಪ್ರಮಾಣ ನೋಡಿಕೊಂಡ್ರೆ ಮತ್ತೆ 10 ಪಟ್ಟು ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಹಿಂಗೆ ಅಂಕೆಯಿಂದ ಅಂಕೆಗೆ ಮಾತ್ರ ನಮಗೆ 10% ಇದೆ, 10 ಟೈಮ್ಸ್ ಇದೆ. ಬಟ್ ಆದರೆ ಈ 3ರಿಂದ 5ಕ್ಕೆ ಎಷ್ಟು ಅಂತ ಪ್ರಶ್ನೆ ಮಾಡಿದಾಗ ನಾವು 10 + 10 20 ಅಂತ ಆನ್ಸರ್ ಮಾಡಿದ್ರೆ ತಪ್ಪಾಗ್ತದೆ. ಇದನ್ನು ನಾವು ಸೈನ್ಸ್ ಪ್ರಕಾರ ಲಾಗರಿದಮ್ ಟು ದ ಬೇಸ್ 10 ಅಂತ ಕರಿತೀವಿ. ಯಾವಾಗಲೂ ಲಾಗರಿದಮ್ ಮಲ್ಟಿಪಲ್ ರೂಪದಲ್ಲಿರ್ತದೆ. ಹಾಗಾಗಿ 3ರಿಂದ 4ಗೆ 10 ಟೈಮ್ಸ್, 4ರಿಂದ 5ಗೆ 10 ಟೈಮ್ಸ್, ಇವೆರಡನ್ನು ನಾವೇನು ಮಾಡಬೇಕಾಗ್ತದೆ, ಮಲ್ಟಿಪಲ್ ಮಾಡಬೇಕಾಗ್ತದೆ. ಅವಾಗ 10 × 10 ಅಂತ ಬಂದಾಗ 100 ಟೈಮ್ಸ್ ಅಂತ ನೋಡ್ತೀವಿ. ಸೊ ಪ್ರತಿಯೊಂದು ಸಂಖ್ಯೆ ಇನ್ನು 3ರಿಂದ 6ಗೆ ನೀವೇನಾದ್ರು ಕಂಪೇರ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 5ಗೆ 10, 5ರಿಂದ 6ಗೆ 10, 10 × 10 × 10 ಅಂತೇಳಿ 10 100, 100 1000 ಟೈಮ್ಸು 3ರಿಂದ 6ಗೆ ಏನಾಗ್ತದೆ, ಡಿಫ್ರೆನ್ಸ್ ಆಗ್ತಾ ಹೋಗ್ತದೆ. ಇದು ಭೂಕಂಪನದಲ್ಲಿರುವಂಥ ಒಂದು ಏನು ಶಕ್ತಿಯ ವ್ಯತ್ಯಾಸದಲ್ಲಾಗುವಂಥ ಒಂದು ಪರಿಣಾಮ. ಅದೇ ರೀತಿ ನಮಗೆ ಇಲ್ಲಿ ಕ್ವಶನ್ ಕೇಳ್ತಾನೆ, 6ರಷ್ಟು ಪರಿಮಾಣದ ಭೂಕಂಪನವು 4ರಷ್ಟು ಪರಿಮಾಣ ಭೂಕಂಪನಕ್ಕಿಂತ 4ಕ್ಕಿಂತ 6 ಎಷ್ಟು ಪಟ್ಟು ದೊಡ್ಡ ಅಂತ ಕೇಳ್ತಾನೆ. ನಡು ಯಾವ ನಂಬರ್ ಬರ್ತದೆ ರೀ? 5 ನಂಬರ್ ಬರ್ತದೆ. 4ರಿಂದ 5ಗೆ 10 ಟೈಮ್ಸು, 5ರಿಂದ 6ಗೆ 10 ಟೈಮ್ಸು. ಎರಡನ್ನು ಕೂಡಿಸ್ತೀರ, ಮಲ್ಟಿಪಲ್ ಮಾಡ್ತಿಲ್ಲ, ಮಲ್ಟಿಪಲ್ ಮಾಡಬೇಕು. 10 × 10 100 ಟೈಮ್ಸ್ ವ್ಯತ್ಯಾಸ ಆಗ್ತದೆ. ಹಂಗಾಗಿ 100 ಬಾರಿ ಹೆಚ್ಚು ವಿನಾಶಕಾರಿ ಅನ್ನೋದು ಸರಿಯಾಗಿರುವಂಥ ಉತ್ತರ. 2ರಷ್ಟು ಹೆಚ್ಚು ವಿನಾಶಕಾರಿ, 10ರಷ್ಟು ವಿನಾಶಕಾರಿ, 1000ದಷ್ಟು ವಿನಾಶಕಾರಿ ಅಂತ ಕೊಡ್ತಾನೆ. ಇಲ್ಲಿ ಏನು 100ರಷ್ಟು ಹೆಚ್ಚು ವಿನಾಶಕಾರಿ ಅನ್ನೋದು ಸರಿಯಾಗಿರುವಂಥ ಉತ್ತರ. ಇದೇ ಬೇಸಿಕ್ ಕಾನ್ಸೆಪ್ಟ್ ನಮಗೆ pH ಸ್ಕೇಲಲ್ಲಿ ಸಹಿತ ವರ್ಕ್ ಆಗ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷೆ ಮಾಡುವಂಥ pH ಸ್ಕೇಲ್ ಅಂತ ನೋಡ್ತೀವಲ್ಲ, ಅಲ್ಲಿ ಸಹಿತ ನಾವು ಈ ಪ್ರತಿಯೊಂದು ಅಂಕೆಯ ನಡುವಿರುವಂಥ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ವ್ಯತ್ಯಾಸ ಸಹಿತ 10ರಷ್ಟು ವ್ಯತ್ಯಾಸ ಆಗ್ತದೆ. ಅಲ್ಲಿ ಸಹಿತ ಕೂಡ್ಸಂಗಿಲ್ಲ, ನಾವು ಮಲ್ಟಿಪಲ್ ಮಾಡ್ತಾ ಹೋಗ್ಬೇಕು. ಆಗುತ್ತಾ? ಎಸ್, ಇದು ಸರಿಯಾಗಿರುತ್ತೆ ಉತ್ತರ. 100 ಟೈಮ್ಸ್ ಡಿಫ್ರೆನ್ಸ್ ಆಗ್ತದೆ ಅಂತ ನಾವು ನೋಡ್ತೀವಿ. ಆನೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳ್ತಾನೆ. ಇವೆಲ್ಲ ಸ್ವಲ್ಪ ಇಲ್ಲಿ ಕ್ವಶನ್ ಆನ್ಸರ್ ಸಹಿತ ಎಕ್ಸಾಮ್ದಲ್ಲಿ ಕೇಳ್ತಾನೆ. ನೋಡಿ, ಒಂದು ವಸ್ತುವಿನ ಸ್ಥಾನ, ಒಂದು ವಸ್ತುವಿನ ಎತ್ತರ, ಒಂದು ವಸ್ತುವಿನ ಆಕಾರ, ಇಂಥವುಗಳಿಂದ ಪಡೆದುಕೊಳ್ಳುವಂಥ ಶಕ್ತಿಯನ್ನು ನಾವು ಪ್ರಚನ್ನ ಶಕ್ತಿ ಕರಿತೀವಿ. ಯಾವ ಶಕ್ತಿ? ಪ್ರಚನ್ನ ಶಕ್ತಿ, ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. Potential energy is gained by the virtue of its height, its shape, position, etc. ಅಂತ ನೋಡ್ತೀವಿ. ಬಟ್ ಇನ್ ಕೇಸ್ ಆಫ್ ಕೈನೆಟಿಕ್ ಎನರ್ಜಿ ಈಸ್ ಗೇನ್ಡ್ ಬೈ ದ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಆ ಒಂದು ವಸ್ತುವಿನ ಚಲನೆಯಿಂದ ಪಡೆದುಕೊಳ್ಳುವುದನ್ನು ನಾವು ಚಲನ ಶಕ್ತಿ ಅಂತ ಕರೆದರೆ, ಆಕಾರ, ಎತ್ತರ, ಆ ಸ್ಥಾನದಿಂದ ಪಡೆದುಕೊಂಡಿರುವಂಥ ಶಕ್ತಿಯನ್ನು ನಾವು ಪ್ರಚನ್ನ ಶಕ್ತಿ, ಸ್ಟೋರೇಜ್ ರೂಪದಲ್ಲಿ ಇರ್ತದೆ, ಮೂಮೆಂಟಲ್ಲಿ ಇರಲ್ಲ, ನಿಶ್ಚಲವಾಗಿರುವಂಥ ಶಕ್ತಿ. ಕೆಲವೊಂದು ಉದಾಹರಣೆ ಕೊಟ್ಟಿನಿ. ಇಲ್ಲೊಂದು ಮಗು ಇಲ್ಲಿಂದ ಮೇಲೆ ಬೆಟ್ಟದ ಮೇಲೆ ಸೈಕಲ್ ಏರಿಸ್ಬಿಟ್ಟನೆ, ಇಲ್ಲಿ ನಿಂತು ಬಿಟ್ಟನೆ. ಇಲ್ಲಿಂದ ಕೆಳಗಿಂದ ಎತ್ತರದಿಂದ ಈ ಮಗುವಿನ ಸೈಕಲಲ್ಲಿ ಇರುವಂಥ ಶಕ್ತಿಯನ್ನು ಪ್ರಚನ್ನ ಶಕ್ತಿ. ಅದು ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಚಲನ ಶಕ್ತಿ ಆಗಿ ಬರ್ತಿಲ್ಲ, ನಿಂತಾಗಿರುವಂಥ ಶಕ್ತಿ ಪ್ರಚನ್ನ ಶಕ್ತಿ. ಈ ಆನೆಕಟ್ಟುಗಳು, ಈ ರಿಸರ್ವಲ್ಲಿ ಹಿಂದಿರುವಂಥ ಶಕ್ತಿ ಇರುತ್ತಲ್ಲ, ಇದನ್ನು ಸಹಿತ ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಸೊ ನಮಗೆ ಕ್ವಶನ್ಗೆ ಆನ್ಸರ್ ಸಿಕ್ಬಿಟ್ಟಿದೆ, ಪ್ರಚನ್ನ ಶಕ್ತಿ. ಒಂದು ಗಿಡದ ಮೇಲಿರುವಂಥ ಒಂದು ಹಣ್ಣು ಕೆಳಗೆ ಬೀಳಕ್ಕಿಂತ ಮೊದಲು ಅದೊಂದು ಶಕ್ತಿಯನ್ನು ಹೊಂದಿರ್ತದೆ, ಎತ್ತರದಿಂದ ಶಕ್ತಿಯನ್ನು ಹೊಂದಿದೆ, ಅದೇ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಒಂದು ಬಿಲ್ಲನ್ನು ಹಿಂದಕ್ಕೆ ಎಳೆದಾಗ ಅದರ ಒಂದು ಆಕಾರದಿಂದ, ಸ್ಥಾನದಿಂದ ಪಡೆದುಕೊಳ್ಳುವಂಥ ಶಕ್ತಿ ಸಹಿತ ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಸೊ ಮೂಮೆಂಟಲ್ಲಿದ್ದಾಗ ಚಲನಶಕ್ತಿ, ಎತ್ತರದಲ್ಲಿದ್ದಾಗ ಆಕಾರದಿಂದ ಆಗಿರ್ಬೋದು, ಹೈಟಿಂದ ಆಗಿರ್ಬೋದು, ತನ್ನ ಸ್ಥಾನದಿಂದ ಆಗಿರ್ಬೋದು ಪಡೆದುಕೊಂಡ ಶಕ್ತಿಯನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸರಿಯಾದ ಉತ್ತರ ಪೊಟೆನ್ಷಿಯಲ್ ಎನರ್ಜಿ. ಸೌರಶಕ್ತಿ ಅಂತ ಗೊತ್ತು ನಿಮಗೆ, ಸೋಲಾರ್ ಎನರ್ಜಿ. ಸನ್ಲೈಟ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಬೆಳಕಿನ ಶಕ್ತಿಯು ವಿದ್ಯುತ್ ಶಕ್ತಿಗೆ ಕನ್ವರ್ಟ್ ಆಗ್ತದೆ, ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಚಲನ ಶಕ್ತಿ ಚಲನೆಯಿಂದ ಉಂಟಾಗ್ತದೆ, ಭರತ ಶಕ್ತಿ ಅಂತ ಕರಿತೀವಿ. ಟೈಡಲ್ ಎನರ್ಜಿ, ಭರತ ಅಂದರೆ ಟೈಡಲ್, ಅಲೆಗಳಿಂದ ಪಡೆದುಕೊಳ್ಳುವಂಥ ಶಕ್ತಿಯನ್ನು ನಾವು ಟೈಡಲ್ ಎನರ್ಜಿ ಅಂತ ಕರಿತೀವಿ. ರೈಟ್ ಆನ್ಸರ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಸರಿಯಾಗಿರುವ ಉತ್ತರ. ಒತ್ತಡವು ಇದಕ್ಕೆ ಸಮನಾಗಿದೆ. ಪ್ರೆಷರ್ ಈಸ್ ಈಕ್ವಲ್ ಟು ಅಂತ ಕೇಳ್ತಾನೆ. ಜಸ್ಟ್ ಸಿಂಪಲಿ ಫಾರ್ಮುಲಾ ಕೇಳ್ತಾನೆ. ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಒಂದು ಫಾರ್ಮುಲಾ ಇದೆ ನಮಗೆ. ಯಾವುದೇ ಒಂದು ವಸ್ತುವಿನ ಮೇಲೆ ಉಂಟಾಗಿರುವಂಥ ಒತ್ತಡ ಅನ್ನೋದು ಬಲಕ್ಕೆ ನೇರ ಅನುಪಾತದಲ್ಲಿ ಮತ್ತು ವಿಸ್ತೀರ್ಣಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ ಅಂತ ನೋಡ್ತೀವಿ. ಬಲ ಹೆಚ್ಚಾದಷ್ಟು ಒತ್ತಡ ಹೆಚ್ಚಾಗುತ್ತದೆ, ಬಲ ಕಡಿಮೆ ಆದಷ್ಟು ಒತ್ತಡ ಕಡಿಮೆ ಆಗುತ್ತದೆ. ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್.
So force and pressure are always directly proportional. When you apply more force on a particular object, you will get more pressure. When you apply a less force, the object or the person will get less pressure. So it is called directly proportional. But when it is applied to area, pressure and area are inversely proportional. If area of an object increases, then the pressure exerted on that particular object is decreases. ಸೊ ಇದು ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಇವೆರಡಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ ಅಂತ ನೋಡ್ತೀವಿ. ಒಬ್ಬ ವ್ಯಕ್ತಿ ನೆಲದ ಮೇಲೆ ಎರಡು ಕಾಲುಗಳ ಮೇಲೆ ನಿಂತುಕೊಂಡಿದ್ದಾನೆ. ಒಬ್ಬ ವ್ಯಕ್ತಿ ನೆಲದ ಮೇಲೆ ಅಂಗಾತವಾಗಿ ಮಲಗಿಕೊಂಡಿದ್ದಾನೆ. ಈಗ ಯಾರ ಮೇಲೆ ಹೆಚ್ಚು ಪ್ರೆಷರ್ ಇದೆ, ಯಾರ ಮೇಲೆ ಕಡಿಮೆ ಪ್ರೆಷರ್ ಇದೆ ಅಂದರೆ, ಈ ವ್ಯಕ್ತಿಯ ದೇಹದ ಒಂದು ವಿಸ್ತೀರ್ಣ ನೆಲದ ಮೇಲೆ ಏರಿಯಾ ಜಾಸ್ತಿ ಇರುವುದರಿಂದ ನೆಲದ ಮೇಲೆ ಉಂಟು ಮಾಡುವಂಥ ತನ್ನ ದೇಹದ ಪ್ರೆಷರ್ ಕಮ್ಮಿ ಆಗ್ತದೆ. ಬಟ್ ಇವನು ಈ ಎರಡೇ ಕಾಲುಗಳ ಮೇಲೆ ನಿಂತುಕೊಂಡಿರ್ತಾನೆ, ನೆಲದ ಮೇಲೆ ತನ್ನ ಏರಿಯಾ ಕಮ್ಮಿ ಆಗಿರುವುದರಿಂದ ತನ್ನ ದೇಹದ ಮೇಲೆ ಪ್ರೆಷರ್ ಏನಾಗ್ತದೆ, ಜಾಸ್ತಿ ಆಗ್ತದೆ. 8 ತಾಸು ಮಲಗಿಕೊಂಡಾಗ ಆರಾಮ್ ಅನ್ನಿಸ್ತದೆ, ಆದರೆ 8 ನಿಮಿಷ ನಾವು ನಿಂತುಕೊಂಡ್ರೆ ಬೇಸರ ಆಗ್ತದೆ ನಮಗೆ, ಬಿಕಾಸ್ ಆಫ್ ಏರಿಯಾ. ಅರ್ಥ ಆಗುತ್ತಲ್ಲ? ಹಾಗಾಗಿ ಸೊ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಕರಿತೀವಿ. ಏಕಮಾನ ವಿಸ್ತೀರ್ಣ ಡಿವೈಡ್ ಬೈ ಬಲ, ದಟ್ ಈಸ್ ಏರಿಯಾ ಡಿವೈಡೆಡ್ ಬೈ ಫೋರ್ಸ್ ಅಂತ ಕೊಡ್ತಾನೆ. ಪ್ರೆಷರ್ ಇಸ್ ಈಕ್ವಲ್ ಟು ಏರಿಯಾ ಡಿವೈಡೆಡ್ ಬೈ ಫೋರ್ಸ್. ಇಸ್ ಇಟ್ ರೈಟ್? ರಾಂಗ್. ಒತ್ತಡ ಇಸ್ ಈಕ್ವಲ್ ಟು ಏಕಮಾನ ವಿಸ್ತೀರ್ಣ, ದಟ್ ಈಸ್ ಏನು, ಒತ್ತಡ ಇಸ್ ಈಕ್ವಲ್ ಟು ಒತ್ತಡ ಡಿವೈಡೆಡ್ ಬೈ ಏರಿಯಾ ಅಂತ ಅಲ್ಲ. ಬಲ ಇಂಟು ವಿಸ್ತೀರ್ಣ, ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಏರಿಯಾ ಅಂತ ಕೊಡ್ತಾನೆ ಥರ್ಡ್ ಆಪ್ಷನಲ್ಲಿ. ಅಲ್ಲ, ಇಲ್ಲಿ ನಮಗೆ ಸರಿಯಾದ ಆನ್ಸರ್ ಸಿಗ್ತಾ ಇದೆ. ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅನ್ನೋದು ನಮಗೆ ಸರಿಯಾಗಿರುವಂಥ ಉತ್ತರ. ಬರೀ ಬೇಸಿಕ್ ಡೆಫಿನೇಷನ್ ಮೇಲೆ ಎಕ್ಸಾಮ್ದಲ್ಲಿ ಕ್ವಶನ್ ಇದೆ. ಪ್ರೆಷರ್, ಒತ್ತಡ ಇಸ್ ಈಕ್ವಲ್ ಟು ಬಲ ಡಿವೈಡೆಡ್ ಬೈ ವಿಸ್ತೀರ್ಣ ಅನ್ನೋದಕ್ಕೆ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್, ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ. ಎ ಬಿ ಸಿ ಧ್ರುವಗಳು ಕ್ರಮವಾಗಿ ಅಂತ ಕೇಳ್ತಾನೆ. ಒಂದು 4 ಮ್ಯಾಗ್ನೆಟ್ಸ್ ಅವರಿ, ಅವುಗಳನ್ನು ಕ್ರಮವಾಗಿ ಈ ರೀತಿ ಕೊಟ್ಟಾನೆ. ಎ ಅನ್ನೋದೊಂದು ಇಲ್ಲಿಂದ ಇಲ್ಲಿಗೆ ಒಂದು ಮ್ಯಾಗ್ನೆಟ್ ನಾರ್ತ್ ಮತ್ತು ಸೌತ್ ಅಂತ ಕೊಟ್ಟಾನೆ. ಬಿ ಅನ್ನೋದು ನಾರ್ತ್ ಮತ್ತು ಸೌತ್ ಅಂತ ಕೊಟ್ಟಾನೆ. ಸಿ ಅನ್ನೋದು ನಾರ್ತ್ ಮತ್ತು ಸೌತ್ ಅಂತ ಕೊಟ್ಟಾನೆ. ಡಿ ಅನ್ನೋದು ಸಹಿತ ನಾರ್ತ್ ಮತ್ತು ಸೌತ್ ಅಂತ ಕೊಟ್ಟಾನೆ. ಕ್ರಮವಾಗಿ ಕೊಟ್ಬಿಟ್ಟಾನೆ. ಎ ಬಿ ಡಿ ಅಂತ ಕೊಟ್ಟಾನೆ. ಸೊ ಧ್ರುವಗಳು ಕ್ರಮವಾಗಿ ಹೆಂಗಿರ್ತವೆ ಅಂತ ಕೇಳ್ತಾನೆ. ಸೊ ಎ ಅಂತ ಬಂದಾಗ ಇಲ್ಲಿ ಎನ್ಲಿಂದ ಶುರುವಾಗಿದೆ, ಎಸ್ ಎಂಡ್ ಆಗಿದೆ. ಅಂದ್ರೆ ಇವೆರಡು ಅಪೋಸಿಟ್ ಆಗಿರುವಂಥ, ಯಾವಾಗಲೂ ಈಕ್ವಲ್ ಇದ್ದಾಗ ರಿಪಲ್ ಆಗ್ತವೆ, ಅಪೋಸಿಟ್ ಅಟ್ರಾಕ್ಟ್ ಆಗ್ತವೆ. ಇಲ್ಲಿ ಅಟ್ರಾಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ ಸೀಕ್ವೆನ್ಸು. ಬಿ ಅನ್ನೋದು ಎನ್ ಎಸ್ ಆಗಿದೆ, ಮತ್ತು ಸಿ ಅನ್ನೋ ಸಹಿತ ಎನ್ ಮತ್ತು ಎಸ್ ಇವೆರಡು ಸಹಿತ ಅಟ್ರಾಕ್ಟ್ ಆಗಿದ್ದಾವೆ. ಡಿ ಮತ್ತು ಎನ್ ಮತ್ತು ಸಹಿತ ಅಟ್ರಾಕ್ಟ್ ಆಗಿದ್ದಾವೆ. ಇಲ್ಲಿ ಏನಿಲ್ಲ, ಕ್ವಶನಲ್ಲಿ ಕೇಳಕ್ಕೆ ಏನು ಕೇಳ್ತಾನೆ, ಅದರ ಧ್ರುವಗಳು ಯಾವ್ಯಾವ ಅಂದರೆ ಎದು ಎನ್, ಬಿದು ಸಹಿತ ಎನ್, ಸಿದು ಸಹಿತ ಎನ್, ಡಿದು ಸಹಿತ ಎನ್. ಬಟ್ ನಮಗೆ ಎ ಬಿ ಸಿ ಮೂರೇ ಕೇಳಿರೋದ್ರಿಂದ ಕ್ರಮವಾಗಿ ಎನ್ 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 ಅನ್ನೋದು ನಮಗೆ ಸರಿಯಾಗಿರುವಂಥ ಉತ್ತರ. ಎಸ್ ಎನ್ ಎಸ್ ಅಂತ ಕೊಡ್ತಾನೆ. ಎಸ್ 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 ಎನ್, ಎನ್ ಎಸ್ ಎನ್, ಇಲ್ಲಿ ಎನ್ 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 ಅಂತ ಕೊಡ್ತಾನೆ. ಸರಿಯಾಗಿರುವಂಥ ಉತ್ತರ ಕ್ರಮವಾಗಿರುವಂಥ ಧ್ರುವಗಳು ಅಂತ ಕೇಳ್ತಾನೆ, ಸರಿಯಾಗಿರುವಂಥ ಉತ್ತರ. ಇಂಥ ಕ್ವಶನ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಕೇಳ್ಕೊಂಡ್ರೆ ಸಾಕು. ಇದು ಸ್ವಲ್ಪ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದೆ. ಹೊಳೆಯುವ ಆಲೋಹ ಯಾವುದು ಅಂತ ಕೇಳ್ತಾನೆ. ಗೊತ್ತಿರಬೇಕು ನಿಮಗೆ, ಸಾಮಾನ್ಯವಾಗಿ ಮೆಟಲ್ ಮತ್ತು ನಾವು ನಾನ್ ಮೆಟಲ್, ಲೋಹ ಮತ್ತು ಆಲೋಹಗಳಿಗೆ ಎಕ್ಸಾಂಪಲ್ ತಗೊಂಡಾಗ ಆಲೋಹಗಳು ಹೊಳೆಯುವುದಿಲ್ಲ. ಜನರಲಿ ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಟರಸ್, ನಾನ್ ಶೈನಿಂಗ್ ಅಂತ ನೋಡ್ತೀವಿ. ಮೆಟಲ್ಸ್ ಎಲ್ಲ ಹೊಳಿತವೆ, ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಎಲ್ಲನೂ ಸಹಿತ ಹೊಳಿತವೆ. ಇಲ್ಲಿ ಯಾವುದು ಹೊಳೆಯುವುದಿಲ್ಲ ಅನ್ನೋದೇನಿಲ್ಲ, ಎಲ್ಲ ಮೆಟಲ್ ಸಹಿತ ಹೊಳಿತವೆ. ಬಟ್ ನಾನ್ ಮೆಟಲ್ ಜನರಲಿ ಹೊಳೆಯುವುದಿಲ್ಲ, ಆದರೂ 2 ಹೊಳಿತವೆ. ಅದೇ ಅಯೋಡಿನ್. ಯಾವುದು? ಅಯೋಡಿನ್. ಇನ್ನೊಂದು ಗ್ರಾಫೈಟ್. ಅಯೋಡಿನ್ ಮತ್ತು ಗ್ರಾಫೈಟ್ 2 ಮಾತ್ರ ಹೊಳೆಯುವಂಥ ಲೋಹಗಳಾಗಿದ್ದಾವೆ. ಇದೇ ಗ್ರಾಫೈಟ್, ಇದು ಅಯೋಡಿನ್ ಅಂತ ನೋಡ್ತೀವಿ. ಸೊ ಸ್ವಂತ ಬೆಳಕನ್ನು ಹೊಂದಿಲ್ಲ, ಬಟ್ ಬೆಳಕು ಬಿದ್ದಾಗ ಬೆಳಕನ್ನು ಹಿಂದಕ್ಕೆ ರಿಫ್ಲೆಕ್ಟ್ ಮಾಡ್ತವೆ, ಹೊಳಿತವೆ ಅಂತ ನೋಡ್ತೀವಿ. ಇಲ್ಲಿ ಚಿನ್ನ ಅಂತ ಕೊಡ್ತಾನೆ. ಇಲ್ಲಿ ಆ ಲೋಹ ನಾನ್ ಮೆಟಲ್ ಅಂತ ಕೇಳ್ತಾನೆ. ಚಿನ್ನ ಆಲೋಹ ಅಲ್ಲ, ಮೆಟಲ್ ಆನ್ಸರೇ ಅಲ್ಲ. ಕಾರ್ಬನ್, ಆಕ್ಸಿಜನ್ ಮತ್ತು ಅಯೋಡಿನ್ ಇವೆಲ್ಲ ನಾನ್ ಮೆಟಲ್ಸೇ. ಕಾರ್ಬನ್ ಅಂತ ಬಂದಾಗ ನಮಗೆ ಸರಿಯಾದ ಉತ್ತರನ ಆಗ್ತದೆ, ಬಟ್ ಯಾವಾಗ ಅಂತ ಬಂದಾಗ ಅಯೋಡಿನ್ ಕೊಟ್ಟಿಲ್ಲ ಅಂತಂದರೆ, ಯಾಕಂದರೆ ಗ್ರಾಫೈಟ್ ಈಸ್ ಎ ಫಾರ್ಮ್ ಆಫ್ ಕಾರ್ಬನ್. ಇದು ಗ್ರಾಫೈಟ್ ಅನ್ನೋದು ಒಂದು ಕಾರ್ಬನ್ನ ಬಹುರೂಪ, ಬಟ್ ಕಾರ್ಬನ್ ಸಹಿತ ಸರಿಯಾಗಿರೋಂಥ ಉತ್ತರನ ಆಗ್ಬೋದು, ಯಾವಾಗ ಅಂದ್ರೆ ಅಯೋಡಿನ್ ಅಂತ ಕೊಟ್ಟಿಲ್ಲಾಗ. ಹಾಗಾಗಿ ನಮಗಿಲ್ಲಿ ಸರಿಯಾಗಿರೋಂಥ ಉತ್ತರ ಅಯೋಡಿನ್ ಅಂತ ನೋಡ್ತೀವಿ. ನಾವು ಆಮ್ಲಜನಕ ಅಂತ ಬಂದಾಗ ಗಾಳಿ ರೂಪ ಇದೆ, ಅದಕ್ಕೊಂದು ಬಣ್ಣ
ಏನೋ ಒಂದು ಕಲರ್ ಅಂತ ನಾವು ಕರೆಕ್ಟಾಗಿ ನೋಡೋಕ್ಕಾಗಲ್ಲ. ನಮಗೆ ಹೊಳೆಯುವಂಥ ನಾನ್ ಮೆಟಲ್ ಅಂತ ಬಂದಾಗ ಇದು ಅಯೋಡಿನ್. ಗೊತ್ತಿರ್ಬೇಕು ನಿಮಗೆ, ಅಯೋಡಿನ್ ಅನ್ನೋದು ನಾವು ಆಹಾರ ರೂಪದಲ್ಲಿ ಸೇವನೆ ಮಾಡ್ತೀವಿ. ಅಯೋಡಿನ್ ಅನ್ನೋದು ಸಾಮಾನ್ಯವಾಗಿ ನಮ್ಮ ಮನುಷ್ಯನ ದೇಹದಲ್ಲಿರುವಂಥ ಥೈರಾಯ್ಡ್ ಅಥವಾ ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಕಂಟ್ರೋಲ್ ಮಾಡ್ತದೆ. ನಾವು ಅಯೋಡಿನ್ ಜಾಸ್ತಿ ಸೇವನೆ ಮಾಡಿದ್ರೆ ನಮ್ಮ ಗ್ರಂಥಿಯಿಂದ ಥೈರಾಕ್ಸಿನ್ ಎಂಬ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗ್ತದೆ ಅಂತ. ಸೊ ಬಯೋಲಾಜಿಕಲ್ ಕಾನ್ಸೆಪ್ಟ್ ಇವೆಲ್ಲ ಈಗಾಗಲೇ ನಾವು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ನೋಡ್ಕೊಂಡಿವಿ. ನಮ್ಮ SB ಸೈನ್ಸ್ ಅಡ್ಡ ತರಗತಿಗಳಲ್ಲಿ ಗ್ರಂಥಿ ಮತ್ತು ಹಾರ್ಮೋನ್ಗಳ ಮೇಲೆ ತುಂಬ ಡೀಟೇಲ್ ಆಗಿರುವಂಥ ಕ್ಲಾಸಸ್ ಅದಾವೆ. ಸಮಯ ಸಿಕ್ಕಾಗ ಒಂದ್ಸಲ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕಂಟೆಂಟ್ ಆದರೂ ನೋಡಿ. ಆ್ಯಪ್ ನೀವು ಯೂಸ್ ಮಾಡ್ಕೊಂಡು ಪರವಾಗಿಲ್ಲ, ಅಟ್ಲೀಸ್ಟ್ ಸಿ ದ ಕಂಟೆಂಟ್, ವಾಟ್ ದ ಕಾನ್ಸೆಪ್ಟ್ ಐ ಹ್ಯಾವ್ ಕವರ್ಡ್ ಇನ್ ದ ಆ್ಯಪ್. ಜಸ್ಟ್ ಡೌನ್ಲೋಡ್ ದ ಆ್ಯಪ್ ಆ್ಯಂಡ್ ಸಿ ದ ಕಂಟೆಂಟ್. ಲೈಕ್ ದ ಕಂಟೆಂಟ್, ಪ್ಲೀಸ್ ಗೋ ಥ್ರೂ ಇಟ್. ಇನ್ನು ಅಯೋಡಿನ್ನ ಕೊರತೆಯಿಂದ ಮನುಷ್ಯನಿಗೆ ಕುತ್ತಿಗೆ ಭಾಗದಲ್ಲಿರುವಂಥ ಗ್ರಂಥಿ, ಥೈರಾಯ್ಡ್ ಗ್ರಂಥಿ ಊತ ಕಂಡು ಬರುತ್ತದೆ. ಅದನ್ನು ನಾವು ಸರಳ ಗಳಗಂಡ ಅಥವಾ ಗ್ವಾಯ್ಟರ್ ಡಿಸೀಸ್ ಅಂತ ಕರಿತೀವಿ. ಯಾವುದು? ಗ್ವಾಯ್ಟರ್, ಗಳಗಂಡ ಅಂತ ಕರಿತೀವಿ. ಸೊ ಅಫ್ಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ನಾವೆಲ್ಲರೂ ಸಹಿತ ಅಯೋಡಿನ್ ಭರಿತವಾಗಿರುವಂಥ ಉಪ್ಪನ್ನು ಸೇವನೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ 24 ಅವರ್ಸ್ಗೆ ಎಷ್ಟು ಅಯೋಡಿನ್ ಬೇಕನ್ನೋದನ್ನು ಉಪ್ಪಿನ ರೂಪದಲ್ಲೇ ಮಿಕ್ಸ್ ಮಾಡ್ಕೊಂಡು ನಾವು ತಿಂತಾ ಇದ್ದೀವಿ. ಹಂಗಾಗಿ ನಮಗೆ ಇಂಥ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇಲ್ಲ. ಆದರೂ ಬಾಡಿಯಲ್ಲಿ ಈ ಥೈರಾಕ್ಸಿನ್ನ ಇಂಬ್ಯಾಲೆನ್ಸ್ ಆಗಿ ಕೆಲವು ಸಮಸ್ಯೆಗಳು ಸಹಿತ ನಮ್ಗೆ ಉಂಟಾಗ್ತವೆ, ನೆನ್ಪಿಟ್ಕೊ. ಸೊ ರೈಟ್ ಆನ್ಸರ್ ಈಸ್ ಅಯೋಡಿನ್ ಅನ್ನೋದು ನಮ್ಗೆ ಇಲ್ಲಿ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ ಎಕ್ಸಾಮ್ದಲ್ಲಿ ಅಯೋಡಿನ್ ಕೊಡಲಿಲ್ಲ ಅಂತಂದರೆ ನೀವು ಆನ್ಸರ್ ಮಾಡಬೇಕು ಗ್ರಾಫೈಟ್. ಗಾಳಿಯಲ್ಲಿನ ನೀರಾವಿ ಪ್ರಮಾಣವನ್ನು ಏನೆಂದು ಕರಿತೀವಿ ಅಂತ ಕೇಳ್ತಾನೆ. ದ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್ ಆರ್ ಏರ್ ಅಂತ ಕೇಳ್ತಾನೆ. ಸಾಂದ್ರತೆನ ಅಲ್ಲ, ಆಮ್ಲೀಯತೆ ಅಲ್ಲ, ವಿಲೀನತೆ ಅಲ್ಲ, ಆರ್ದ್ರತೆ. ಇಟ್ ಈಸ್ ಕಾಲ್ಡ್ ಹ್ಯೂಮಿಡಿಟಿ ಅಂತ ಕರಿತೀವಿ. ಹ್ಯೂಮಿಡಿಟಿ. ದ ಮಾಯಿಶ್ಚರ್ ಕಂಟೆಂಟ್ ಇನ್ ಏರ್ ಈಸ್ ಕಾಲ್ಡ್ ಹ್ಯೂಮಿಡಿಟಿ. ನೋಡ್ರಿ, ಗಾಳಿಯಲ್ಲಿ ಈ ರೀತಿ ಆ ನೀರಿನ ಪ್ರಮಾಣ ಕಡಿಮೆ ಇತ್ತಂದ್ರೆ ಇದನ್ನು ಲೋ ಮಾಯಿಶ್ಚರ್ ಅಂತ ಕರಿತೀವಿ. ಗಾಳಿಯಲ್ಲಿ ಈ ನೀರಿನ ಅಂಶಗಳ ಪ್ರಮಾಣ ಜಾಸ್ತಿ ಇದ್ದಾಗ ಅದನ್ನು ನಾವು ಹೆಚ್ಚು ತೇವಾಂಶ ಭರಿತವಾಗಿದೆ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಈ ಮಳೆ ಬೀಳುವಂಥ ಸಂದರ್ಭದಲ್ಲಿ ನೋಡ್ರಿ ಮೈಯೆಲ್ಲ ಬೆವರು ಬಿಟ್ಟಂಗೆ ಆಗ್ತೈತಿ. ಅವಾಗ ನಮ್ಗೆ ಹ್ಯೂಮಿಡಿಟಿ ಜಾಸ್ತಿ ಅಂತ ಕರಿತೀವಿ. ಅರ್ಥ ಆಗುತ್ತಲ್ಲ? ಸೊ ತೇವಾಂಶ ಜಾಸ್ತಿ ಇದ್ದಾಗ ಹ್ಯೂಮಿಡಿಟಿ, ಆರ್ದ್ರತೆ ಜಾಸ್ತಿ. ತೇವಾಂಶ ಕಡಿಮೆ ಇದ್ದಾಗ ಅದನ್ನು ಹ್ಯೂಮಿಡಿಟಿ, ಆರ್ದ್ರತೆ ಕಡಿಮೆ ಅಂತ ಕರಿತೀವಿ. ಒಟ್ಟು ಗಾಳಿಯಲ್ಲಿರುವಂಥ ನೀರಿನ ಪ್ರಮಾಣವನ್ನೇ ತೇವಾಂಶ. ಗಾಳಿ ಯಾವಾಗಲೂ ಸೇಮ್ ಇರ್ತದೆ. ಅಂಥ ಗಾಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಸೇರ್ಕೊಂಡಿತ್ತು ಅಂದ್ರೆ ಹ್ಯೂಮಿಡಿಟಿ ಅಥವಾ ಆರ್ದ್ರತೆ, ತೇವಾಂಶ ಜಾಸ್ತಿ. ಅಂಥ ಗಾಳಿಯಲ್ಲಿ ನೀರಿನ ಅಂಶ ಕಡಿಮೆ ಸೇರಿಕೊಂಡಾಗ ಆರ್ದ್ರತೆ ಕಡಿಮೆಯನ್ನು ಕೊಡ್ತೀವಿ. ಸೊ ಗಾಳಿಯಲ್ಲಿರುವಂಥ ನೀರಿನ ಪ್ರಮಾಣವನ್ನು ನಾವು ಆರ್ದ್ರತೆ ಅಥವಾ ತೇವಾಂಶ ಅಥವಾ ಹ್ಯೂಮಿಡಿಟಿ ಅನ್ನೋ ಪದವನ್ನು ಕೊಡ್ತೀವಿ. ರೈಟ್ ಆನ್ಸರ್ ಈಸ್ ಆರ್ದ್ರತೆ. ಗಾಳಿಯು ಇದಕ್ಕೆ ಉದಾಹರಣೆಯಾಗಿದೆ. ಸೊ ಏರ್ ಈಸ್ ಎಕ್ಸಾಂಪಲ್ ಆಫ್ ಅಂತ ಕೇಳ್ತಾನೆ. ಧಾತು ಅಂತನ ಅಲ್ಲ. ಎಲಿಮೆಂಟ್ ಅಂತ ಕರಿಬೇಕಾಗಿತ್ತಂದ್ರೆ ಮೇಡಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಐಟಮ್ಸ್ ಇರಬೇಕು. ಒಂದೇ ರೀತಿಯ ಕಣಗಳಿಂದ ಮಾಡಲ್ಪಟ್ಟಿರುವಂಥ ಒಂದು ವಸ್ತುನ ಮೂಲ ವಸ್ತು ಅಂತ ಕರಿತೀವಿ. ಗೊತ್ತು ನಮಗೆ, ಈವರೆಗೆ ಭೂಮಿಯಲ್ಲಿ 118 ಮೂಲ ವಸ್ತುಗಳಿದಾವೆ. ಇವುಗಳ ಬಗ್ಗೆ ಪಿರಿಯಾಡಿಕ್ ಟೇಬಲ್ ಒಂದು ಒಳ್ಳೆ ಕಾನ್ಸೆಪ್ಟು. ಆವರ್ತ ಕೋಷ್ಟಕದ ಬಗ್ಗೆ ಎಂದೂ ನೋಡಿಲ್ಲದ, ಎಂದೂ ಕೇಳಿಲ್ಲದ ಅನೇಕ ಅಂಶಗಳನ್ನು ನಮ್ಮ SB ಸೈನ್ಸ್ ಆ್ಯಪಲ್ಲಿ ನಾನು ಕವರ್ ಮಾಡಿಕೊಟ್ಟಿನಿ. ಕ್ಲಾಸೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ನಿಲಂಬನ ಅಂತ ಕರಿತಾನೆ. ಅಲ್ಲ, ಸಂಯುಕ್ತ ಮತ್ತು ಮಿಶ್ರಣದಲ್ಲಿ ಕನ್ಫ್ಯೂಸ್ ಆಗ್ತವೆ. ಸಂಯುಕ್ತ ಅಂದರೆ ಮೀನಿಂಗ್ ಏನು ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ 2 ಅಥವಾ 2ಕ್ಕಿಂತ ವಸ್ತುಗಳು ಒಂದು ರೇಷದಲ್ಲಿ ಮಿಕ್ಸ್ ಆಗಿರಬೇಕು, ಒಂದು ಪ್ರೊಪೋರ್ಷನ್ ಇರಬೇಕು. ಇದು ಇಷ್ಟು ಪರ್ಸೆಂಟೇಜ್ ಆದರೆ ಇದು ಇಷ್ಟು ಒಂದು ರೇಷೋದಲ್ಲಿರಬೇಕು. ಆ ರೇಷೋ ಇದ್ದಿಲ್ಲ ಅಂದರೆ ಅದನ್ನು ನಾವು ಮಿಶ್ರಣಗಳು ಅಂತ ಕರಿತೀವಿ. ಇಲ್ಲಿ ಗಾಳಿ ಅಂತ ಬಂದಾಗ ಯಾವುದೆಷ್ಟು ಪ್ರಮಾಣ ಅಂತ ಹೇಳೋಕ್ಕಾಗಲ್ಲ, ರೇಷೋ ಯಾವಾಗಲೂ ಚೇಂಜಸ್ ಆಗ್ತಾ ಇರ್ತದೆ. ಸೊ ಏರ್ ಈಸ್ ಕಾಲ್ಡ್ ಆಸ್ ಮಿಶ್ರಣ, ಮಿಕ್ಸರ್. ಏರನ್ನು ನಾವು ಗಾಳಿಯನ್ನು ಮಿಕ್ಸರ್ ಅಥವಾ ಮಿಶ್ರಣ ಅಂತ ಕರಿತೀವಿ. ಅದ್ರ ಬಗ್ಗೆ ಸ್ವಲ್ಪ ಅಂಶವನ್ನು ಕೊಟ್ಟಿದ್ದೀನಿ, ನೋಡ್ಕೊಂಡು. ಪ್ರಾಪರ್ಟೀಸ್ ಆಫ್ ಏರ್ ಅಂದ್ರೆ ಏರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮ್ಯಾಟರ್. ಏರ್ ಈಸ್ ಮಿಕ್ಸರ್ ಆಫ್ ಗ್ಯಾಸಸ್. ಅನಿಲಗಳ ಮಿಶ್ರಣವನ್ನೇ ನಾವು ಗಾಳಿ ಅಂತ ಕರಿತೀವಿ. ಕನ್ಸಿಸ್ಟಿಂಗ್ ಆಫ್ ಅಪ್ರಾಕ್ಸಿಮೇಟ್ಲಿ 4/5 ನೈಟ್ರೋಜನ್ ಆ್ಯಂಡ್ 1/5 ಆಫ್ ಆಕ್ಸಿಜನ್. ಸೊ ಸಾಮಾನ್ಯವಾಗಿ ಗಾಳಿಯಲ್ಲಿ 78% ನೈಟ್ರೋಜನ್, 21% ನಾವು ಆಕ್ಸಿಜನನ್ನು ಗಾಳಿಯಲ್ಲಿ ನೋಡ್ತೀವಿ. ಲೈಕ್ ಆಲ್ ಮ್ಯಾಟರ್, ಏರ್ ಹ್ಯಾಸ್ ವೇಟ್ ಆ್ಯಂಡ್ ಟೇಕಪ್ ಸ್ಪೇಸ್. ಗಾಳಿಗೆ ಸಹಿತ ತೂಕ ಇದೆ, ಗಾಳಿಯ ಕಣಗಳಿಗೆ ಸಹಿತ ತೂಕ ಇದೆ ಅಂತ ನೋಡ್ತೀವಿ. ಇಟ್ ಕ್ಯಾನ್ ಆಲ್ಸೋ ಕಾಂಪ್ರೆಸ್ಡ್ ಅನ್ಲೈಕ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್. ಸೊ ಅನಿಲ ಮತ್ತು ಘನಗಳ ಹಾಗೆ ಇದನ್ನು ಸಹ ನಾವೇನು ಮಾಡ್ಬೋದು, ಒತ್ತಡಕ್ಕೆ ಒಳಪಡಿಸ್ಬೋದು, ಕಾಂಪ್ರೆಸ್ ಮಾಡ್ಬೋದು ಅಂತ ಹೇಳ್ತೀವಿ.
These three properties will be studied in this investigation. Air has weight or weighing air, ಗಾಳಿಗೆ ತೂಕ ಇದೆ. ಇಟ್ ಟೇಕ್ಸ್ ಅಪ್ ಸ್ಪೇಸ್, ಅದು ಸ್ಥಳಾವಕಾಶವನ್ನು ಅಥವಾ ಸ್ಥಳವನ್ನು ಪಡೆದುಕೊಳ್ಳುತ್ತದೆ. ದ ಅಪ್ಸೈಡ್ ಡೌನ್ ಕಪ್ ಅಂದರೆ ಇಂಡೈರೆಕ್ಟ್ ಆಗಿ ಗಾಳಿ ಏನು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಏರ್ ಕ್ಯಾನ್ ಬಿ ಕಾಂಪ್ರೆಸ್ಡ್. ದ ಕಾರ್ಟಿಷಿಯನ್ ಡೈವರ್, ಇಟ್ ಮೀನ್ಸ್ ಏನಂದ್ರೆ ಆ ಗಾಳಿಯನ್ನು ಸಹಿತ ನಾವೇನು ಮಾಡ್ಬೋದು, ಒತ್ತಡಕ್ಕೆ ಒಳಪಡಿಸಬಹುದು ಅಂತ ನಾವು ನೋಡ್ತೀವಿ. ಹಾಗಾಗಿ ಸರಿಯಾಗಿರುವಂಥ ಬಂದಾಗ ಇದನ್ನು ನಾವು ಮಿಶ್ರಣ, ಗಾಳಿಯು ಅನೇಕ ವಸ್ತುಗಳ ಅನೇಕ ಅನಿಲಗಳ ಮಿಶ್ರಣವಾಗಿದೆ ಅಂತ ನೋಡ್ತೀವಿ. ಗಾಳಿ ಬೇರೆ ಅನಿಲ ಬೇರೆ, ಅನೇಕ ಅನಿಲಗಳು ಸೇರಿಕೊಂಡಾಗ ದ ಮಿಕ್ಸ್ಚರ್ ಆಫ್ ಆಲ್ ಗ್ಯಾಸಸ್ ಈಸ್ ಕಾಲ್ಡ್ ಏರ್. ಸೊ ಇನ್ ದ ಏರ್ ವಿ ಕ್ಯಾನ್ ಸಿ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಅಂಡ್ ಅದರ್ ನೋಬಲ್ ಗ್ಯಾಸಸ್ ಬೇರೆಲ್ಲ ಸಹಿತ ನಾವು ನೋಡ್ಬೋದು. ಹಂಗಾಗಿ ಏರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮಿಕ್ಸ್ಚರ್ ಅಂತ ನಾವು, ರೈಟ್ ಆನ್ಸರ್ ಈಸ್ ಮಿಕ್ಸ್ಚರ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಬ್ಲ್ಯಾಕ್ ಗೋಲ್ಡ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆಲ್ಸೋ ನೋನ್ ಆಸ್ ಬ್ಲ್ಯಾಕ್ ಗೋಲ್ಡ್ ಅಂತ ನಾವು ನೋಡ್ತೀವಿ. ಪೆಟ್ರೋಲಿಯಂ, LPG, CNG ಮತ್ತು ಕಲ್ಲಿದ್ದಲು ಅನಿಲ, ಕೋಲ್ ಗ್ಯಾಸ್, ಯಾವುದನ್ನು ನಾವು ಕಪ್ಪು ಚಿನ್ನ ಅಂತ ಕರಿತೀವಿ ತಮಗೆಲ್ಲ ಗೊತ್ತು, ಅದೇ ಪೆಟ್ರೋಲಿಯಂ. ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಅಂತ ನಾವು ಕರಿತೀವಿ. ಕಚ್ಚಾ ತೈಲವನ್ನು ಅಥವಾ ಕ್ರೂಡ್ ಆಯಿಲ್ ಅನ್ನು ನಾವು ಪೆಟ್ರೋಲಿಯಂ ಅಂತ ಪದವನ್ನು ಕರಿತೀವಿ. ಸರ್, ಇದಕ್ಕೆ ಕಪ್ಪು ಮತ್ತು ಚಿನ್ನ ಅಂತ ಯಾಕೆ ಎರಡು ಪದಗಳು ಬಂದವೆ ಅಂತಂದರೆ, ಘನ ರೂಪದ ಲೋಹಗಳಲ್ಲಿ ಚಿನ್ನಕ್ಕೆ ಯಾವ ರೀತಿ ಬೆಲೆ ಇದೆನೋ ಹಂಗ ದ್ರವ ರೂಪದಲ್ಲಿರುವಂಥ ಒಂದು ವಸ್ತುಗೆ ಅಷ್ಟೇ ಬೆಲೆಯನ್ನು ಹೊಂದಿರುವಂಥ ಒಂದು ವಸ್ತುನೇ ಪೆಟ್ರೋಲಿಯಂ ಅಂತ ನೋಡ್ತೀವಿ. ಸಾಮಾನ್ಯವಾಗಿದು ಕಪ್ಪು ಬಣ್ಣದ ಒಳಗಿರುವಂಥ ಕಾರ್ಬನ್ ರೂಪದ ವಸ್ತುಗಳಿಂದ ಬಂದಿರುವುದರಿಂದ, ಕಾರ್ಬನ್ನ ಒಂದು ಕಲ್ಲುಗಳಿಂದ, ಕಾರ್ಬನ್ನ ಒಂದು ಒಳಾಂಶದಿಂದ ಬಂದಿರುವುದರಿಂದ, ಕಪ್ಪಾಗಿರುವುದರಿಂದ ಇದನ್ನು ನಾವು ಕಪ್ಪು ಚಿನ್ನ ಅಂತ ಕರಿತೀವಿ. ಚಿನ್ನಕ್ಕೆ ಹೋಲಿಸ್ತೀವಿ, ಜೊತೆಗೆ ಇದು ಕಪ್ಪು ಬಣ್ಣದ ವಸ್ತುವಲ್ಲಿ ಸಿಗೋದರಿಂದ ಬ್ಲ್ಯಾಕ್ ಗೋಲ್ಡ್ ಅನ್ನ ಪದ ಕೊಡ್ತೀವಿ. ಪೆಟ್ರೋಲಿಯಂ ಈಸ್ known as black gold because the crude oil is extracted from land, it is black in color. So ಕಪ್ಪು ಬಣ್ಣದ ಮಣ್ಣಿನಿಂದ ಇದನ್ನು ನಾವು ಹೊರತೆಗಿತೀವಿ. People called it as gold because of its oil and value. ಸೊ ಇದು ಒಳ್ಳೆ ಬೆಲೆ ಬಾಳುವಂಥ ಒಂದು ತೈಲವಾಗಿರೋದ್ರೆ ನಾವು ಗೋಲ್ಡ್ಗೆ ಕಂಪ್ಯಾರಿಸನ್ ಮಾಡ್ತೀವಿ. ಪೆಟ್ರೋಲಿಯಂ ಇಸ್ ಎ ಡಾರ್ಕ್ ಕಲರ್ಡ್ ಫಾಸಿಲ್ ಫ್ಯೂಯಲ್ ದಟ್ ಈಸ್ ವೆರಿ ವ್ಯಾಲ್ಯೂಯೇಬಲ್, ಸೊ ಇಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೀವಿ. ಸೊ ಇದರಿಂದ ನಾವು ಈ ಕಚ್ಚಾ ತೈಲದಿಂದನೇ ಆಂಶಿಕ ಬಟ್ಟಿ ಇಳಿಸುವಿಕೆ ಕ್ರಿಯೆಯಿಂದ ಬಳಸಲಿಕ್ಕೆ ಅಂತಾನೆ ಕಾಲ್ಡ್ ಆಸ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಪ್ರೊಸೆಸ್ಸಿಂದ ಪೆಟ್ರೋಲ್, ಡೀಸೆಲ್ ಮತ್ತು CNG, LPG ಗ್ಯಾಸಸ್ ಆಗಿರ್ಬೋದು, ಕೆರೋಸಿನ್, ಗ್ಯಾಸೋಲಿನ್, ಬೇರೆ ಬೇರೆ ರೀತಿಯಾಗಿಂಥ ಇಂಧನಗಳು ಸಹಿತ ನಾವು ಪಡಿತೀವಿ. ಆ ಪಡೆಯುವಂಥ ವಿಧಾನವನ್ನು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೆಥಡು, ಆಂಶಿಕ ಬಟ್ಟಿ ಇಳಿಸುವಿಕೆ ವಿಧಾನ ಅಂತ ಕರಿತೀವಿ. ಸೊ ಇದನ್ನು ಕಪ್ಪು ಚಿನ್ನ ಅಂತ ಯಾವುದನ್ನು ಕರಿತೀವಿ? ಪೆಟ್ರೋಲಿಯಂ, ಕಚ್ಚಾ ತೈಲ. ವಿದ್ಯುತ್ ವಾಹಕ ಪ್ರತ್ಯಾಮ್ಲ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಿದ್ಯುತ್ ವಾಹಕ ಪ್ರತ್ಯಾಮ್ಲ ನೋಡಿ, ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಂತ ಓದ್ತೀವಿ ಒಂದು ಕಡೆ, ಆಸಿಡ್ಸ್ ಆ್ಯಂಡ್ ಬೇಸಸ್. ಸಾಮಾನ್ಯವಾಗಿ ಆಸಿಡ್ಸ್ ಏನಾಗ್ತವೆ? ವಿದ್ಯುತ್ ವಾಹಕಗಳಾಗ್ತವೆ. ಯಾವುದೋ ಒಂದು ಆಸಿಡಲ್ಲಿ ಒಂದು ಕರೆಂಟನ್ನು ಪಾಸ್ ಮಾಡಿದಾಗ ಆ ಆಸಿಡ್ ತುಂಬೆಲ್ಲ ಕರೆಂಟ್ ಕ್ರಿಯೇಟ್ ಆಗ್ತದೆ. ಅದರ ವಿದ್ಯುತ್ನ ವಾಹಕಗಳು ಅಂತ ನಾವು ನೋಡ್ತೀವಿ. ಬಟ್ ಆದರೆ ಬೇಸಸ್ ಅದಾವಲ್ಲ, ಇವು ಎಲೆಕ್ಟ್ರಿಕಲಿ ನಾನ್ ಕಂಡಕ್ಟರ್ ಆಗಿರ್ತವೆ. ಬಟ್ ಇಲ್ಲಿ ಆಸಿಡ್ ಅಂತ ಎಕ್ಸಾಂಪಲ್ ಕೊಟ್ಟರೆ ಅದು ಕರೆಕ್ಟ್ ಆಗ್ತದೆ ನಮಗೆ. ಬಟ್ ಇಲ್ಲಿ ಕೊಟ್ಟಿರುವಂತೆಲ್ಲ ಸಹಿತ ಡೈರೆಕ್ಟಾಗಿ ನಮಗೆ ಪ್ರತ್ಯಾಮ್ಲ ಇರ್ಬೋದು, ಆಸಿಡ್ ಇರ್ಬೋದು. ನಮಗೆ ಕೇಳಿದ ಮಾತ್ರ ಏನು, ಪ್ರತ್ಯಾಮ್ಲ ಯಾವುದು ಅಂತ ಕೇಳ್ತಾ ಇದ್ದಾನೆ. ಸೊ ಬೆಸ್ಟ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರಿಕ್ ಕಂಡಕ್ಟಿಂಗ್ ನಾನ್ ಆರ್ ಬೇಸ್ ಅಂತ ಕೇಳ್ತಾರೆ. ನಾನ್ ಮೆಟಲ್ ಬೇಸ್ ಯಾವುದು ಅಂತ ಕೇಳ್ತಾ ಇದ್ದಾನೆ ನಮಗೆ. So we know that generally bases are bad conductors, but when it compared to acids. But ಒಂದು ನಮಗೆ ಗೊತ್ತಿರಬೇಕು, ಇಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಇದೊಂದು ಬೇಸ್ ಅಲ್ಲ, ಇದೊಂದು ಲವಣ. ಪೊಟ್ಯಾಷಿಯಂ ಕ್ಲೋರೈಡ್ ಇದೊಂದು ಬೇಸ್ ಅಲ್ಲ, ಲವಣ. ಇನ್ನು ವಿನೇಗರ್ ಅನ್ನೋದು ಗೊತ್ತು ನಿಮಗೆ, ಅಸಿಟಿಕ್ ಆಸಿಡ್ಲಿಂದ ತಯಾರು ಮಾಡ್ತೀವಿ. ಆಸಿಡ್, ಇದು ಆಸಿಡ್ ಆಗಿದೆ. ಬಟ್ ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡ್ಬೋದು ಕಾಸ್ಟಿಕ್ ಸೋಡಾ. ಕಾಸ್ಟಿಕ್ ಸೋಡಾವನ್ನೇ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಕರಿತೀವಿ. ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ನೋಡಿ, ಎಲ್ಲಿ ಈ OH ಅನ್ನೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇರ್ತದೋ ಅವುಗಳು ಸಾಮಾನ್ಯವಾಗಿ ಬೇಸಿಕ್ ನೇಚರ್ ಇರ್ತವೆ.
ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ NaOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಈ ರೀತಿ ಹೈಡ್ರಾಕ್ಸೈಡ್ಗಳು ಏನಿರ್ತಾವಲ್ಲ ಅವುಗಳನ್ನು ನಾವು ಬೇಸಿಸ್ ಅಂತ ಕರಿತೀವಿ. ಸೊ ವಿನೇಗರ್ ಅಂತ ಬಂದಾಗ CH3COH ಇದೆ, ಬಟ್ ಅದರ ಇದು ಆಸಿಡಿಕ್ ಆಗಿದೆ, ಆಮ್ಲೀಯವಾಗಿದೆ. ಆಮ್ಲ ಬಗ್ಗೆ ಕೇಳಿ ನಮಗೆ ಪ್ರತ್ಯಾಮ್ಲ ಬಗ್ಗೆ ಕೇಳ್ತಾನೆ. ಪೊಟ್ಯಾಷಿಯಂ ಅಯೋಡೈಡ್, ಪೊಟ್ಯಾಷಿಯಂ ಅಂತ ಬಂದಾಗ K, ಅಯೋಡೈಡ್ ಅಂದ್ರೆ KI, ಮತ್ತೆ ಪೊಟ್ಯಾಷಿಯಂ ಕ್ಲೋರೈಡ್ KCl. ಸೊ ಇವೆರಡು ಲವಣಗಳಾಗ್ತವೆ, ಇದು ಆಸಿಡ್ ಆಗ್ತದೆ. ಕಾಸ್ಟಿಕ್ ಸೋಡಾ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ನಮಗೆ ಬೇಸ್ ಆಗಿರ್ತದೆ. ಹಾಗಾಗಿ ನಾವು ಡೈರೆಕ್ಟ್ ಆನ್ಸರ್ ಮಾಡಬಹುದು. ಇಲ್ಲಿ ಬೇಸ್ ಅನ್ನೋದು ಇರೋದೊಂದೇ ಕಾಸ್ಟಿಕ್ ಸೋಡಾ. ಆ ಕಾಸ್ಟಿಕ್ ಸೋಡಾವನ್ನು ನಾವು ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಕೊಡ್ತೀವಿ. ಸೊ ರೈಟ್ ಆನ್ಸರ್ ಈಸ್ ಕಾಸ್ಟಿಕ್ ಸೋಡಾ. ದ್ರವವನ್ನು ಘನ ಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆ ಯಾವುದು? ದ್ರವವನ್ನು ಘನಕ್ಕೆ ಕನ್ವರ್ಟ್ ಮಾಡಬೇಕಂತ. ಸೊ ಲಿಕ್ವಿಡ್ ಅನ್ನು ಸಾಲಿಡ್ಗೆ ಕನ್ವರ್ಟ್ ಮಾಡುವಂಥ ಕ್ರಿಯೆ. ಇಲ್ಲದ ನೋಡಿ, ಲಿಕ್ವಿಡ್ ನಮ್ಮ ಕಡೆ 3 ಸ್ಟೇಟ್ ಕೊಟ್ಟಿನಿ. ಇದು ಸಾಲಿಡ್ ಇದೆ, ಇದು ಲಿಕ್ವಿಡ್ ಇದೆ, ಗ್ಯಾಸ್ ಇದೆ. ಅವ್ರೇನಂತಾರೆ ಎಕ್ಸಾಮ್ದಲ್ಲಿ ದ್ರವವನ್ನು ಘನಕ್ಕೆ ಕನ್ವರ್ಟ್ ಮಾಡಬೇಕು, ಲಿಕ್ವಿಡ್ ಅನ್ನು ಸಾಲಿಡ್ ಆಗಿ ಕನ್ವರ್ಟ್ ಮಾಡಬೇಕು. ಇದನ್ನು ಇಂಗ್ಲೀಷಲ್ಲಿ ಫ್ರೀಸಿಂಗ್ ಅಂತ ಕರಿತೀವಿ. ಫ್ರೀಸಿಂಗ್. ಇಲ್ಲಿ ಉತ್ಪತನ ಅಂತ ಇದೆ, ದ್ರವಿಸುವಿಕೆ ಅಂತಿದೆ, ಸಾಂದ್ರೀಕರಣ ಮತ್ತು ಘನೀಕರಣ ಅಂತಿದೆ. ರೈಟ್ ಆನ್ಸರ್ ಫ್ರೀಸಿಂಗ್ ಅನ್ನಕ್ಕೆ ನಾವು ಘನೀಕರಣ ಅಂತ ಕರಿತೀವಿ. ಘನೀಕರಣದಲ್ಲಿ ದ್ರವ ರೂಪದ ವಸ್ತುವನ್ನು ಘನ ರೂಪಕ್ಕೆ ಕನ್ವರ್ಟ್ ಮಾಡುವ ವಿಧಾನ ಸಾಲಿಡಿಫಿಕೇಶನ್, ಅಥವಾ ಇದನ್ನು ನಾವು ಫ್ರೀಸಿಂಗ್ ಮೆಥಡ್ ಅಂತ ಕರಿತೀವಿ. ಬಟ್ ಉತ್ಪತನ ಕೊಟ್ಟಿರುವಂಥ 4 ಆಯ್ಕೆಗಳು ನಾವು ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡಾಗ ಉತ್ಪತನವನ್ನು ಇಂಗ್ಲೀಷಲ್ಲಿ ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್. ಸಬ್ಲಿಮೇಷನ್ ಎಲ್ಲಿದೆ ನೋಡಿ, ಇಲ್ಲಿ ಸಬ್ಲಿಮೇಷನ್ ಇಲ್ಲಿದೆ. ಸಬ್ಲಿಮೇಷನ್ ಅಲ್ಲಿ ಘನ ರೂಪದ ವಸ್ತು ನೇರವಾಗಿ ಅನಿಲ್ ರೂಪಕ್ಕೆ ಕನ್ವರ್ಟ್ ಆಗ್ತಾ ಇದೆ. ಎಲ್ಲ ಗೊತ್ತು. ಬೆಸ್ಟ್ ಎಕ್ಸಾಂಪಲ್ ಕರ್ಪೂರ ಆಗಿರ್ಬೋದು, ಮತ್ತೆ ಯಾವುದು ಡಾಂಬಾರ ಗುಳಿಗೆ ಅಂತ ಕರಿತೀವಿ. ಓಡೋನಿಲ್ಸ್ ಅಂತ ಮನೆಯಲ್ಲೆಲ್ಲ ನಾವು ವಾಶ್ರೂಮ್ಗಳಲ್ಲಿ ಫ್ರೆಶ್ನರ್ ಆಗಿ ಯೂಸ್ ಮಾಡ್ತೀವಿ. ಓಡೋನಿಲ್ಸ್ ಅಂತ ಆಗಿರ್ಬೋದು, ಡಾಂಬಾರ ಗುಳಿಗೆ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಇವೆಲ್ಲ ಸಬ್ಲಿಮೇಷನ್ಗೆ ಉದಾಹರಣೆಗಳು. ಅದರ ಸ್ವಲ್ಪ ಬಿಸಿಯನ್ನು ಪಡ್ಕೊಂಡ್ಬಿಟ್ಟು ಘನ ರೂಪದಲ್ಲಿರುವಂಥ ವಸ್ತು ನೇರವಾಗಿ ಅನಿಲ್ ರೂಪಕ್ಕೆ ಕನ್ವರ್ಟ್ ಆಗುವಂಥ ಒಂದು ವಸ್ತು. ದ್ರವಿಸುವಿಕೆ ಅಂತ ಮೆಲ್ಟಿಂಗ್ ಅಂತಿದೆ. ದ್ರವಿಸುವಿಕೆ ಅಂದರೆ ಮೆಲ್ಟಿಂಗ್ ಅಂದರೆ ಸಾಲಿಡ್ ಇರುವಂಥ ವಸ್ತು ದ್ರವ ಆಗೋದು. ಬೆಸ್ಟ್ ಎಕ್ಸಾಂಪಲ್ ಐಸ್ ಮೆಲ್ಟ್ ಆಗೋದು. ಐಸ್ ಸಾಲಿಡ್ ಇದೆ, ನೀರು ಲಿಕ್ವಿಡ್ ಇದೆ, ಸಾಲಿಡಿಂದ ಲಿಕ್ವಿಡ್ ಆಗೋದು ನಾವಿಲ್ಲಿ ಮೆಲ್ಟಿಂಗ್ ಅಂತ ಕರಿತೀವಿ. ಇನ್ನು ಸಾಂದ್ರೀಕರಣ ಅಂತಿದೆ, ಇದು ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಸಾಂದ್ರೀಕರಣ. ಕಂಡೆನ್ಸೇಷನ್ ಅಂದ್ರೆ ಅನಿಲ ರೂಪದಂಥ ವಸ್ತು ದ್ರವ ಆಗಿ ಕನ್ವರ್ಟ್ ಆಗೋದನ್ನೇ ಕಂಡೆನ್ಸೇಷನ್. ನೋಡ್ರಿ, ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಇದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟಿವಿ ಅಂತಂದರೆ, ಬಿಸಿ ಕೊಟ್ಟಾಗ ಇಲ್ಲಿರುವಂಥ ಅನಿಲಗಳೆಲ್ಲ ಈ ಪಾತ್ರೆ ಮೇಲೆ ಈ ನೀರಿನ ಹನಿಗಳ ರೂಪದಲ್ಲಿ ಅಂಟ್ಕೊಂಡ್ಬಿಡ್ತದೆ. ಸೊ ಅನಿಲ ರೂಪದಲ್ಲಿರುವಂಥ ಒಂದು ನೀರು ದ್ರವವಾಗಿ ಕನ್ವರ್ಟ್ ಆಗುವಂಥ ವಿಧಾನವನ್ನೇ ನಾವೆಂತ ಕರಿತೀವಿ? ಸಾಂದ್ರೀಕರಣ ಅಂತ ಕರಿತೀವಿ. ಕಂಡೆನ್ಸೇಷನ್. ನನ್ನ ಕಡೆ ಒಂದು ವಾಟರ್ ಬಾಟ್ಲ್ ಇದೆ, ಇದರೊಳಗೆ ತಣ್ಣನೆಯ ನೀರನ್ನು ತುಂಬಿದಾಗ ಇದರ ಮೇಲೆ ವಾತಾವರಣದಲ್ಲಿರುವಂಥ ನೀರೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಇದರ ಮೇಲೆ ಚಿಕ್ಕ ಚಿಕ್ಕ ನೀರಿನ ಹನಿಗಳು ಬಂದು ಸೇರ್ತವೆ. ಇದಕ್ಕೆ ನಾವು ಸಾಂದ್ರೀಕರಣ ಅಂತ ನಾವು ಕರಿತೀವಿ. ಸೊ ಐ ಹೋಪ್ ಎಲ್ಲ ಕಾನ್ಸೆಪ್ಟ್ ನಿಮಗೆ ಕ್ಲಾರಿಟಿ ಬಂದಂತ ತಿಳ್ಕೊಳ್ತೀನಿ. ಇಲ್ಲಿ ರೈಟ್ ಆನ್ಸರ್ ಘನೀಕರಣ ಅನ್ನೋದು ಸರಿಯಾಗಿರುವಂಥ ಉತ್ತರ. ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ತಾನೆ. ನೋಡಿ, ಇಂಥ ಕ್ವಶನ್ ನಮಗೆ ಆನ್ಸರ್ ಮಾಡಬೇಕಾಗಿತ್ತು ಅಂದರೆ ಫಸ್ಟು ಅಸಿಟಿಕ್ ಆಮ್ಲ ಅಂತ ಬಂದಾಗ ಅದರ ಕೆಮಿಕಲ್ ಫಾರ್ಮುಲಾ ಮತ್ತು ಬೇಕಿಂಗ್ ಸೋಡಾದ ಕೆಮಿಕಲ್ ಫಾರ್ಮುಲಾಗಳು ನಮಗೆ ಸ್ವಲ್ಪ ಗೊತ್ತಿರಬೇಕು. ಕೆಲವು 1 to 5 ಇಂತೆಲ್ಲ ಕ್ವಶನ್ಸ್ ಕೇಳೋಂಗಿಲ್ಲ, ಬಟ್ ಅದು ಏನು ಮಾಡೋಕ್ಕಾಗಲ್ಲ. 1 to 5 ಟೀಚರ್ ಆಗೋರು ಸಹಿತ ಸುಮಾರು ನೀವು 10th ವರೆಗೆ ಸಿಲೆಬಸ್ಸನ್ನು ನೀವು ಕವರ್ ಮಾಡಿಕೊಂಡಾಗ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಅಸಿಟಿಕ್ ಆಮ್ಲ ಬೇಕಿಂಗ್ ಸೋಡಾ ಜೊತೆ ರಿಯಾಕ್ಟ್ ಮಾಡಿದಾಗ ಯಾವ ಗ್ಯಾಸ್ ಬಿಡುಗಡೆ ಆಗ್ತದೆ? ನೈಟ್ರೋಜನ್ ಬಿಡುಗಡೆ ಆಗುತ್ತಾ, ಹೈಡ್ರೋಜನ್ ಬಿಡುಗಡೆ ಆಗುತ್ತಾ, ಮತ್ತು ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಅಂತ ಹೇಳ್ತಾನೆ. ವೆನ್ ಅಸಿಡಿಕ್ ಆಸಿಡ್ ಈಸ್ ರಿಯಾಕ್ಟ್ ವಿತ್ ಬೇಕಿಂಗ್ ಸೋಡಾ ದ ರಿಸಲ್ಟೆಂಟ್ ಗ್ಯಾಸ್ ಈಸ್ ಅಂತ. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಅಸಿಟಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಬೈಕಾರ್ಬೋನೇಟ್. ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಗೊತ್ತಿರಬೇಕು, NaHCO3. ಬೇಕಿಂಗ್ ಸೋಡಾ ಯಾವುದು? ತಿನ್ನುವ ಸೋಡಾ, ಅಡುಗೆ ಸೋಡಾ ಅಂತ ಕರಿತೀವಿ. ಇನ್ನು ಅಸಿಡಿಕ್ ಆಸಿಡ್ ಬಂದಾಗ CH3COH. ಇದರಿಂದ ನಾವು ವಿನೆಗಾರನ್ನು ತಯಾರು ಮಾಡ್ತೀವಿ. ಇವೆರಡು ಪರಸ್ಪರ ರಿಯಾಕ್ಟ್ ಆದಾಗ ನಮಗೆ ಸೋಡಿಯಂ ಎಸಿಟೇಟ್, ನಾವು CH3COONA ಸೋಡಿಯಂ ಎಸಿಟೇಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನಮಗೆ ರಿಲೀಸ್ ಆಗ್ತದೆ. ಇಲ್ಲಿ ವಾಟರ್ ಕೊಟ್ಟಿದ್ರು ಸಹಿತ ಸರಿಯಾದ ಉತ್ತರ ಆಗ್ಬೋದಾಗಿತ್ತು, ಬಟ್ ವಾಟರ್ ಕೊಟ್ಟಿಲ್ಲ, ಎಲ್ಲ ಗ್ಯಾಸಸ್ ಅದಾವೆ. ಸೊ ರೈಟ್ ಆನ್ಸರ್ ಗೊತ್ತಾಗಿದೆ ನಮಗೆ ಕಾರ್ಬನ್ ಡೈಆಕ್ಸೈಡ್.
ರಿಯಾಕ್ಷನ್ ಸಹಿತ ಬ್ಯಾಲೆನ್ಸ್ ಮಾಡಿಕೊಂಡು ಸಹಿತ ಗೊತ್ತಾಗ್ತದೆ. CH3COO ಇಲ್ಲಿ ತನಕ ಸೇಮ್ ಇದೆ. ಇಲ್ಲಿ NaCH3 ಅಂತ ಬಂದಾಗ ಇಲ್ಲಿ Na ಮತ್ತು H2O CO2 ಎಲ್ಲ ರಿಯಾಕ್ಟೆಂಟ್ಗಳಾಗಿ ನೀರು ಬಿಡುಗಡೆ ಆಗ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಸೊ ರೈಟ್ ಆನ್ಸರ್ ಈಸ್ ಕಾರ್ಬನ್ ಡೈಆಕ್ಸೈಡ್ ನಮಗೆ ಸರಿಯಾಗಿರುವಂಥ ಉತ್ತರ. ಕ್ವಶನ್ಗೂ ಪ್ರತಿಯೊಂದು ಎಕ್ಸಾಮ್ಗೆ ಡಿಫ್ರೆಂಟ್ ಆಗಿರ್ತವೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಮ್ಮಿ, ಬಟ್ ಅದು ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡುವಂಥ ಒಂದು ಕಲೆ ನೀವು ಹೊಂದಿರಬೇಕಾಗ್ತದೆ. ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಅನುಕ್ರಮಣೆ ಯಾವುದು? ಸೊ ಅರೇಂಜ್ ದ ಫಾಲೋಯಿಂಗ್ ಫ್ಯೂಯಲ್ಸ್ ಇನ್ ದೇರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕೇಳ್ತದೆ ನಿಮಗೆ. ಫಸ್ಟ್ ಆಫ್ ಆಲ್ ಇಂಧನ ಕ್ಯಾಲೋರಿ ಮೌಲ್ಯ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಫ್ಯೂಯಲ್ ವ್ಯಾಲ್ಯೂ, ಇಂಧನ ಮೌಲ್ಯ ಅಂದ್ರೆ ಅರ್ಥ ಏನಂತಂದರೆ ಕಡಿಮೆ ಪ್ರಮಾಣದ ಇಂಧನವನ್ನು, ಫ್ಯೂಯಲನ್ನು ಕಡಿಮೆ ಪ್ರಮಾಣ ಬಳಸ್ಕೊಂಡು ಹೆಚ್ಚಿನ ಪ್ರಮಾಣದ ಎನರ್ಜಿಯನ್ನು ಬಿಡುಗಡೆ ಮಾಡಿದ್ರೆ ಅದನ್ನು ನಾವು ಗುಡ್ ಫ್ಯೂಯಲ್ ಅಥವಾ ಇಂಧನ ಮೌಲ್ಯ ಜಾಸ್ತಿ ಅಂತ ಕರಿತೀವಿ. ಯಾವಾಗ ಕಡಿಮೆ ಪ್ರಮಾಣ ಇಂಧನ ಬಳಸ್ಕೋಬೇಕು, ಜಾಸ್ತಿ ಪ್ರಮಾಣ ಶಕ್ತಿ ಬಿಡುಗಡೆ ಆಗಬೇಕು, ಅದರ ಇಂಧನ ಮೌಲ್ಯ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ. ಬಟ್ ಅದು ಬಳಸ್ಕೊಳ್ಳೋ ಜಾಸ್ತಿ ಇಂಧನ ಸುಟ್ಟಾಗಲೂ ಸಹಿತ ಎನರ್ಜಿ ನಮಗೆ ಕಡಿಮೆ ರಿಲೀಸ್ ಆಗ್ತಾ ಇದೆ ಅಂದರೆ ಅದರ ಇಂಧನ ಮೌಲ್ಯ ಕಡಿಮೆ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಕಡಿಮೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ಕಿಲೋ ಜೋಲ್ಸ್ ಪರ್ kg ಅಂತ ಕರಿತೀವಿ. ಅಂದರೆ 1 kg ಇಂಧನವನ್ನು ಉರಿಸಿದಾಗ ಎಷ್ಟು ಕಿಲೋ ಜೋಲ್ಸ್ನಷ್ಟು ಶಕ್ತಿ ಬಿಡುಗಡೆ ಆಗ್ತದೆ ಅನ್ನು ಆಧರಿಸ್ಕೊಂಡು ಅದರ ಇಂಧನ ಮೌಲ್ಯ ಎಷ್ಟು ಅಂತ ನಾವು ಡಿಸೈಡ್ ಮಾಡ್ತೀವಿ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿನಿ. ಕೌ ಡಂಗ್ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಸೆಗಣಿ. ಈಗೆಲ್ಲ ನಾವು ಯೂಸ್ ಮಾಡ್ತಲ್ಲ, ಹಳ್ಳಿ ಊರ ಕಡೆ ಹಿಂದಿನ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಈ ದನಕರುಗಳ ಸೆಗಣಿ ಎಂದು ಒಂದು ರೊಟ್ಟಿ ರೂಪದಲ್ಲಿ ಗೋಡಿಗೆ ಬಡಿದು ಬಿಟ್ಟು ಅದನ್ನು ಒಣಗಿಸಿ ಅದನ್ನು ಸ್ಟೋರ್ ಮಾಡಿಕೊಂಡ್ಬಿಡ್ತಾರೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ಅದರಿಂದನೇ ಶೆಕೆ ಕಾಯಿಸ್ಕೊಳ್ಳೋದು, ಅಡುಗೆ ಮಾಡೋದು ಸಹಿತ ನಾವು ನೋಡ್ತಾ ಇದ್ವಿ. ಅದು ಕೌ ಡಂಗ್ ಅಂತ ಕರಿತೀವಿ. ಅಂದ್ರೆ 1 kg ಸಗಣಿಯಿಂದ 1 kg ಸೆಗಣಿ ತಗೊಂಡು ಅದನ್ನು ಒಂದು ಬಿಲ್ಲೆ ಮಾಡಿ ಅದನ್ನು ಉರಿಸಿದಾಗ ನಮಗೆ 6 ರಿಂದ 8 ಕಿಲೋ ಜೋಲ್ಸ್ನಷ್ಟು ಮಾತ್ರ ಹೀಟ್ ಪ್ರೊಡ್ಯೂಸ್ ಆಗ್ತದೆ, ಬಹಳ ಕಡಿಮೆ ಅಂತ ಅರ್ಥ. ಇನ್ನು ವುಡ್ ಕಟ್ಟಿಗೆ ಅಂತ ನೋಡ್ತೀವಲ್ಲ, 17,000 ರಿಂದ 22,000 ಕಿಲೋ ಜೋಲ್ಸ್ ಪರ್ kg. ಅಂದರೆ 1 kg ಕಟ್ಟಿಗೆ ಉರಿಸಿದಾಗ 17,000 ರಿಂದ 22,000 ಕಿಲೋ ಜೋಲ್ಸ್ನಷ್ಟು ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ ಅಂತ ಅರ್ಥ. ಹಿಂಗೆ ಈ ರೀತಿ ನಾವು ಲೀಸ್ಟ್ ನೋಡ್ಕೊಂಡಾಗ ಕಲ್ಲಿದ್ದಲು, ಪೆಟ್ರೋಲಿಯಂ, ಕೆರೋಸಿನ್, ಡೀಸೆಲ್, ಮೀಥೇನ್, CNG, LPG, ಬಯೋಡೀಸೆಲ್ ಮತ್ತು ಹೈಡ್ರೋಜನ್, ನಾನೆಲ್ಲ ಏರಿಕೆ ಕ್ರಮದಲ್ಲಿ ಒಂದು ಲೀಸ್ಟನ್ನು ನಿಮಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ. ಬಟ್ ಈಗ ನಮ್ಗೆ ಏನು ಬೇಕು ಅಂದ್ರೆ ಎಕ್ಸಾಮ್ದಲ್ಲಿ ಏನು ಕ್ವಶನ್ ಕೇಳಿದನಲ್ಲ ಅದು ಅಷ್ಟೇ ನಾವು ಸೆಲೆಕ್ಟ್ ಮಾಡೋಣ. ಇಲ್ಲಿ ನೋಡ್ಕೊಂಡಾಗ ಎಲ್ಲಕ್ಕಿಂತ ಕಡಿಮೆ ಕ್ಯಾಲೋರಿ ವ್ಯಾಲ್ಯೂ ಯಾವುದಂದ್ರೆ ಸೆಗಣಿಗಿದೆ, ಕಡಿಮೆ ಇದೆ. ಎಲ್ಲಕ್ಕಿಂತ ಜಾಸ್ತಿ ಯಾವುದಂದ್ರೆ ಹೈಡ್ರೋಜನ್ಗಿದೆ. 1,50,000 ಸುಮಾರು ನಾವು ಹೈಡ್ರೋಜನ್ನ ಒಂದು ಕ್ಯಾಲೋರಿ ಮೌಲ್ಯವನ್ನು ನಾವು ನೋಡ್ತೀವಿ. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಕೊಳ್ಳೋಣ, ಕಟ್ಟಿಗೆ, ಜೈವಿಕ ಅನಿಲ ಬಯೋಗ್ಯಾಸ್, LPG, ಪೆಟ್ರೋಲ್ ಮತ್ತು ಹೈಡ್ರೋಜನ್ ಇರೋ ಇಷ್ಟು ಎಕ್ಸಾಂಪಲ್. ಎಲ್ಲಕ್ಕಿಂತ ಜಾಸ್ತಿ ಇರೋದು ಯಾವುದು? ಹೈಡ್ರೋಜನ್. ಅಂದ್ರೆ ಹೈಡ್ರೋಜನ್ ನಮಗೆ ಎಲ್ಲಕ್ಕಿಂತ ಜಾಸ್ತಿ ಏರಿಕೆ ಕ್ರಮದಲ್ಲಿ. ಎಲ್ಲಕ್ಕಿಂತ ಕಡಿಮೆ ಮಟ್ಟ ಯಾವುದು ನಮಗೆ? ಕಟ್ಟಿಗೆ ಅಂತಿದೆ, ದಟ್ ಈಸ್ ಕೌ ಡಂಗ್, ಸೆಗಣಿ ಅಂತಿದೆ. ಬಟ್ ಅಫ್ಕೋರ್ಸ್ ಈ ಆಪ್ಷನಲ್ಲಿ ಸೆಗಣಿ ಆಯ್ತಾ? ಇಲ್ಲ. ಸೆಕೆಂಡ್ ಆಪ್ಷನ್ ವುಡ್ ಇದೆ, ವುಡ್ ಕಟ್ಟಿಗೆ ಅಂತಿದೆ. ಅದರ ಸೆಕೆಂಡ್ ಬರೋದು ಯಾವುದು? ಕಟ್ಟಿಗೆ. ಬಟ್ ನಮ್ಗೆ ಇಲ್ಲಿ ಬರೋದು ಯಾವುದು? ವುಡ್ ಅಂತ ಬರ್ತದೆ. ಸೊ ಫಸ್ಟ್ ಬರೋದು ವುಡ್, ಲಾಸ್ಟ್ ಬರೋದು ಹೈಡ್ರೋಜನ್. ಯಾಕಂದರೆ ಇದು ಎಲ್ಲಕ್ಕಿಂತ ಕಡಿಮೆ ಪ್ರಮಾಣ, ಇದೆಲ್ಲಕ್ಕಿಂತ ಜಾಸ್ತಿ ಪ್ರಮಾಣ. ಯಾವ ಆರ್ಡರ್ ಸೆಟ್ ಮಾಡಕ್ಕೆ ಹೇಳಿದ್ದಾನೆ? ಏರಿಕೆ ಕ್ರಮದಲ್ಲಿ ಜೋಡಿಸ್ರಪ್ಪ ಅಂತ ಕೇಳ್ತಾನೆ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಲೋವರ್ ಎನರ್ಜಿ ಟು ಹೈಯರ್ ಎನರ್ಜಿ, ಲೋವರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಟು higher calorific value. As we know, according to the table, the highest calorific value of the fuel is called hydrogen. Hydrogen has the highest calorific value. If we burn 1 kg of hydrogen, it will use around 1,50,000 kilojoules of energy. ಇದು ಎಲ್ಲಕ್ಕಿಂತ ದೊಡ್ಡದಾಗಿರುವಂಥ ಹೆಚ್ಚು ಹೊಂದಿದೆ. ಇನ್ ಬಿಟ್ಟಿನ ಯಾವುದಾದ್ರಿ? ಇನ್ನು ಜೈವಿಕ ಅನಿಲ, LPG, ಪೆಟ್ರೋಲ್. ಜೈವಿಕ ಅನಿಲ, LPG, ಪೆಟ್ರೋಲ್ ಇದೆ. ಇನ್ನು ನಾವು ನೋಡ್ಕೊಂಡು ಹೋಗೋಣ, ಜೈವಿಕ ಅನಿಲ ಅಂದರೆ ಯಾವುದು? ಬಯೋಗ್ಯಾಸ್ ಅಂತ ನೋಡ್ತೀವಿ. ಬಯೋಗ್ಯಾಸ್ ಹೈಡ್ರೋಜನ್ನ ಮೇಲೆ ಇದೆ. ಬಟ್ ಅದರ ಇಲ್ಲಿ ಲೀಸ್ಟಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, 35,000 to 45 ಅಷ್ಟೇ ಇದೆ. ಇನ್ನು ನೆಕ್ಸ್ಟ್ ಅದು ಕೊಡ್ತಾನೆ ಪೆಟ್ರೋಲ್ ಮತ್ತು LPG ಕಂಪ್ಯಾರಿಸನ್ ಮಾಡಿ. LPG 55,000 ಇದೆ, ಪೆಟ್ರೋಲ್ ನಮಗೆ ಎಲ್ಲಿದೆ? ಪೆಟ್ರೋಲ್ 45. ಅಂದ್ರೆ ನಮಗೆ ಹೈಡ್ರೋಜನ್ ನಂತರ ಈ ಕಡೆ ಸಿಗೋದು ಯಾವುದು? ಈಗ ನಮಗೆ LPG. ಯಾವುದು? LPGಗಿಂತ ಜಾಸ್ತಿ ಯಾವುದು ಅಂತ ನೋಡ್ತೀವಿ? ಪೆಟ್ರೋಲ್. ಯಾವುದು? ಪೆಟ್ರೋಲ್. ಇನ್ನು ಅದರ ನಂತರ ಯಾವ್ದು ನೋಡ್ತೀವಿ ನಾವಿಲ್ಲಿ? ವುಡ್ ನಂತರ
ಪೆಟ್ರೋಲ್ಗಿಂತ ಕಡಿಮೆ ಯಾವುದೈತೆ ಆಪ್ಷನಲ್ಲಿ ಜೈವಿಕ ಅನಿಲ ಬಯೋಗ್ಯಾಸ್ ಅಂತ ನೋಡ್ತೀವಿ. ಬಯೋಗ್ಯಾಸ್ 35,000 ಅಷ್ಟೇ ಇದೆ. ಸೊ ನಂಬರ್ ನೋಡಿಕೊಂಡು ನಾವು ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ ಹೋಗೋಣ. ಎಕ್ಸಾಮ್ದಲ್ಲಿ ಸ್ವಲ್ಪ ನಮಗೆ ಕನ್ಫ್ಯೂಸ್ ಮಾಡೋಂಥ ಪ್ರಯತ್ನ ಮಾಡ್ತಾನೆ. ಅವೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ ಅಂತ ಕರಿತೀವಿ. ಬೇಡ, ಈ ರೀತಿ ಮಾಡೋದು ಬೇಡ. ನಿಮಗೆ ಲೀಸ್ಟ್ ಕೊಟ್ಟು ನಾನೇ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ. ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದ್ಸಲ ನೀಟಾಗಿ ನಾನು ಬರ್ಕೊಂಡು ಹೋಗೋಣ. ಸೊ ಇಲ್ಲಿ ಲೀಸ್ಟ್ ಪ್ರಕಾರ ಕಟ್ಟಿಗೆ ಇದೆ, ವುಡ್ ಇದೆ. ಎಷ್ಟಿದೆ ವುಡ್ದು? ಕೇವಲ 6,000ದಿಂದ 8,000 ಇದೆ, ಬಿಟ್ಬಿಡೋಣ. ಅದ ನಂತರ ಯಾವ್ದು ಜಾಸ್ತಿ ಇದೆ ಕೊಟ್ಟಿರುವಂಥ ಆಪ್ಷನ್ಲಿ? ನಂತರ ಜೈವಿಕ ಅನಿಲ LPG ಪೆಟ್ರೋಲ್ ಇದೆ. ಪೆಟ್ರೋಲ್ 45,000 ಇದೆ. ಜೈವಿಕ ಅನಿಲ ಬಯೋಗ್ಯಾಸ್ ಎಲ್ಲಿದೆ? 35,000 ಇದೆ. ಅಂದರೆ ನಮ್ಗೆ ನೆಕ್ಸ್ಟ್ ಬರೋದು ಯಾವುದಿಲ್ಲಿ? ಜೈವಿಕ ಅನಿಲ ಅಂತ ನೋಡ್ತೀವಿ. ಬಯೋಗ್ಯಾಸ್ ಎಷ್ಟಿದೆ ನಮಗೀಗ? 35,000 ಇದೆ. ನೆಕ್ಸ್ಟ್ ಅದ ನಂತರ ಯಾವುದಿದೆ ನಮಗೆ? LPG ಪೆಟ್ರೋಲ್ ಹೈಡ್ರೋಜನ್ ಇದೆ. ಮುಂದೆ ಹೈಡ್ರೋಜನ್ ಅಂತ ಎಲ್ಲಕ್ಕಿಂತ ಜಾಸ್ತಿ ಲಾಸ್ಟ್ ಬರೆದು ಬಿಡ್ತೀನಿ. ಹೈಡ್ರೋಜನ್ 1,50,000 ಕಿಲೋ ಜೂಲ್ಸ್ ಇದೆ. ನಮ್ಮ ಮಿಕ್ಕಿದಲ್ಲಿ LPGನ ಪೆಟ್ರೋಲ್, LPG ಮತ್ತು ಪೆಟ್ರೋಲ್ ಕಂಪ್ಯಾರಿಸನ್ ಮಾಡಿರಿ. ಪೆಟ್ರೋಲ್ 45,000 ಇದೆ, LPG 55,000 ಇದೆ. LPG 55,000 ಅಂದರೆ ನಮ್ಗೆ LPG ಇಲ್ಲಿ ಬರ್ತದೆ, ಪೆಟ್ರೋಲ್ ಮ್ಯಾಲೆ ಬರ್ತದೆ. ಪೆಟ್ರೋಲ್ 45,000, LPG 55,000. ಸೊ ನಾನು ಬರೆದಿದ್ದು ಆರ್ಡರ್ ಹೆಂಗೈತೆ ನೋಡ್ರಿ, ಮೇಲಿಂದ ಕೆಳಗಡೆ ಬಂದಷ್ಟು ಏರಿಕೆ ಕ್ರಮದಲ್ಲಿದೆ. ಅವರು ಸಹಿತ ನಮಗೆ ಸರಿಯಾದ ಏರಿಕೆ ಕ್ರಮದಲ್ಲಿ ಕೇಳಿದ್ದಾನೆ. ಅಂದರೆ ಫಸ್ಟ್ ಬರೋದು ಕಟ್ಟಿಗೆ, ಬಯೋಗ್ಯಾಸ್, ಪೆಟ್ರೋಲ್, LPG ಮತ್ತು ಹೈಡ್ರೋಜನ್. ಎಲ್ಲ ಆಪ್ಷನ್ ಐತಿದೆ ನಮಗೆ. ಸೊ ಹೈಡ್ರೋಜನ್ ಫಸ್ಟ್ ಕೊಡ್ತಾನೆ. ಅಲ್ಲ, ಕಟ್ಟಿಗೆ 3 ಆಪ್ಷನ್ ಅದಾವೆ. ಲಾಸ್ಟಿಗೆ 3ಕ್ಕೆ ಹೈಡ್ರೋಜನ್ ಅದಾವೆ, 3 ಕಂಪ್ಯಾರಿಸನ್ ಮಾಡ್ತಾನೆ. ಬಟ್ ಕಟ್ಟಿಗೆ ಆದಮೇಲೆ ನಮಗೆ ಬಯೋಗ್ಯಾಸ್ ಬರಬೇಕು. ಕಟ್ಟಿಗೆ ಆದಮೇಲೆ 3ರಲ್ಲಿ ಸಹಿತ ಬಯೋಗ್ಯಾಸ್ ಐತಿ. ಬಯೋಗ್ಯಾಸ್ ಮೇಲೆ ಪೆಟ್ರೋಲ್ ಬರಬೇಕು. ಇಲ್ಲಿ ಫಸ್ಟ್ ಆಪ್ಷನ್ ರಾಂಗ್ ಆಯಿತು. 2ರಲ್ಲಿ ಪೆಟ್ರೋಲ್ ಇದೆ, ಕರೆಕ್ಟ್ ಇದೆ. ಪೆಟ್ರೋಲ್ ಆದಮೇಲೆ ನಮ್ಗೆ ಏನು ಬೇಕು? LPG ಬೇಕು. ಪೆಟ್ರೋಲ್ ಆದಮೇಲೆ LPG. ಆದ್ರೆ 3 ಆಪ್ಷನ್ ಸರಿ ಇದಾವಲ್ರಿ? 3 ಆಪ್ಷನ್ ಸರಿ ಇದಾವಲ್ಲ ಕೊಟ್ಟಿರುವಂಥ ಆಪ್ಷನ್ ಪ್ರಕಾರ? ಆಪ್ಷನ್ 2 and 3 ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ್, LPG, ಹೈಡ್ರೋಜನ್ 3 ಸಹಿತ ನಮಗೆ ಸರಿಯಾಗಿ 2 ಮತ್ತು 3 ಸಹಿತ ಸರಿಯಾಗಿರುವಂಥ ಆಪ್ಷನ್ಗಳಾಗ್ತವೆ. ಆ ಟೈಮಲ್ಲಿ ಯಾವುದು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಮೇ ಬಿ ಗ್ರೇಸ್ ಕೊಟ್ಟನೋ ಹೆಂಗೆ ಕೊಟ್ಟನೋ ಗೊತ್ತಿಲ್ಲ. ಒಂದ್ಸಲ ನೀವು ಕರೆಕ್ಟಾಗಿ ಕ್ಲಾರಿಫಿಕೇಶನ್ ತಗೊಂಡು ಚೆಕ್ ಮಾಡಿ. ಇಲ್ಲಂತೂ ಕೊಟ್ಟಿರುವಂಥ ಲೀಸ್ಟ್ ಪ್ರಕಾರ ಕ್ವಶನ್ ಏನು ಬೇಕಾದ್ರೆ ಆಗಿರಲಿ, ಇಲ್ಲಿ ಸರಿಯಾದ ಉತ್ತರ ಹೇಳೋದು ಬೇಡ. ಕೊಟ್ಟಿರುವಂಥ ಕ್ಯಾಲೋರಿಫಿಕ್ ವ್ಯಾಲ್ಯೂ ಪ್ರಕಾರ ನೀವು ಏರಿಕೆ ಕ್ರಮದಲ್ಲಿ ಜೋಡಿಸ್ಕೊಂಡು ಹೋದರೆ ನಿಮಗೆ ಸರಿಯಾಗಿರುವಂಥ ಸಿಗ್ತದೆ. ಐಡಿಯಾ ಬಂತ? ಎಸ್. ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ ಯಾವುದು ಅಂತ ಕೇಳ್ತಾನೆ. ಸೊ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಆಕ್ಸಿಜನ್. ನೋಡಿ, ಸಸ್ಯಗಳಲ್ಲಿ 2 ರೀತಿ ಕ್ರಿಯೆಗಳು ನಡೀತವೆ. ಒಂದು ದ್ಯುತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ನೋಡ್ತೀವಿ, ಇನ್ನೊಂದು ರೆಸ್ಪಿರೇಷನ್ ಅಂತ ನೋಡ್ತೀವಿ. ಇವೆರಡರಲ್ಲಿ ಯಾವುದು ಸಸ್ಯಗಳಲ್ಲಿ ನಡೀತದೆ, ಯಾವುದು ನಡೆಯುವಾಗ ಏನನ್ನು ಯೂಸ್ ಮಾಡ್ಕೊಳ್ತದೆ ಬಂದಾಗ, ಫಾರ್ ಬರ್ನಿಂಗ್ ಎನರ್ಜಿ ರೆಸ್ಪಿರೇಷನ್, ಉಸಿರಾಟ ಆಗಬೇಕಾದ್ರೆ ಪ್ಲಾಂಟ್ಸ್ ಅಬ್ಸಾರ್ವ್ ಆಕ್ಸಿಜನ್ ಫ್ರಮ್ ದ ಏರ್ ಆ್ಯಂಡ್ ಸಾಯಿಲ್. ಉಸಿರಾಟಕ್ಕಾಗಿ ರೆಸ್ಪಿರೇಷನ್ಗಾಗಿ ಬಳಸ್ಕೊಳ್ಳೋದು ಯಾವುದು? ಆಕ್ಸಿಜನ್, ಆಮ್ಲಜನಕವನ್ನು ಯೂಸ್ ಮಾಡ್ಕೋತೇವೆ. ದೇ ಯೂಸ್ ಇಟ್ ಬ್ರೇಕ್ ಡೌನ್ ಶುಗರ್ಸ್ ಆ್ಯಂಡ್ ಗ್ರೋ. ಸೊ ತಿಂದಿರುವಂಥ, ಸೇವಿಸಿರುವಂಥ ಆಹಾರದಲ್ಲಿರುವಂಥ ಸಕ್ಕರೆ ಕಣ ಬ್ರೇಕ್ ಡೌನ್ ಮಾಡಬೇಕಾದ್ರೆ ಮತ್ತು ಬೆಳವಣಿಗೆ ಆಗಬೇಕಾದ್ರೆ ಬೇಕಾಗ್ತದೆ. ದೇ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಬ್ಯಾಕ್ ಔಟ್. ಸೊ ಉಸಿರಾಟದಲ್ಲಿ ಆಮ್ಲಜನಕವನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಟ್ಟುಕೊಡ್ತದೆ. ದಿಸ್ ಹ್ಯಾಪನ್ಸ್ ಆಲ್ ಡೇ ಆ್ಯಂಡ್ ನೈಟ್. ಇದು ಉಸಿರಾಟ ಅನ್ನೋದು ಯಾವಾಗಲೂ ಹಗಲು ಮತ್ತು ರಾತ್ರಿ 2 ಸಂದರ್ಭದಲ್ಲಿ ನಡೆಯುವಂಥ ಕ್ರಿಯೆ. ಸೊ ನಮ್ಗೆ ಆನ್ಸರ್ ಅಂತ ಸಿಕ್ಕಿದೆ, ಆಕ್ಸಿಜನ್ ಸರಿಯಾಗಿರುವಂಥ ಉತ್ತರ. ಬಟ್ ಇಲ್ಲಿ ಫಾರ್ ಮೇಕಿಂಗ್ ಫುಡ್, ಫೋಟೋಸಿಂಥಸಿಸ್ ನಡೆಯುವಂಥ ಸಂದರ್ಭದಲ್ಲಿ ಪ್ಲಾಂಟ್ ಅಬ್ಸಾರ್ವ್ ಕಾರ್ಬನ್ ಡೈಆಕ್ಸೈಡ್. ಉಸಿರಾಟದಲ್ಲಿ ಆಮ್ಲಜನಕವನ್ನು ರಿಸೀವ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟರೆ, ದ್ಯುತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಸೀವ್ ಮಾಡಿಕೊಂಡು ಆಮ್ಲಜನಕವನ್ನು ಬಿಟ್ಟುಕೊಡ್ತಾರೆ. ಎರಡಕ್ಕೂ ನಿಮಗೆ ತುಂಬ ಡಿಫ್ರೆನ್ಸ್ ಮಾಡಿ ಕಾಡ್ತಿರ್ತಾನೆ. ಫ್ರಮ್ ದೇರ್ ಏರ್ ದೇ ಯೂಸ್ ಸನ್ಲೈಟ್, ವಾಟರ್ ಟು ಟರ್ನ್ ಇನ್ ಟು ಶುಗರ್ಸ್. ಸೊ ಕಾರ್ಬೋಹೈಡ್ರೇಟ್ ತಯಾರು ಮಾಡಬೇಕಾದ್ರೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಸೂರ್ಯನ ಬೆಳಕಿನ ಸಹಾಯದಲ್ಲಿ ಕ್ಲೋರೋಪ್ಲಾಸ್ಟ್ ಎಂಬ ಒಂದು ಅಂಶದಲ್ಲಿ ಇದು ನಡೆಯುವಂಥ ಕ್ರಿಯೆ. ದೇ ರಿಲೀಸ್ ಆಕ್ಸಿಜನ್ ಆಸ್ ಹೆಲ್ಪ್ಫುಲ್ ಎಕ್ಸ್ಟ್ರಾ. ಸೊ ವಾತಾವರಣಕ್ಕೆ ಆಮ್ಲಜನಕ ಬಿಟ್ಟುಕೊಡ್ತವೆ. ಇಟ್ ಹ್ಯಾಪನ್ಸ್ ಓನ್ಲಿ ವೆನ್ ಸನ್ ಈಸ್ ಔಟ್. ಸೂರ್ಯ ಇದ್ದಾಗ ಮಾತ್ರ ಫೋಟೋಸಿಂಥಸಿಸ್ ಕ್ರಿಯೆ ನಡೀತದೆ. ಹಗಲಿನಲ್ಲಿ ಮಾತ್ರ ನಡೀತದೆ, ಇರುಳಿನಲ್ಲಿ ಈ ಫೋಟೋಸಿಂಥಸಿಸ್ ಕ್ರಿಯೆನಾಗಲ್ಲ, ನಡೆಯುವುದಿಲ್ಲ ಅಂತ ನೋಡ್ತೀವಿ. ಸೊ ಸರಿಯಾದಂಥ ಉತ್ತರ ನಮಗೇನು ಆಕ್ಸಿಜನ್ ಅನ್ನೋದು ಸರಿಯಾಗಿರೋ ಉತ್ತರ. ದೇಹ ನಿರ್ಮಾಣಕಾರಕ ಆಹಾರ ಯಾವುದು? ಬಾಡಿ ಬಿಲ್ಡರ್ಸ್ ಯಾವುದು ಅಂತ ನೋಡ್ತೀವಿ. ಅಕ್ಕಿ, ತುಪ್ಪ, ಬೇಳೆಕಾಳುಗಳು ಮತ್ತು ನೀರು. ಸೊ ನೋಡ್ರಿ, ದೇಹ ನಿರ್ಮಾಣಕಗಳು ಬಾಡಿ ಬಿಲ್ಡರ್ಸ್ ಯಾರು ಅಂದ್ರೆ ಪ್ರೋಟೀನ್ಗಳನ್ನು ನಾವು ಬಾಡಿ ಬಿಲ್ಡರ್ಸ್ ಅಂತ ಕರಿತೀವಿ. ದೇಹಕ್ಕೆ ನಿರ್ದಿಷ್ಟ ಆಕಾರವನ್ನು, ಶಕ್ತಿ ಕೊಡೋರಲ್ಲ, ಬಾಡಿ ಫಿಟ್ ಆಗಿ ಕಾಣಕ್ಕೆ ಒಂದು ದೇಹಕ್ಕೆ ಆಕಾರವನ್ನು ಕೊಡುವಂಥ ಆಹಾರ ಪದಾರ್ಥಗಳು ಯಾವುದಂದ್ರೆ
ಪ್ರೋಟೀನ್ಗಳು ಅಂತ ನೋಡ್ತೀವಿ. ಇಲ್ಲಿ ಪ್ರೋಟೀನಲ್ಲಿ ಎಲ್ಲಿ ಸಿಗ್ತದೆ ನಮಗೆ? ಅಕ್ಕಿಯಲ್ಲಿ ಪ್ರೋಟೀನ್ ಸಿಗುತ್ತಾ? ಇಲ್ಲ. ಅಕ್ಕಿ ಅಂತ ಬಂದಾಗ ನಮಗೆ ಸಿಗೋದು ಇಟ್ ಈಸ್ ಎ ಕಾರ್ಬೋಹೈಡ್ರೇಟ್, ಸ್ಟಾರ್ಚ್, ಎನರ್ಜಿ ದೊರೀತದೆ. ತುಪ್ಪ ಇದು ಸಹಿತ ನಮಗೆ ಹಾಲಿಂದ ದೊರೆಯುವಂಥದ್ದು. ಹಾಲ್ ಈಸ್ ಎ ಕಾಲ್ಡ್ ಆಸ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಇಸ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್. ನೀರಿಂದ ಇಂತ ಏನು ಸಿಗಲ್ಲ. ಬೇಳೆಕಾಳುಗಳು, ಇವೇನು ನಾವು ಬೇಳೆಕಾಳುಗಳು ಅಂತ ನೋಡ್ತೀವಲ್ಲ, ಇದರಲ್ಲಿ ನಮಗೆ ಕಾಳುಗಳಲ್ಲಿ ಅತಿ ಹೆಚ್ಚಾಗಿ ದೊರೆಯೋದು ನಮಗೆ ಪ್ರೋಟೀನ್. ಮೊಳಕೆ ಹೊಡೆದಿರುವಂಥ ಕಾಳುಗಳು, ಕುದಿಸಿರುವಂಥ ಕಾಳುಗಳು, ನೆನೆ ಹಾಕಿರುವಂಥ ಕಾಳುಗಳಲ್ಲಿ ನಮಗೆ ಅತಿ ಹೆಚ್ಚಿನ ಪ್ರಮಾಣ ನಮಗೆ ಪ್ರೋಟೀನ್ಗಳು ಸಿಗ್ತವೆ. ಹಂಗಾಗಿ ಸರಿಯಾಗಿರುವಂಥ ಉತ್ತರ ದೇಹದ ನಿರ್ಮಾಣ ಆಕಾರ ಮಾಡೋಕೆ ಯಾರು ಅಂದ್ರೆ ಪ್ರೋಟೀನ್ಗಳು. ಬೆಸ್ಟ್ ಎಕ್ಸಾಂಪಲ್ ಬೇಳೆಕಾಳು ಅಂತ ಕೊಡ್ತೀವಿ. ಫಾರ್ ಮೋರ್ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ. ಕಾರ್ಬೋಹೈಡ್ರೇಟ್ಗಳಿಂದ ನಮಗೆ ಗಿವ್ಸ್ ಯುವರ್ ಬಾಡಿ ಫಾಸ್ಟ್ ಎನರ್ಜಿ, ನಮಗೆ ಶಕ್ತಿ ಒದಗಿಸಿಕೊಡ್ತದೆ. ಪ್ರೋಟೀನ್ಸ್ ಅಂತ ಬಂದಾಗ ಬಿಲ್ಡ್ ಆ್ಯಂಡ್ ಫಿಕ್ಸ್ ಬಾಡಿ ಪಾರ್ಟ್ಸ್, ದೇಹಕ್ಕೆ ನಿರ್ಮಾಣವನ್ನು ಮಾಡಿಕೊಡ್ತದೆ. ಫ್ಯಾಟ್ಸ್ ಅಂತ ಬಂದಾಗ ಸ್ಟೋರ್ಸ್ ಎಕ್ಸ್ಟ್ರಾ ಎನರ್ಜಿ ಆ್ಯಂಡ್ ಪ್ರೊಟೆಕ್ಟ್ ಆರ್ಗನ್ಸ್, ದೇಹದಲ್ಲಿ ಹೆಚ್ಚಾಗಿರುವಂಥ ಶಕ್ತಿಯನ್ನು ಸಂಗ್ರಹ ಮಾಡಿಕೊಂಡು ಮತ್ತೆ ದೇಹದ ಅಂಗಗಳನ್ನು ರಕ್ಷಿಸುತ್ತದೆ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ಕೊಂಡಾಗ ವಿಟಾಮಿನ್ಸ್ ಅಂತದವೆ. ವಿಟಾಮಿನ್ಗಳು ಹೆಲ್ಪ್ ಯುವರ್ ಇಮ್ಯೂನ್ ಸಿಸ್ಟಮ್ ಆ್ಯಂಡ್ ಸೆಲ್ ವರ್ಕ್, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಕೆಲಸ ಯಾರು ಮಾಡ್ತಾರೆ? ವಿಟಾಮಿನ್ಗಳು. ಇನ್ನು ಮಿನರಲ್ಸ್, ಖನಿಜಾಂಶಗಳು ಅಂತ ಬಂದಾಗ ಮೇಕ್ ಬೋನ್ಸ್ ಸ್ಟ್ರಾಂಗ್ ಆ್ಯಂಡ್ ಕಂಟ್ರೋಲ್ ಬಾಡಿ ಟಾಸ್ಕ್. ಸೊ ಮೂಳೆಗಳ ಒಂದು ಆರೋಗ್ಯವನ್ನು ರಕ್ಷಣೆ ಮಾಡಬೇಕಾದ್ರೆ ಮಿನರಲ್ಸ್ಗಳು ಬೇಕಾಗ್ತವೆ. ಅದಷ್ಟೇ ಅಲ್ಲ, ಕಬ್ಬಿಣ ಅನ್ನೋ ಒಂದು ಖನಿಜಾಂಶ ರಕ್ತದಲ್ಲಿ, ಕ್ಯಾಲ್ಸಿಯಂ ಬೋನ್ಗಳಲ್ಲಿ, ಅಯೋಡಿನ್ ಇನ್ನು ನಮ್ಮ ಥೈರಾಕ್ಸಿನ್ ರೂಪದಲ್ಲಿ ಬೇರೆ ಬೇರೆ ಮಿನರಲ್ಗಳು ಬೇರೆ ಬೇರೆ ಕೆಲಸ ಮಾಡಿಕೊಡ್ತವೆ. ಡಯಟ್ರಿ ಫೈಬರ್ ಅಂದ್ರೆ ನಾರು ಪದಾರ್ಥಗಳು ಹೆಲ್ಪ್ಸ್ ಡೈಜೆಷನ್ ಆ್ಯಂಡ್ ಕೀಪ್ಸ್ ಯುವರ್ ಸ್ಟಮಕ್ ಕ್ಲೀನ್ ಅಂತೇಳಿ. ಸೊ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕಾದ್ರೆ, ನೀರಿನ ಮರುಸಂಗ್ರಹಣೆ ಆಗಬೇಕಾದ್ರೆ ನಮಗೆ ನಾರು ಪದಾರ್ಥಗಳು ಬೇಕಾಗ್ತವೆ. ನಾವು ವಾಟರ್ ಮಾಡುವಂಥ ಕೆಲಸ ಕೀಪ್ಸ್ ಯುವರ್ ಯು ಹೈಡ್ರೇಟೆಡ್ ಆ್ಯಂಡ್ ಮೂವ್ಸ್ ನ್ಯೂಟ್ರಿಯನ್ಸ್. ಸೊ ದೇಹದಲ್ಲಿ ನೀರಿನ ಅಂಶವನ್ನು ಹೆಚ್ಚು ಮಾಡಿಕೊಳ್ಳಂಗೆ ನಿರ್ಜಲೀಕರಣ ಸಮಸ್ಯೆ, ಡಿಹೈಡ್ರೇಷನ್ ಸಮಸ್ಯೆಯನ್ನು ಕಡಿಮೆ ಮಾಡೋಕ್ಕೆ ನಮಗೆ ನೀರು ಅನ್ನೋದು ಹೆಲ್ಪ್ ಆಗ್ತದೆ. ಸೊ ದೇಹದ ನಿರ್ಮಾಪಕರು ಯಾರು ಅಂತಂದರೆ ಇಲ್ಲಿ ನಾವು ಬೆಸ್ಟ್ ಎಕ್ಸಾಂಪಲ್ ಪ್ರೋಟೀನ್ಸ್. ಈ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಪ್ರೋಟೀನ್ ಸಿಗುವಂಥ ಆಹಾರ ಯಾವುದಂದ್ರೆ ಬೇಳೆಕಾಳುಗಳು. ಪ್ರೋಟೀನ್ಗಳು ಸಾಮಾನ್ಯವಾಗಿ ಮೊಟ್ಟೆಯಲ್ಲಿ, ಹಾಲಿನಲ್ಲಿ ಎಲ್ಲ ಕಡೆ ಸಿಗ್ತದೆ. ಬಟ್ ಇಲ್ಲಿ ತುಪ್ಪ ಅಂತ ಕೊಡ್ತಾನೆ. ಹಾಲಿದ್ದಾಗ ಮಾತ್ರ ನಮಗೆ ಪ್ರೋಟೀನ್ ಸಿಗ್ತದೆ. ಮತ್ತೆ ತುಪ್ಪ ಅಂತ ಬಂದಾಗ ಮತ್ತೆ ಇಟ್ ಈಸ್ ಕನ್ವರ್ಟ್ ಆಸ್ ಎ ಎನರ್ಜಿ ಸೋರ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ರೈಟ್ ಆನ್ಸರ್ ಈಸ್ ಬೇಳೆಕಾಳುಗಳನ್ನೋದು ಸರಿ ಉತ್ತರ. ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು ಅಂತ. ಎಕ್ಸಾಂಪಲ್ಸ್ ಆಫ್ ರಿನ್ಯೂವೇಬಲ್ ಎನರ್ಜಿ ನೋಡಿ. ಸೋರ್ಸಸ್ ಆಫ್ ಎನರ್ಜಿ ಅಂತ ನಮ್ಮ ಆ್ಯಪಲ್ಲಿ ಇನ್ನೂ ಮಾಡಿಲ್ಲ, ಮಾಡ್ತಾ ಇದ್ದೀನಿ. ರಿನ್ಯೂವೇಬಲ್ ಎನರ್ಜಿ ಮತ್ತು ನಾನ್ ರಿನ್ಯೂವೇಬಲ್ ಎನರ್ಜಿ ಅಂತದೇವೆ. ಶಕ್ತಿಯ ಮೂಲಗಳನ್ನ ಒಂದು ಟಾಪಿಕಲ್ಲಿ ಇದ್ರ ಬಗ್ಗೆ ನೋಡಿ. ಯಾವುದು ವಾತಾವರಣದಲ್ಲಿ ಬೇಗ ಬೇಗ ಸಿಗ್ತವೋ, ಪದೇ ಪದೇ ಉತ್ಪತ್ತಿ ಆಗ್ತವೋ, ಕಡಿಮೆ ಸಮಯದಲ್ಲಿ ಉತ್ಪತ್ತಿಯಾಗಿ ಶಕ್ತಿಯನ್ನು ಬಿಡುಗಡೆ ಮಾಡ್ತವೋ ಅವುಗಳನ್ನು ನಾವು ನವೀಕರಿಸಬಹುದಾದ ಇಂಧನ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿ. ಇವತ್ತು ಸೂರ್ಯ ಬರ್ತಾನೆ, ಸೂರ್ಯನ ಕಿರಣ ಬೀಳ್ತವೆ, ಇವತ್ತಿನ ಶಕ್ತಿ ಇವತ್ತು ತಯಾರು ಮಾಡ್ಕೋಬಹುದು. ವಿಂಡ್ ಎನರ್ಜಿ, ಪವನ ಶಕ್ತಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಟೈಡಲ್ ಎನರ್ಜಿ ಆಗಿರ್ಬೋದು. ಇವೆಲ್ಲ ನಾವು ಬೆಸ್ಟ್ ಎಕ್ಸಾಂಪಲ್ ಆಫ್ ರಿನ್ಯೂವೇಬಲ್ ಎನರ್ಜಿ. ಇನ್ನು ನಾನ್ ರಿನ್ಯೂವೇಬಲ್, ನವೀಕರಿಸಲಾಗದ ಇಂಧನಗಳು ಅಂತಂದರೆ ಅವು ಭೂಮಿಯಲ್ಲಿ ಉತ್ಪತ್ತಿಯಾಗಿ ನಮ್ಗೆ ಶಕ್ತಿ ಕೊಡಬೇಕಾದ್ರೆ ಸಾವಿರಾರು ಲಕ್ಷಾನುಗಟ್ಟಲೆ ವರ್ಷಗಳು ಬೇಕಾಗ್ತವೆ. ಅಷ್ಟು ಬೇಗ ಬೇಗ ನಮಗೆ ಶಕ್ತಿ ಸಿಗುವುದಿಲ್ಲ. ಮತ್ತು ಅವು ನವೀಕರಿಸೋಕ್ಕಾಗಲ್ಲ. ಒಂದ್ಸಲ ಖಾಲಿ ಆಯ್ತಂದರೆ ಮತ್ತೆ ಲಕ್ಷಗಟ್ಟಲೆ ವರ್ಷಗಳು, ಸಾವಿರಗಟ್ಟಲೆ ವರ್ಷಗಳು ಬೇಕಾಗ್ತದೆ. ಬೇಗ ಬೇಗ ನಾವು ಪುನರುತ್ಪತ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ, ನವೀಕರಿಸೋಕ್ಕಾಗಲ್ಲ. ಅವು ನವೀಕರಿಸಲಾಗದ ಇಂಧನಗಳು. ಬೆಸ್ಟ್ ಎಕ್ಸಾಂಪಲ್ ಪೆಟ್ರೋಲಿಯಂ, ಕಚ್ಚಾ ತೈಲ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಆಗಿರ್ಬೋದು. ಇವೆಲ್ಲ ನಾವು ನಾನ್ ರಿನ್ಯೂವೇಬಲ್ ಎನರ್ಜಿ ಅಂತ ನೋಡ್ತೀವಿ. ಇಲ್ಲಿ ನಾವು ನೋಡ್ಕೊಂಡ ಕೆಲವೊಂದು ಲೀಸ್ಟ್ ಕೊಟ್ಟು ನೀವು ಡೈರೆಕ್ಟಾಗಿ ಬರ್ಕೋಬೋದು. ಕಲ್ಲಿದ್ದಲು, ಖನಿಜ, ನೈಸರ್ಗಿಕ ಅನಿಲ ಮತ್ತು ನೀರು ಅಂತ ಕೊಡ್ತೀವಿ. ಸ್ವಲ್ಪ ನೀರು ಅನ್ನೋದು ಒಂದು ಇಂಧನ ಅಲ್ಲ. ಕೊಟ್ಟಿರುವಂಥ 3 ಆಯ್ಕೆಗಳಲ್ಲಿ ಯಾವುದು ನೋಡೋಣ. ಸೊ ನವೀಕರಿಸಬಹುದಾದ ರಿನ್ಯೂವೇಬಲ್ ಸೋಲಾರ್, ವಿಂಡ್, ಟೈಡಲ್, ಜಿಯೋಥರ್ಮಲ್ ಮತ್ತು ಬಯೋಮಾಸ್ ಇವೆಲ್ಲ ನವೀಕರಿಸಬಹುದಾದ ಇಂಧನಗಳು. ನವೀಕರಿಸಲಾಗದ ಇಂಧನ ಅಂತ ಬಂದಾಗ ನಾವಿಲ್ಲಿ ನೋಡ್ತೀವಿ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಮತ್ತು ನ್ಯೂಕ್ಲಿಯರ್ ಎನರ್ಜಿ ಅಂತ ಇದೆ. ಅಲ್ಲಿ ಕೊಟ್ಟಿರುವಂಥ ಅದರಲ್ಲಿ ಯಾವುದು ನವೀಕರಿಸಬಹುದಾದ ಇಂಧನ ಅಂತ ಕಟ್ತಾನೆ. ಸೊ ನೀರು, ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್, ಕಲ್ಲಿದ್ದಲು, ಖನಿಜ ಅಂತ ನಾವು ಪದವನ್ನು ಕೊಡ್ತಾನೆ. ಯಾವುದರಿಂದ ನಾವು ಈಸಿಯಾಗಿ ಎನರ್ಜಿಯನ್ನು ಪಡಿಬೋದು ಅಂತ ಆಪ್ಷನ್ ಕೊಡ್ತಾರೆ. ಏನಂತ ಆನ್ಸರ್ ಮಾಡ್ತೀರಿ ಈಗ? ಏನಂತ ಆನ್ಸರ್ ಮಾಡ್ತೀರಿ? ಯಾವುದು ಆಗ್ಬೋದು ನಿಮ್ಮ ಪ್ರಕಾರ ಆನ್ಸರ್ ಈಗ?
ಸೊ ವಾಸ್ತವವಾಗಿ ನೀರು ಅನ್ನೋದು ಒಂದು ಶಕ್ತಿಯ ಮೂಲ ಅಲ್ಲ ಅಂದರೂ ಸಹಿತ ನೀರಿಂದ ನಾವು ಜಲವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತೀವಿ. ಯಾವುದು ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿಯನ್ನು ತಯಾರು ಮಾಡ್ತೀವಿ. ಹಾಗಾಗಿ ಕಲ್ಲಿದ್ದಲಾಗಿರ್ಬೋದು, ಭೂಮಿಯಲ್ಲಿ ಸಿಗುವಂಥ ಖನಿಜಾಂಶಗಳು, ನೈಸರ್ಗಿಕ ಅನಿಲ ಇವೆಲ್ಲ ಸಾವಿರಾರು ವರ್ಷಗಳು ಬೇಕಾಗ್ತದೆ. ನೀರು ಪ್ರತಿಯೊಂದು ಸೀಸನ್ ವರ್ಷಕ್ಕೊಂದ್ಸಲ ನಮ್ಗೆ ಮಳೆ ಬರ್ತದೆ. ಮಳೆಯಿಂದ ನೀರಿನ ಡ್ಯಾಮ್ಗಳು ತುಂಬ್ತವೆ. ಡ್ಯಾಮ್ಗಳಿಂದ ನಾವು ಎತ್ತರ ಒಂದು ಪ್ರದೇಶದಿಂದ ನೀರನ್ನು ಬಿಡಿಸ್ಬಿಟ್ಟು ನಾವು ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡಬಹುದು. ಅದೇ ಹೈಡ್ರೋ ಎಲೆಕ್ಟ್ರಿಸಿಟಿ. ಸೊ ರೈಟ್ ಆನ್ಸರ್ ನಮಗೆ ನೀರು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಕೊಟ್ಟಿರುವುದನ್ನು ಕರೆಕ್ಟಾಗಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಯಾವುದು ಹೇಳಿ. ನೀರಿಂದ ನಾವು ಜಲವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಿಕೊಳ್ಳುವುದರಿಂದ ಇದು ನವೀಕರಿಸಬಹುದಾದ ಒಂದು ಸಂಪನ್ಮೂಲಕ್ಕೆ ಉದಾಹರಣೆ ಅಂತ ಕೊಡ್ತೀವಿ. ಕನ್ಫ್ಯೂಸ್ ಮಾಡ್ತಾನೆ. ಕೆಂಪು ದತ್ತಾಂಶ ಪುಸ್ತಕ, ರೆಡ್ ಡೇಟಾ ಬುಕ್ ಅಂತ ಕರಿತೀವಿ. ಇವುಗಳ ದತ್ತಾಂಶವನ್ನು ಒಳಗೊಂಡಿದೆ. ಸೊ ರೆಡ್ ಡೇಟಾ ಬುಕ್ ಅನ್ನೋದು ಗೊತ್ತು ನಿಮಗೆ. ಅಳಿವಿನಂಚಿನಲ್ಲಿರುವಂಥ ವಸ್ತುಗಳ ಜೀವಿಗಳ ಒಂದು ಡೇಟಾವನ್ನು ಬರೆದಿಟ್ಟುಕೊಳ್ಳುವಂಥ ಒಂದು ಪುಸ್ತಕ, ಅದನ್ನು ನಾವು ರೆಡ್ ಡೇಟಾ ಬುಕ್ ಅಂತ ಕರಿತೀವಿ. ಇದು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಬಗ್ಗೆ ರೆಕಾರ್ಡ್ ಮಾಡುತ್ತಾ, ಅಪಾಯಕ್ಕೊಳಗಾದ ಎಲ್ಲ ಸಸ್ಯಗಳ ಬಗ್ಗೆ ರೆಕಾರ್ಡ್ ಮಾಡುತ್ತಾ, ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ಬಗ್ಗೆ ರೆಕಾರ್ಡ್ ಮಾಡಿಕೊಳ್ಳುತ್ತಾ, ಅಥವಾ ಅಪಾಯಕ್ಕೊಳಗಾದ ಕೇವಲ ಹುಲಿಗಳ ಬಗ್ಗೆ ರೆಕಾರ್ಡ್ ಮಾಡಿಟ್ಕೊಳ್ಳುತ್ತಾ ಅಂತ ನೋಡ್ತೀವಿ. ಸೊ ರೆಡ್ ಡೇಟಾ ಬಗ್ಗೆ ಸ್ವಲ್ಪ ಬೇಸಿಕ್ ಡೀಟೇಲ್ ನೋಡೋಣ, ನಿಮಗೆ ಆನ್ಸರ್ ಮಾಡಕ್ಕೆ ಬರ್ತದೆ. ರೆಡ್ ಡೇಟಾ ಬುಕ್ ಈಸ್ ಆಲ್ಸೋ ನೋನ್ ಆಸ್ IUCN ರೆಡ್ ಲಿಸ್ಟ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ಸರ್ವೇಷನ್ ಆಫ್ ನೇಚರ್ ಅಂತ ಒಂದು ಸಂಸ್ಥೆ ಇದೆ. ಅದನ್ನು IUCN ಅಂತ ಕರಿತೀವಿ. ಫೌಂಡೆಡ್ ಇನ್ 1964. Red Data Book is a type of public document which is created for the recording of endangered and rare species including plants, animals and fungi, and as well as some local subspecies which are present within the region of the state or country. Red Data Book helps us in providing complete information for the research, studies and also for the monitoring the programs on rare and endangered species and their habitats. ಸೊ ಇದು ಓದಿದ ಮೇಲೆ ನಮ್ಗೆ ಗೊತ್ತಾಗ್ತದೆ. ಕೆಂಪು ದತ್ತಾಂಶ ಪುಸ್ತಕ ಅನ್ನೋ ಒಂದು ಪುಸ್ತಕವನ್ನು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ಸರ್ವೇಷನ್ ಆಫ್ ನೇಚರ್ ಅನ್ನೋ ಒಂದು ಸಂಸ್ಥೆ ಅದನ್ನು ಮೇಂಟೈನ್ ಮಾಡ್ತದೆ. ಇದು ಕೇವಲ ಸಸ್ಯ ಪ್ರಾಣಿ ಅಷ್ಟೇ ಅಲ್ಲ, ಸಸ್ಯಗಳ ಜೊತೆಗೆ ಪ್ರಾಣಿಗಳ ಜೊತೆಗೆ ಕೆಲವೊಂದು ಶಿಲೀಂಧ್ರಗಳ ಒಂದು ಅಳಿವಿನ ಬಗ್ಗೆ ಸಹಿತ, ಕಳೆದು ಹೋಗಿರುವಂಥ ಮಾಹಿತಿಯನ್ನು ಸಹಿತ ಇದು ಕಲೆ ಹಾಕುವಂಥ. ಇದರ ಬಗ್ಗೆ ಸರಿಯಾಗಿರುವಂಥ ಸ್ಟೇಟ್ಮೆಂಟ್, ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಜೊತೆಗೆ ಕೆಲವೊಂದು ಶಿಲೀಂಧ್ರಗಳ ಬಗ್ಗೆ ಸಹಿತ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು ಪುಸ್ತಕ ಅಂತ ನಾವು ನೋಡ್ತೀವಿ. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಸ್ರವಿಕೆಯಾಗುತ್ತದೆ. ಸೊ ನಮ್ಮ ಟೋಟಲ್ ಡೈಜೆಸ್ಟ್ ಸಿಸ್ಟಮಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಎಲ್ಲಿ ಸೀಕ್ರೆಟ್ ಆಗ್ತದೆ, ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ ಕೇಳ್ತಾನೆ ಗೊತ್ತು ನಿಮಗೆಲ್ಲ. ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗೋದು ಸ್ಟಮಕ್ ಅಥವಾ ಜಠರ ಅಂತ ಕರಿತೀವಿ, ಜಠರದಲ್ಲಿ. ಸೊ ಜಠರದಲ್ಲಿರುವಂಥ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾವು ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನೋ ಪದವನ್ನು ಕೊಡ್ತೀವಿ. ಯಾವ ಜ್ಯೂಸು? ಗ್ಯಾಸ್ಟ್ರಿಕ್. ಇದನ್ನು ನಾವು ಕನ್ನಡದಲ್ಲಿ ಜಠರ ರಸ ಅಂತ ಕರಿತೀವಿ. ಸರ್, ಜಠರ ರಸದಲ್ಲಿ 2 ಎಂಜೈಮ್ಸ್ ಇರ್ತವೆ, ಕೇಳಿರ್ಬೋದು ನೀವು. ಒಂದು ಪೆಪ್ಸಿನ್, ಇನ್ನೊಂದು ರೆನಿನ್ ಅಂತ ಒಂದು 2 ಎಂಜೈಮ್ಗಳು ಕಂಡು ಬರ್ತವೆ. ಪೆಪ್ಸಿನ್ ಸಾಮಾನ್ಯವಾಗಿ ಫ್ಯಾಟ್ನಂಥ ಅಂಶಗಳನ್ನು ಡೈಜೆಸ್ಟ್ ಮಾಡ್ತದೆ. ರೆನಿನ್ ಅನ್ನೋ ಒಂದು ಎಂಜೈಮ್ ಹಾಲನ್ನು ಮೊಸರನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತದೆ. ನೀವು ಹಾಲು ಕುಡಿದಾಗ ಡೈರೆಕ್ಟಾಗಿ ಹಾಲಿಂದ ಶಕ್ತಿ ದೊರೆಯೋದಿಲ್ಲ, ಅದು ಮೊಸರಾಗಿ ಕನ್ವರ್ಟ್ ಆಗಿ ಮೊಸರಾದ್ಮೇಲೆ ನಮಗೆ ಶಕ್ತಿ ದೊರೆಯುತ್ತದೆ. ಚಿಕ್ಕ ಮಕ್ಕಳು ಹಾಲನ್ನು ಕುಡಿದ ತಕ್ಷಣ ಕಾರಣಾಂತರಗಳಿಂದ ವಾಮಿಟ್ ಮಾಡಿಕೊಂಡಾಗ ಹಾಲನ್ನು ವಾಮಿಟ್ ಮಾಡಲ್ಲ, ಅದು ಒಂಥರ ಗಟ್ಟಿಯಾಗಿರುವಂಥ ಮೊಸರನ್ನಾಗಿ ಕನ್ವರ್ಟ್ ಆಗಿ ಮೊಸರನ್ನು ವಾಮಿಟ್ ಮಾಡಿಕೊಡ್ತಾರೆ. ಈಗ ಆ ಮಗುವಿನ ದೇಹದಲ್ಲಿ ಹಾಲನ್ನು ಮೊಸರು ಮಾಡಿರೋದು ಯಾವುದಂದ್ರೆ ರೆನಿನ್ ಅನ್ನೋ ಎಂಜೈಮ್ ಏನಾಗ್ತದೆ ಆ ರೀತಿ ಕನ್ವರ್ಟ್ ಮಾಡ್ತಾರೆ. ಹೊಟ್ಟೆಯಲ್ಲಿರುವಂಥ ಗ್ಯಾಸ್ಟ್ರಿಕ್ ಜ್ಯೂಸ್ HCLನ ಪ್ರಮುಖ ಕಾರ್ಯ ಏನಂದರೆ ಈ ಎಂಜೈಮ್ಗಳನ್ನು ಆ್ಯಕ್ಟಿವೇಟ್ ಮಾಡೋದು, ಮತ್ತು ಜೊತೆಗೆ ಆ ಸ್ಟಮಕಲ್ಲಿರುವಂಥ ಫೂಡಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳ ನಾಶವನ್ನು ಸಹಿತ ಮಾಡ್ತದೆ. ವೈರಸ್, ಬ್ಯಾಕ್ಟೀರಿಯಾ, ಫಂಗೈ ಏನಾದರೂ ಒಳಗಡೆ ದೇಹದೊಳಗೆ ಪ್ರವೇಶ ಮಾಡಿದಾಗ, ಜಠರದಲ್ಲಿದ್ದಾಗ ಅವುಗಳನ್ನು ಸಹಿತ ಕೊಲ್ಬಿಟ್ಟು ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂಥ ಒಂದು ಆ್ಯಸಿಡೇ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ನೋಡ್ತೀವಿ. ಇಲ್ಲಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ. ಅನ್ನನಾಳ, ಸಣ್ಣ ಕರಳು, ದೊಡ್ಡ ಕರಳಲ್ಲ, ಇದು ಕಂಡು ಬರೋದು ಜಠರ
ಇಂಗ್ಲೀಷಲ್ಲಿ ನಾವು ಸ್ಟಮಕ್ ಅಂತ ಕರಿತೀವಿ. ಸ್ಟಮಕ್ ಅರ್ಥ ಆಗುತ್ತಲ್ಲ? ಎಸ್. ರೈಸೋಬಿಯಂ ಬ್ಯಾಕ್ಟೀರಿಯಾ ಕಂಡು ಬರುವಂತ ಸಸ್ಯ ಯಾವುದು ಅಂತ ಕೇಳ್ತಾನೆ. ಸ್ವಲ್ಪ ಟಿಪಿಕಲ್ ಕ್ವಶನ್, ಆನ್ಸರ್ ಮಾಡಕ್ ಕಷ್ಟ ಆಗ್ತದೆ. ನೋಡಿ, ಒಂದು ಮಣ್ಣಿನಲ್ಲಿ ಒಂದು ಬ್ಯಾಕ್ಟೀರಿಯಾ, ಸಾಯಿಲ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಮಣ್ಣಿನ ಬ್ಯಾಕ್ಟೀರಿಯಾ. ಅದರ ಹೆಸರೇ ರೈಸೋಬಿಯಂ. ಅದು ರೈಸೋಬಿಯಂ ಅಂತ ಬ್ಯಾಕ್ಟೀರಿಯಾ. ಈ ರೈಸೋ ಬ್ಯಾಕ್ಟೀರಿಯಾ ಮಣ್ಣಲ್ಲಿ ಕೇವಲ ಅತಿ ಹೆಚ್ಚಾಗಿ ದ್ವಿದಳ ಧಾನ್ಯಗಳ ಸಸ್ಯಗಳ ಬೇರುಗಳಿಗೆ ಅಂಟಿಕೊಂಡಿರುವಂತ ಒಂದು ಬ್ಯಾಕ್ಟೀರಿಯಾ. ಎಂತ ದಳ? ದ್ವಿದಳ ಧಾನ್ಯಗಳ, ಕಾಲ್ಡ್ ಆಸ್ ಡೈಕಾಟಿಲಿಡನ್. ಇಟ್ ಅಟ್ಯಾಚ್ ಟು ದ ರೂಟ್ಸ್ ಆಫ್ ಡೈಕಾಟಿಲಿಡನ್ ಪ್ಲಾಂಟ್ಸ್. ದ್ವಿದಳ ಸಸ್ಯಗಳ ಬೇರುಗಳಿಗೆ ಅಂಟಿಕೊಂಡು ಬದುಕುವಂತ ಒಂದು ಬ್ಯಾಕ್ಟೀರಿಯಾನೇ, ಅದಕ್ಕೆ ನಾವು ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇದು ವೈಟ್ ಗಂಟು ಕಾಣುತ್ತೆ ನೋಡ್ರಿ, ಇದೇ ಆ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ವಾಸ ಮಾಡುವಂತ ಪ್ರದೇಶ. ಈ ಬ್ಯಾಕ್ಟೀರಿಯಾ ಏನ್ ಕೆಲಸ ಮಾಡ್ತದೆ ಅಂದ್ರೆ, ಇಟ್ ಇಸ್ ಕಾಲ್ಡ್ ಆಸ್ ಗುಡ್ ಬ್ಯಾಕ್ಟೀರಿಯಾ. ಇದು ಮಣ್ಣಿನಲ್ಲಿರುವಂತ ನೈಟ್ರೋಜನ್ ಫಿಕ್ಸೇಷನ್ ಮಾಡಿಕೊಡ್ತದೆ. ಅಂದ್ರೆ ಮಣ್ಣಲ್ಲಿರುವಂತ ನೈಟ್ರೋಜನ್ ಎಲ್ಲಾ ಕಡೆ ಸ್ವೀಕಾರ ಮಾಡ್ಕೊಂಡ್ಬಂದು ಆ ಸಸ್ಯಗಳಿಗೆ, ಬೇರಿಗೆ ನೈಟ್ರೋಜನ್ ಪೂರೈಕೆ ಮಾಡುವಂತ ಕೆಲಸವನ್ನು ಮಾಡೋದ್ರಿಂದ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಗುಡ್ ಬ್ಯಾಕ್ಟೀರಿಯಾ. ಇದು ಅತಿ ಹೆಚ್ಚಾಗಿ ಏಕದಳ ಧಾನ್ಯಗಳಿಗಿಂತ ದ್ವಿದಳ ಧಾನ್ಯಗಳ ಬೇರುಗಳಿಗೆ ಅಂಟಿಕೊಂಡು ಬದುಕುವಂತ ಬ್ಯಾಕ್ಟೀರಿಯಾ. ಅರ್ಥ ಆಗುತ್ತಲ್ಲ? ಇದು ಮಣ್ಣಲ್ಲಿ ಕಂಡು ಬರ್ತದೆ, ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಕಂಡು ಬರ್ತದೆ. ಮಣ್ಣಿನಲ್ಲಿ ನೈಟ್ರೋಜನ್ ಸ್ಥಿರೀಕರಣ, ನೈಟ್ರೋಜನ್ ಫಿಕ್ಸೇಷನ್ ಕರಿತೀವಿ. ಮಣ್ಣಲ್ಲಿರುವಂತ ನೈಟ್ರೋಜನ್ ತಂದುಕೊಟ್ಟು ಬೇರುಗಳಿಗೆ ಕೊಟ್ಟಾಗ ಆ ನೈಟ್ರೋಜನ್ ಏನೇನಾಗ್ತದೆ ನಿಮ್ಗೆಲ್ಲ ಗೊತ್ತು. ಬೇರುಗಳ ಆರೋಗ್ಯಕ್ಕೆ, ಎಲೆಗಳ ಆರೋಗ್ಯಕ್ಕೆ, ಒಟ್ಟಾರೆ ಆ ಒಂದು ಸಸ್ಯದ ಸಂಪೂರ್ಣ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ನಮಗೆ ನೈಟ್ರೋಜನ್ ಬೇಕಾಗ್ತದೆ. ನೈಟ್ರೋಜನ್ NPK ನೀವು ಫರ್ಟಿಲೈಸರ್ ನೋಡ್ತೀವಲ್ಲ, ಆ ಮಣ್ಣಲ್ಲಿ ನೈಟ್ರೋಜನ್ ಸಿಗಲಿಲ್ಲ ಅಂದ್ರೆ ನಾವು NPK ಫರ್ಟಿಲೈಸರ್ ಸಹಿತ ಹಾಕ್ತೀವಿ. ಈ ಕೊಟ್ಟಿರುವಂತ ಸಸ್ಯಗಳಲ್ಲಿ ಯಾವುದು ದ್ವಿದಳ ಸಸ್ಯ ಆಗಿದೆನೋ ಅದೇ ನಮ್ಗಿಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಕಂಡು ಬರುವಂತ ಸಸ್ಯ ಅಂತ ನೋಡ್ತೀವಿ. ಕಡಲೆ ಗಿಡ ಅಂತಿದೆ, ಕಡಲೆ ಬೀಜ ಗೊತ್ತು ನಮಗೆ. ಕಡಲೆ ಅನ್ನೋದು ಸಾಮಾನ್ಯವಾಗಿ ಕಡಲೆಕಾಯಿ ನೋಡ್ತೀವಲ್ಲ, 2 ಬೀಜಗಳು ಹೊಂದಿರ್ತದೆ, ಡೈಕಾಟಿಲಿಡನ್. ತೆಂಗಿನ ಗಿಡ, ತೆಂಗು ಅಂತ ಬಂದಾಗ ಇದು ಏನು ಒಂದೇ ಬೀಜವನ್ನು ಹೊಂದಿರೋದು, ಏನಂತ ಕರಿತೀವಿ ಅದಕ್ಕೆ ನಾವು, ಏಕದಳ ಆಗಿರುವಂತ ಒಂದು ಬೀಜ. ಇನ್ನು ಬಿದಿರಿನ ಗಿಡ, ಬಿದಿರು ಅಂತ ಬಂದಾಗ ಆಲ್ಮೋಸ್ಟ್ ಇದಕ್ಕೇನು ನಾನಂತೂ ಕಾಯಿ ನೋಡಿಲ್ಲ. ಇನ್ನು ರಾಗಿ ಅಂತ ಬಂದಾಗ ರಾಗಿ ಸಹಿತ ಏಕದಳನೆ. ಸೊ ಕಡಲೆ ಅಂತ ನಾವು ನೋಡ್ತೀವಲ್ಲ, ಕಡಲೆ ಗ್ರೌಂಡ್ ನಟ್ ಅಂತ ನೋಡ್ತೀವಿ, ಅಥವಾ ಕೆಲವೊಂದು ಕಡೆ ನೀವು ಬೇರೆ ಬೇರೆ ವರ್ಡ್ ಹೆಸರು ಕೊಡ್ತೀವಲ್ಲ, ನೆಲಗಡಲೆ, ಕಡಲೆ ಅನ್ನೋ ಪದಗಳು ಕೊಡ್ತೀವಿ. ಎಲ್ಲ ಬೆಸ್ಟ್ ಎಕ್ಸಾಂಪಲ್. ನಾವು ಕಡಲೆಕಾಯಿ ಅಥವಾ ಕಡಲೆ ಬೀಜ ಅನ್ನೋದು ಕಡಲೆ ಗಿಡ ದ್ವಿದಳ ಧಾನ್ಯವನ್ನು ಹೊಂದಿರುವುದು ಬೀಜ. ಲೋಳೆಯಂತಹ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ. ಇದನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳ್ತಾನೆ. ಸೊ ಮೊಟ್ಟೆ ಅನ್ನೋದು ಸಾಮಾನ್ಯವಾಗಿ ಬಾಹ್ಯ ನಿಷೇಚನೆ ಮಾಡುವಂತ ಕೆಲಸ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಮಾಡ್ತದೆ. ಅಂದ್ರೆ ಇದೊಂದು ಹೆಣ್ಣು ಕಪ್ಪೆ, ಇದೊಂದು ಗಂಡು ಕಪ್ಪೆ. ಹೆಣ್ಣು ಕಪ್ಪೆ ತನ್ನಲ್ಲಿರುವಂತಹ ಅಂಡಾಣುಗಳು ನೀರಲ್ಲಿ ಬಿಟ್ಟು ಬಿಡ್ತದೆ. ಗಂಡು ಕಪ್ಪೆ ಇದು ಫಿಮೇಲ್, ಇದು ಮೇಲ್ ಇದೆ, ಇದು ತನ್ನಲ್ಲಿರುವಂತಹ ವೀರ್ಯಾಣುಗಳು ನೀರಲ್ಲಿ ಬಿಟ್ಟು ಬಿಡ್ತದೆ. ಈ ಅಂಡಾಣು ವೀರ್ಯಾಣುಗಳು ಎರಡು ಪರಸ್ಪರ ಸೇರ್ಕೊಂಡ್ಬಿಟ್ಟು ಇಲ್ಲಿ ಮಲ್ಟಿಪಲ್ ಫ್ಯೂಷನ್ ಆಗಿ, ಒಂದೇ ಮನುಷ್ಯನ ತಾಯಿಯ ದೇಹದಲ್ಲಿ 1 ಮಗು ಅಥವಾ 2 ಮಗು ಯಾವ ರೀತಿ ಜನಿಸ್ತದೋ ಆ ರೀತಿ ಅಲ್ಲಿರಲ್ಲ. ಇಲ್ಲಿ ಎಷ್ಟು ಅಂಡಾಣುಗಳು, ಎಷ್ಟು ವೀರ್ಯಾಣುಗಳು ಒಟ್ಟಿಗೊಟ್ಟಿ ಕೂಡ್ತಾವೋ ಅಷ್ಟು ಮರಿಗಳಾಗಿ ಜೈಗೋಟ್ಗಳ ಫಾರ್ಮೇಷನ್ ಆಗ್ತದೆ. ಈ ಅಂಡಾಣು ವೀರ್ಯಾಣುಗಳು ಒಟ್ಟಿಗೆ ಕೂಡಿ ಈ ಕಪ್ಪೆಯ ಸಣ್ಣ ಸಣ್ಣ ಮರಿಗಳು ಉತ್ಪಾದನೆ ಆಗುವಂತ ಆ ಮರಿಗಳ ಒಂದು ಬಾಲ್ಯ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ, ಇಲ್ಲಿ ಲಾರ್ವಾ ಅಂತ ಕರಿತೀವಿ. ಏನು? ಲಾರ್ವಾ. ಇದು ನೋಡ್ತೀವಲ್ಲ, ಈ ವೈಟ್ ಇದು ಆ ತಾಯಿಯಿಂದ ಬಂದಿರುವಂತ ಅಂಡಾಣು, ಈ ಒಳಗಿರೋದು ಬ್ಲ್ಯಾಕ್ ಇರೋದು ಗಂಡಿನಿಂದ ಬಂದಿರುವಂತ ವೀರ್ಯಾಣು. ಇವೆರಡು ಹೆಣ್ಣು ಗಂಡು ಕೂಡ್ಕೊಂಡ್ಬಿಟ್ಟು ಒಂದು ಲಾರ್ವಾ ರೂಪದಲ್ಲಿ ಮೊದಲು ಒಂದು ಜೆಲ್ಲಿನಂತ ಜೆಲ್ ರೂಪದಲ್ಲಿರುವಂತ ಕಪ್ಪೆಗಳು ತಯಾರಾಗ್ತವೆ. ಆಮೇಲೆ ಬೆಳೀತಾ 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 ಒಂದಕ್ಕೊಂದು ಸಪ್ರೇಟ್ ಆಗಿ ಸಣ್ಣ ಸಣ್ಣ ಮರಿಗಳಾಗಿ ದೊಡ್ಡವಾಗಿ ಇದಾಗ್ತವೆ. ನೋಡಿಲ್ಲಿ ಎಗ್ಸ್, ಇವು ಎಗ್ ರೂಪದಲ್ಲಿ ಅದಾವಲ್ಲ, ಇದಕ್ಕೆ ನಾವು ಲಾರ್ವಾ ಅಂತ ಕರಿತೀವಿ. ಅಂದ್ರೆ ಒಂಥರ ಎಗ್ಗು. ಇವೆರಡು ಸಪ್ರೇಟ್ ಇರ್ತವೆ, ಕೂಡಿ ಇರುವುದನ್ನು ನಾವು ಲಾರ್ವಾ ಅಥವಾ ಟ್ಯಾಡ್ಪೋಲ್ ಅಂತ ಕರಿತೀವಿ, ಮರಿ ಕಪ್ಪೆ ಅಂತ ಕರಿತೀವಿ. ಅದೇ ಮುಂದೆ ಕಪ್ಪೆಯಾಗಿ ಅದೇ ಮುಂದೆ ಅಡಲ್ಟ್ ಫ್ರಾಗ್ ಏನಾಗ್ತದೆ, ತಯಾರಾಗ್ತದೆ. ಸೊ ಅದರ ಪ್ರಾರಂಭಿಕ ಜೀವನವನ್ನು ಬಾಲ್ಯ ವ್ಯವಸ್ಥೆ ನಾವೆಂತ ಕರಿತೀವಿ, ಲಾರ್ವಾ ಅಂತ ಕರಿತೀವಿ. ಇಲ್ಲಿ ಪ್ಯೂಪ, ಸ್ಪ್ಯಾನ್ ಮತ್ತು ಭ್ರೂಣ ಅಂತ ಕರಿತೀವಿ. ಸ್ಪ್ಯಾನ್ ಬೇರೆ. ಸ್ಪ್ಯಾನ್ ಸಾಮಾನ್ಯ ಎಲ್ಲಿ ಕಂಡು ಬರ್ತಂದ್ರ ಈ ಕೆಲವೊಂದು ಈ ಏನಂತೀವಿ ನೊಣಗಳಲ್ಲಿ ಕಂಡು ಬರ್ತದೆ, ಈ ಹುಳಗಳಲ್ಲಿ ಕಂಡು ಬರ್ತದೆ, ರೇಷ್ಮೆ ಹುಳ ಅಂತ ಹುಳಗಳು ಜಾಸ್ತಿ ಕಂಡು ಬರ್ತದೆ. ಬಟ್ ನಾವಿಲ್ಲಿ ಲಾರ್ವಾ ಅನ್ನೋದು ನಾವೇನ್ ನೋಡ್ತೀವಿ, ಸರಿಯಾಗಿರುವಂತ ಉತ್ತರ ಅಂತ ನೋಡ್ತೀವಿ.
ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣೆ ಯಾವುದು ಅಂತ ಕೇಳ್ತಾನೆ. ಕೃಷಿ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತೇವ್ರಿ, ಮಣ್ಣನ್ನು ಹದಗೊಳಿಸುವಿಕೆ ಅಂತಿದೆ, ನೀರಾವರಿ ಅಂತಿದೆ, ಬಿತ್ತನೆ ಅಂತಿದೆ, ಸಾವಯವ ಗೊಬ್ಬರಗಳು. ಸೊ ನೋಡಿಲ್ಲಿ ಸಡನ್ ಆಗಿ ನೀರು ಬಿಡ್ತೀವ, ನೀರು ಬಿಡಲ್ಲ. ಮೊದಲು ಮಣ್ಣನ್ನು ಹದಗೊಳಿಸ್ಬೇಕು ನಾವು. ಅಂದ್ರೆ ಇದು ಸರಿ ರಾಂಗ್ ಆಗಿರುವಂಥ ಆಪ್ಷನ್. ಡೈರೆಕ್ಟ್ ಆಗಿ ಬಿತ್ತನೆ ಮಾಡಲ್ಲ, ಇದು ರಾಂಗ್. ಡೈರೆಕ್ಟ್ ಆಗಿ ಗೊಬ್ಬರ ಹಾಕಲ್ಲ, ಇದು ಸಹಿತ ರೈಟ್ ರಾಂಗ್. ಸರಿಯಾಗಿರುವಂಥ ಸ್ಟೇಟ್ಮೆಂಟ್ ಒಂದರಲ್ಲಿ ಸಿಗ್ತಾ ಇದೆ. ಮಣ್ಣನ್ನು ಹದಗೊಳಿಸುವಿಕೆ, ಆಮೇಲೆ ಬಿತ್ತನೆ ಮಾಡೋದು, ಆಮೇಲೆ ಗೊಬ್ಬರ ಹಾಕೋದು, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳು ಹಾಕೋದು, ಆಮೇಲೆ ಏನು ನೀರಾವರಿ, ನೀರನ್ನು ಬಿಟ್ಟುಬಿಡೋದು. ಸೊ ಸರಿಯಾದ ಕ್ರಮವನ್ನು ಡೈರೆಕ್ಟ್ ನೋಡ್ತೀವಿ. ಈ ಕೊಟ್ಟಿರುವಂಥ ಇನ್ನುಳಿದ ಆಪ್ಷನ್ಗಳಲ್ಲಿ ರಾಂಗ್ ಆಗಿರುವಂಥ ಅನುಕ್ರಮ ಇದೆ. ಫಸ್ಟ್ ಆಪ್ಷನ್ ನೋಡ್ತೀವಿ, ಮಣ್ಣು ಹದಗೊಳಿಸ್ಬಿಡ್ತೀವಿ, ಬಿತ್ತನೆ ಮಾಡ್ತೀವಿ, ಸಾವಯವ ಮತ್ತು ಕೃತಕ ಗೊಬ್ಬರಗಳು ಹಾಕ್ತೀವಿ, ನೀರನ್ನು ಬಿಡ್ತೀವಿ, ನೀರಾವರಿಯನ್ನು ಮಾಡ್ತೀವಿ. ಇದು ಕೃಷಿ ಪದ್ಧತಿಯಲ್ಲಿ ಪಾಲಿಸುವಂಥ ಸರಿಯಾದ ಒಂದು ಅನುಕ್ರಮಣೆ ಅಂತ. ಆಲ್ಮೋಸ್ಟ್ ಎಲ್ಲಕ್ಕೂ ಇದೇ ರೀತಿ ಮಾಡ್ತೀವಿ. ಕೆಲವೊಂದಕ್ಕೂ ಗೊಬ್ಬರನೇ ಫಸ್ಟ್ ಆಗ್ತದೆ ಬೇರೆ, ಬಟ್ ನ್ಯಾಚುರಲ್ ಆಗಿರುವಂಥ ಸಾವಯವ ಏನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಲ್ಲಿ ಇದೇ ರೀತಿ ನಾವು ಮಾಡ್ತೀವಿ. ಅರ್ಥ ಆಗುತ್ತಲ್ಲ? ಎಸ್, ಐ ಹೋಪ್ ಇಷ್ಟು 25 ಕ್ವಶನ್ಸು 2015 TET EVS ಅಲ್ಲಿ ಕೇಳಿರುವಂಥ ಪ್ರಮುಖ ಕ್ವಶನ್ಸು. ಯಾರು PSTR ಎಕ್ಸಾಮ್ಗೆ ಫೋಕಸ್ ಮಾಡ್ತಾ ಇದ್ರೋ ಅವ್ರಿಗೆ ಮತ್ತೆ ನಿಮ್ಗೆ ಮೇನ್ಸ್ ಎಕ್ಸಾಮಿಗೆ ಸಹಿತ, ದಟ್ ಈಸ್ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಸಹಿತ EVS ಅಂತ ಇದೆ, ಅಲ್ಲಿ ಸಹಿತ ಇವೇ ರೀತಿಯ ಕ್ವಶನ್ಸ್ ನಿಮಗೆ ರಿಪೀಟ್ ಆಗ್ತಾ ಹೋಗ್ತವೆ. ನಿರೀಕ್ಷೆ ಮಾಡಿ, ಆದಷ್ಟು ಬೇಗನೆ ಎಲ್ಲ TET ಪೇಪರ್ಸನ್ನು EVSನ ಕ್ವಶನ್ಸನ್ನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಇದರ ನಂತರ ಇನ್ನೊಂದು 5 ಕ್ವಶನ್ಸ್ ಅದಾವೆ, ಪೆಡಗಾಗಿ ಸಂಬಂಧಪಟ್ಟ ಕ್ವಶನ್ಸ್ ಇದಾವೆ. ಅಲ್ಲಿ ಯಾವುದೇ ಸೈನ್ಸ್ ಕಾನ್ಸೆಪ್ಟ್ ಇಲ್ಲ. ಆ್ಯಸ್ ಎ ಟೀಚರ್ ಆಗಿ ನೀವೇನು ಥಿಂಕ್ ಮಾಡ್ತೀರ ಅನ್ನೋದ ಮೇಲೆ ಕ್ವಶನ್ ಇದ್ದಾವೆ, ಅವು ನೀವೇ ಆನ್ಸರ್ ಮಾಡ್ತೀವಿ. ಸೊ 1 ರಿಂದ 25ರವರೆಗೆ ಕಂಟಿನ್ಯೂಸ್ ಆಗಿ ಎಲ್ಲ ಕ್ವಶನ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದು ನಾನು ಅನ್ಕೊಂಡಿದ್ದೀನಿ. ಇಷ್ಟೇ ಮಾಹಿತಿ ನಿಮಗೆ ಸಾಕಾಗಲ್ಲ, ಬಟ್ ಎಕ್ಸಾಮ್ದಲ್ಲಿ ಕ್ವಶನ್ ಹೆಂಗೆ ಬಂದಾಗ ಆಪ್ಷನ್ ನಾವು ಹೆಂಗೆ ಡಿಲೀಟ್ ಮಾಡಬೇಕು, ರೈಟ್ ಆನ್ಸರ್ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕೆಲವೊಂದು ಟಿಪ್ಸ್ ನಿಮಗೆ ಈ ರೀತಿ ಎಕ್ಸಾಮ್ಸಲ್ಲಿ ಬಂದಿರ್ತವೆ. ಇದು ಕೇವಲ TET ಎಕ್ಸಾಮ್ ಅಷ್ಟೇ ಅಲ್ಲ, ಮುಂಬರುವಂಥ ಪ್ರತಿಯೊಂದು ಎಕ್ಸಾಮ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಕರೆಕ್ಟಾಗಿ ನೀವು ಫಾಲೋಅಪ್ ಮಾಡಿಕೊಂಡು ಮುಂಬರುವಂಥ ಎಕ್ಸಾಮ್ಗೆ ತಯಾರಾಗಿ. ಮತ್ತು ಈ ರೀತಿ ನಿಮ್ಗೆ ಏನಾದರೂ ಸಂಪೂರ್ಣವಾಗಿರುವಂಥ ಸೈನ್ಸ್ ಕಾನ್ಸೆಪ್ಟ್ಗಳು ಬೇಕಾಗಿತ್ತು, ಕ್ಲಾಸಸ್ ನಿಮಗೆ ಬೇಕಾಗಿತ್ತು ಅಂದರೆ ಈಗಲೇ ನೀವು SB ಸೈನ್ಸ್ ಅಡ್ಡಾ ಎಂಬ ಆ್ಯಪನ್ನು ಪ್ಲೇಸ್ಟೋರ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥ ಲಿಂಕನ್ನು ಸಹಿತ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿರಂತರವಾಗಿ ಎಲ್ಲ ತರಗತಿಯನ್ನು ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.